ರವಿ ಶ್ರೀವಾಸ ಒಬ್ಬ ಡೈರೆಕ್ಟರ್ ಆಗಿ ಗೊತ್ತು, ಅದರಲ್ಲೂ ಕಾಂಟ್ರವರ್ಸಿ ಡೈರೆಕ್ಟರ್ ಆಗಿ ಎಲ್ರಿಗೂ ಗೊತ್ತು. ಚಲಾವಣೆಯಲ್ಲಿದ್ದಂತಹ ನಾಣ್ಯನ ಫಸ್ಟ್ ಸಿನಿಮಾದಲ್ಲೇ ನಾನು ಎಲ್ಲವೂ ಪಾಠ ಮಾಡಿದಂತಹ ಸಿನಿಮಾ ಡೆಡ್ಲಿ ಸಾಂಗ್. ಆ ಆಯ್ಕೆ ಮೂಲಕನೇ ಯಾಕೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕಿತ್ತು ನಿರ್ದೇಶಕರಾಗಿ ಅಂತ. ರವಿ ಬೆಳಗೆರೆ ಅವರ ಮೊದಲನೇ ಪತ್ರಿಕೆ ಅದು. ಡೆಡ್ಲಿ ಸಾಂಗ್ನ ವಿಷಯವನ್ನು ಹೊತ್ತು ಹೊರಗೆ ಬಂದಂತಹ ಕಪ್ಪು ಬಿಳುಪಿನ ಸುಂದರಿ. ಇಂಡಸ್ಟ್ರಿ ನಿಮ್ಮನ್ನು ಅವಾಗ ನೋಡಿದ ರೀತಿ ಹೇಗಿತ್ತು? ಆವತ್ತಿನ ಕಾಲದಲ್ಲಿ ನಂಗೆ 6 ತಿಂಗಳು ಕೆಲಸ ಇದೆ. ಸೋಮಾದಲ್ಲಿ ನಾನು ಬಾಗಿಲುಗಳನ್ನೇ ಹಾಕೊಂಡು ಸೆನ್ಸಾರ್ ಆಫೀಸರ್ ಮೇಲೆ ಮುಗಿಬಿದ್ದಂತಹ ಟೈಮ್ ಇದಾವೆ. ರಾಜೀವ್ ನನ್ನ ಕೂಸೆ, ಆದರೆ ಅಂಗಾಂಗನ ಕತ್ತರಿಸೋದಲ್ಲ, ದೇಹನೇ ಕತ್ತರಿಸಾಕ್ಬಿಟ್ರೆ. ಮಾದೇಶ ವಾಸ್ ಫ್ಲಿಪ್ ಆಫ್ ಮುತ್ತಪ್ರೆ ಅಷ್ಟೇ. ಶಿವಣ್ಣಂಗೂ ಸೆನ್ಸಾರ್ ಆಫೀಸರ್ಗೂ ದೊಡ್ಡ ಗಲಾಟೆ ಆಗುತ್ತೆ. ಭಾಷಣ ಮಾಡೋದು ಪ್ರಚೋದನೆ ಆಗ್ಬೋದು, ಹೌದು. ಸಿನಿಮಾನ ಪ್ರಚೋದನೆ ಯಾಕೆ ಆಗ್ಬಾರ್ದು? ಅರೆ ನೀವು ಅದೇ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಗಂಡಸರು ಏನ್ ಬೇಕಾದ್ರೂ ಮಾಡ್ಬೋದಾ? ಸಿನಿಮಾಗಳ ಮೂಲಕ ಅಷ್ಟು ಕ್ರೌರ್ಯ ಬೇಕಾ ಅನ್ನೋ ಪ್ರಶ್ನೆ ಅಷ್ಟೇ. ಮಾರ್ಕೋನ್ ಹೆಂಗ್ ಬಿಟ್ರಿ ಹಾಗಾದ್ರೆ? ಮಾರ್ಕೋನ್ ತಗೊಂಬಂದು ಸೆನ್ಸಾರ್ ಮಾಡಿದ್ರ? ನೀನು ವಿಷ್ಣುವರ್ಧನ್ ಅವರ ಶಿಷ್ಯನಾಗಿ ಈ ಥರದ್ದೊಂದು ಸಿನಿಮಾ ಮಾಡಿದ್ಯಾ? ಯಾಕೆ ಸರ್ ನಿಮ್ಗೆ ಯಾರಿಗೂ ಸಾಹಸ ಸಿನಿಮಾ ನೆನಪಿಗೆ ಬರ್ತಾ ಇಲ್ಲ? ಅದೇ ಯಜಮಾನರು ನಿಮ್ಮ ಬರವಣಿಗೆಯನ್ನ ಬೇಸರ ವ್ಯಕ್ತಪಡಿಸ್ತಾರೆ. ಅದನ್ನೇ ಸಾಯಿ ಕುಮಾರ್ಗೆ ಬರ್ದಲ್ಲ, ಹೆಂಗ್ ಒಪ್ಕೊಟ್ರಿ ಸರ್? ರವಿ ಶ್ರೀವಾಸಗೆ ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಕ್ ಬರಲ್ಲ. ಮತ್ತು ನಮ್ಮಪ್ಪ ಇಟ್ಸ್ ಅ ಲೈಫ್ ಫಾರ್ ದ ಬುಕ್. ಫಸ್ಟ್ ಆಫ್ ಆಲ್ ನಮ್ಗೆ ಏನಿತ್ತು ಅಂತಂದ್ರೆ, ಆ ಮನೆಯಲ್ಲಿ ಹೋದ್ರೆ ನಮಗೆ ಕೆಲಸ ಕೊಡಲ್ಲ ಅನ್ನೋದೇ ನಮ್ಗೆ ಈ ಮನೆಯಲ್ಲಿ ಇದ್ದಾಗ ನಮಗೆ ಹೇಳಿದಂಥ ಪಾಠ. ಯಾಕೆ ಅದನ್ನ ಬಿಡಿ, ಇತಿಹಾಸ ಕಿತ್ಕೊಂಡು ತುಂಬಾ ಅಲ್ದಾಡಿಸ್ಬಿಟ್ರು. 72 ದಿನ ಯಾವತ್ತೂ ಒಂದು ಸಿನಿಮಾನ ಸೆನ್ಸಾರ್ ಮಾಡಲಲ್ಲಿ ಹಾಕ್ತಾ ಇರ್ತೀವಿ ಸರ್. ಅಂದಾಗ ನನ್ನ ಮಗು ನೋಡೋದಾಗಿಲ್ಲ, ಅದು ಮಾಸ್ಕ್ ಅಂತ ಇದ್ರೆ ನನ್ಗೆ ಹಿಂಗೆ ಅನ್ಸುತ್ತೆ. ಅದೇನು ಅಂತಂದ್ರೆ ಅದು ಕುರಿ, ಅದೇ ಮ್ಯಾನ್ ಅಂತ ಹೊಡೆದಾಗ ಅಯ್ಯೋ ನೀನ್ ನಾವು ಅನ್ನಲ್ಲ ನೋಡಿ ಅದಕ್ಕೆ ಕತ್ತರಿಸ್ತೀರಾ. ಸೊ ಆ ಕೆಟ್ಟದನ್ನ ತೋರಿಸುವಂತ ರವಿ ಶ್ರೀವಾಸ್ ಅವರೇ ಕೆಟ್ಟವರು ಅಂತ. ಅದೇನೋ ಹೇಳ್ತಾರಲ್ಲ, ಸ್ಪೈಸಿ ಮೀಲ್ ದೆನ್ ಅಂಡ್ ದೇರ್ ಅಷ್ಟೇ. ಡೆಡ್ಲಿ 3 ಮತ್ತು MR ಇವೆಲ್ಲ ಕನಸಾಗಿ ಉಳಿದು ಬಿಡುತ್ತಲ್ಲ. ಆ ಸಿನಿಮಾನು ಇನ್ನೆಲ್ಲಿ ಸೆನ್ಸಾರ್ನಲ್ಲಿ ಕಟ್ಟಾಕೋತಾರ ಅಂತ. ಬಹುಶಃ ಆ ಹಠನೇ ಸೆನ್ಸಾರ್ ಮಂಡಳಿಗೆ ಮುಳು ಆಗ್ತಾ ಬಂತ ಅಂತ. ಐ ಸೇ ದಟ್ ಸೆನ್ಸಾರ್ ಇಸ್ ದ ಅದರ್ ಫೇಸ್ ಆಫ್ ಮಾರ್ಕೆಟ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರಲ್ಲಿ ಮುಗೀತು ಅಂತಂದ್ರೆ ಇನ್ನು ಯಾವ ಹೊಸ ಸಿನಿಮಾಗೂ ನಾನು ನನ್ನ ಅದೇನು ಲೇಖನೇನು ಹಿಡಿದು ಹೋಗ್ಕರ ಏನು ಅಂದರೆ, ನಾವು ಐ ಸೇ ದಿಸ್ ಇಸ್ ಎನ್ ಎಂಡ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 35 ವರ್ಷಗಳ ಸುದೀರ್ಘ ಜರ್ನಿ, 63ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಬರವಣಿಗೆ, 9 ಸಿನಿಮಾಗಳ ನಿರ್ದೇಶನ, 1 ಸಿನಿಮಾ ನಿರ್ಮಾಣ. ಇವಿಷ್ಟು ಜರ್ನಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಂಥವರು, ಏಳು ಬೀಳುಗಳನ್ನು ಕಂಡಂಥವರು, ನೇರವಾಗಿ ಮಾತಾಡಿದವರು, ನೇರವಾಗಿ ತೋರಿಸಿದವರು, ಹೆಚ್ಚಾಗಿ ಅವರನ್ನ ಪ್ರೀತಿ ಮಾಡೋ ಜನ ಸಾಕಷ್ಟಿದ್ದಾರೆ. ಹಾಗೆಯೇ ಅವರನ್ನ ನಿಂದಿಸುವವರು ಕೂಡ ಅಷ್ಟೇ ಜನ ಇದ್ದಾರೆ. ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಪಾಡಿಗೆ ಸಿನಿಮಾ ಕೃಷಿನ ಮಾಡುವ ಮೂಲಕ ತಮ್ಮದೇ ಛಾಪನ್ನ ಕನ್ನಡ ಚಿತ್ರರಂಗದಲ್ಲಿ ಮೂಡಿಸುವ ಮೂಲಕ ಇವತ್ತಿಗೂ ಕೂಡ ಅವರನ್ನ ಬಹುತೇಕ ಜನರು ಕಾಂಟ್ರವರ್ಸಿ ಡೈರೆಕ್ಟರ್ ಅಂತಾನೆ ಕರೀತಾರೆ. ಯಾಕೆ ಕಾಂಟ್ರವರ್ಸಿ ಡೈರೆಕ್ಟರ್ ಆಗ್ತಾರೆ? ಬಹುಶಃ ಸಮಾಜದ ವಸ್ತುಸ್ಥಿತಿಯನ್ನ ಇದ್ದದ್ದನ್ನ ಹೀರೋ ಹಾಗೆ ತೋರಿಸುವ ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಅವರು ಕಾಂಟ್ರವರ್ಸಿ ಡೈರೆಕ್ಟರ್ ಆಗ್ತಾರೆ. ಬಹುತೇಕ ಅವರ ಸಿನಿಮಾಗಳಲ್ಲಿ ಬ್ಲಡ್ ಶೇಡೇ ಕಾಣಿಸುತ್ತೆ. ಬಹುತೇಕ ಅವರ ಸಿನಿಮಾಗಳಲ್ಲಿ ಕ್ರೈಮ್ ಹಿನ್ನೆಲೆಯ ಕಥೆಗಳೇ ಬರ್ತವೆ. ಯಾಕೆ, ಅವ್ರು ಯಾರು ಅನ್ನೋದಾದ್ರೆ, ಇವತ್ತಿನ ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಆಗಿ ಬಂದಿರತಕ್ಕಂಥವ್ರು ಕನ್ನಡ ಚಿತ್ರರಂಗದ ಒಬ್ಬ ನೇರ ನುಡಿಯ ವ್ಯಕ್ತಿತ್ವದ ನಿರ್ದೇಶಕ ರವಿ ಶ್ರೀವತ್ಸ ಅವರು. ಅವರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ಅವರೇ ಒಂದಷ್ಟು ಮಾತುಗಳನ್ನ ಆಡ್ತಾ ಹೋಗ್ತಾರೆ. ಅವ್ರ ಜೊತೆಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ ಸರ್? ನಾನು ತುಂಬ ಚೆಂದ ಇದ್ದೇನೆ. ಮತ್ತು ನಿಮಗೆ ನಾನು ಫಸ್ಟ್ ಥ್ಯಾಂಕ್ಸನ್ನು ಹೇಳಬೇಕಾಯ್ತು, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ಏನು ಅಂತಂದರೆ, ಮನೆಯ ಒಂದು 4 ಗೋಡೆಗಳಲ್ಲಿ ಕೂತ್ಕೊಂಡು ಮಾತಾಡೋ ಅಭ್ಯಾಸ. ಎಲ್ಲೋ ಒಂದು ಆಸೆ ಇತ್ತು, ತಮ್ಮನ್ನು ಭೇಟಿ ಮಾಡಬೇಕು, ತಮ್ಮನ್ನು ಮಾತಾಡಿಸಿ ಹೋಗಬೇಕು ಅನ್ನೋದು. ಎಲ್ಲರೂ ಸಿಕ್ಕಿದಾಗ ಅದನ್ನು ಮಾಡ್ತಾ ಇದ್ವಿ. ಇವತ್ತೊಂದು ಸುದೀರ್ಘವಾದಂತಹ ಒಂದು ಮಾತುಕತೆಯಲ್ಲಿ ಇಬ್ಬರು ಇಳಿತಾ ಇದ್ದೇವೆ. 100%. ಹಾಗಾಗಿ ನಿಮಗೆ ತುಂಬ ಥ್ಯಾಂಕ್ಸ್. ಬಹುಶಃ ಪಾಡ್ಕಾಸ್ಟ್ ಹಿನ್ನೆಲೆನೇ ಹಾಗೆ, ವ್ಯಕ್ತಿತ್ವ, ಅವರ ಹಿನ್ನೆಲೆ ಮತ್ತು ಅವ್ರು ಯಾಕೆ ಹೀಗಾಗಿರ್ತಾರೆ ಅನ್ನೋದು. ಅವರು ಸೋಲ್ತಿರ್ಬೋದು, ಗೆದ್ದಿರ್ಬೋದು, ಅಥವಾ ಸಾಧಕರಾಗಿ ಕೂಡ ಹಿಂದೆ ಇರ್ಬೋದು. ಅವರೆಲ್ಲರನ್ನು ಪರಿಚಯ ಮಾಡುವಂಥ ಕಾರ್ಯಕ್ರಮನೇ
ಪಾಡ್ಕಾಸ್ಟ್. ಎಸ್ ಸರ್, ರವಿ ಶ್ರೀವಾಸ ಒಬ್ಬ ಡೈರೆಕ್ಟರ್ ಆಗಿ ಗೊತ್ತು, ಅದರಲ್ಲೂ ಕಾಂಟ್ರವರ್ಸಿ ಡೈರೆಕ್ಟರ್ ಆಗಿ ಎಲ್ರಿಗೂ ಗೊತ್ತು. ಯಾಕೆ ಕಾಂಟ್ರವರ್ಸಿ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗೋಣ. ಅದಕ್ಕೂ ಮೊದಲು 35 ವರ್ಷ ನಾವು ಇಂಡಸ್ಟ್ರಿಯ ಪಯಣ ಆಗಿದೆ, ಅದರ ಹಿಂದೆ ಹೋಗೋಣ. ಸೊ ರವಿ ಶ್ರೀವಾಸ ಅವರು ಹುಟ್ಟಿದ್ದೆಲ್ಲಿ, ಯಾವ ಊರು, ತಂದೆ ತಾಯಿ, ಫ್ಯಾಮಿಲಿ ಮತ್ತು ಓದು ಈ ಕಡೆ ಬಂದಿದ್ದು? ತಂದೆ ಶ್ರೀವತ್ಸ ರಂಗನಾಥ್ ಅಂತ ಹೇಳಿ, ಅವರು ಕೂಡ ಬರಹಗಾರರು, ಮೈಕೋದಲ್ಲಿ ಉದ್ಯಮಿಯಾಗಿರ್ತಕ್ಕಂತಹ ಒಂದು ಜೀವ ಅದು. ಓಕೆ. ತಾಯಿ ಬಂದು ಶಾಂತಮ್ಮ, ಅಕ್ಕ ಬಂದು ಗಾಯತ್ರಿ ಅಂತ ಹೇಳಿ 4 ಜನರ ಅದೇನೋ ಹೇಳ್ತಾರಲ್ಲ, ಒಂದು ಮುದ್ದಾದ ಒಂದು ಸಂಸಾರ, ಅಲ್ಲಿಯ ಜೀವನ, ಅಲ್ಲಿಯ ಓದು. ಹುಟ್ಟಿದ್ದು ನಾನು ತ್ಯಾಗರಾಜ ನಗರದಲ್ಲಿ ಆ್ಯಕ್ಚುಲ್ ಆಗಿ, ಅದೇನೋ ಹೇಳ್ತಾರಲ್ಲ, ಅಲ್ಲಿಂದಲೇ ಪ್ರಾಯಶಃ ಈ ಹಾಲನ್ನು ನೋಡೋ ಬದಲು ರಕ್ತವನ್ನು ನೋಡಿಕೊಂಡು ಬೆಳೆದು ಬಂದಂಥ ಹುಡುಗ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಆ ಕಾಲದಲ್ಲಿ 70ರ ಆಸ್ಪಾಸ್ನಲ್ಲಿ MC ಪ್ರಕಾಶ ಅಂತಿದ್ದಂತಹ ಒಬ್ಬ ದೊಡ್ಡ ರೌಡಿ ಇದ್ದಂತಹ ಜಾಗ ಅದು. ಓಕೆ. MC ಪ್ರಕಾಶ ಬಂದರೆ ಅಲ್ಲಿ ಕೋತವಾಲ್ ಬರೋರು, ಮತ್ತೊಬ್ಬರು ಬರೋರು, ಮಗ್ದೊಬ್ಬರು ಬರೋರು, ಈ ಥರದ್ದೆಲ್ಲ ಓಡಾಟಗಳಿತ್ತು. ನಿಜ. ಅಯ್ಯೋ ಇಲ್ಲಿ ಹಿಂಗಾಗೋಯ್ತಂತೆ, ಅಯ್ಯೋ ಇಲ್ಲಿ ಮರ್ಡರ್ ಆಗಿದೆಯಂತೆ, ಅಯ್ಯೋ ಅಲ್ಲದಾಗಿದೆ ಅಂತಂದಾಗ ನನಗೆ ಹೊಸದಾಗಿ ಅಲ್ಲಿ ಕಂಡಂತಹದ್ದು ಏನು ಅಂತಂದರೆ, ಆಗಿನ ಕಾಲದಲ್ಲಿ ಸಿನಿಮಾ ಅದು ಇದು ಅಂತ ಇದ್ದರೆ ನಮ್ಮ ಕಣ್ಣಾರ ನಾವು ಕಂಡಂಥದ್ದು ಏನು ಅಂತಂದರೆ ರಕ್ತಪಾತಗಳು. ಆ ಕಾಲದಲ್ಲಿ ಅಂದರೆ 78, 80. ನಾನು ಹುಟ್ಟಿದ್ದು 70. ಇನ್ನು ಹುಡುಗ 8 ವರ್ಷದ ಹುಡುಗದಲ್ಲೇ ಅಲ್ಲಿ ಎಲ್ಲರೂ ಹೋಗಿ ಯಾರು ನಿಂತಿದ್ರೆ ಅವ್ರನ್ನ ಸರ್ಸಿ ನೋಡಿದಾಗ ನಮ್ಮ ಕಣ್ಣು ಕಾಣ್ತಾ ಇದ್ದು ರಕ್ತ. ಹಾಲು ನೋಡೋ ಜಾಗದಲ್ಲಿ ರಕ್ತ, ಹಾಲನ್ನು ಕರಿತಾ ಇದ್ದಂತಹ ವ್ಯಕ್ತಿನೇ ಆತ. ಓಕೆ. ಏನೇನೋ ಇದೆ, ಒಂದಷ್ಟಿದೆ. ಸೊ ಆ ತ್ಯಾಗರಾಜ ನಗರದಲ್ಲಿ ಹುಟ್ಟಿದಂತಹ ನಾನು ತದನಂತರ ಶಿಫ್ಟ್ ಆಗಿ ತಿರ್ಗಾ ಹಣೆ ಬರೋಕ್ಕೆ ಎಲ್ಲಿ ಅಂತಂದರೆ ಶ್ರೀನಗರ, ಹನುಮನ್ ನಗರ, ಅಶೋಕ್ ನಗರ, ಮತ್ತೊಂದಷ್ಟು ಪುಡಿ ರೌಡಿಗಳಿದ್ದಂತಹ ಜಾಗ. ಸೊ ಹಾಗಾಗಿ ಎಲ್ಲವೂ ಅಲ್ಲಾಯಿತು. ಸ್ಕೂಲನ್ನು ಫಸ್ಟು ನಾನು ಮಹಿಳಾ ಮಂಡಳಿ ಅನ್ನೋ ಸ್ಕೂಲಲ್ಲಿ ಇರ್ತೀನಿ. ತದನಂತರ ಅಲ್ಲಿಂದ ವಿಜಯ ಹೈಸ್ಕೂಲ್ಗೆ ಹೋಗ್ತೇನೆ. ಅಲ್ಲಿಂದ ತದನಂತರ RV ಕಾಲೇಜಲ್ಲಿ ನನ್ನ ಗ್ರ್ಯಾಜುಯೇಷನ್ ಮುಗಿಸ್ಕೋತೇನೆ. ಎಲ್ಲವೂ ಆಗತ್ತೆ. ಅಕ್ಕ ಎಜುಕೇಷನಲ್ಲಿ ಶೀ ಫಿನಿಷರ್ಸ್ BA, LLB ಎಲ್ಲವನ್ನೂ ಮಾಡ್ತಾರೆ. ಓಕೆ. 91ರಲ್ಲಿ ಎಲ್ಲೋ ಒಂದು ನನ್ನ ತಂದೆ ಭಲೇಕೇಶವ ಅನ್ನೋ ಒಂದು ಸಿನಿಮಾವನ್ನು ಬರೀಲಿಕ್ಕೆ ಅಂತ ಬಂದಾಗ ಅದರಲ್ಲಿ ಎಲ್ಲೋ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇರುವಂಥ ಸನ್ನಿವೇಶ ಎದುರಾದಾಗ ನನ್ನ ತಂದೆ, ನನ್ನ ಮಗ ಒಬ್ಬ ಇದ್ದಾನೆ, ಅವ್ನು ಗ್ರ್ಯಾಜುಯೇಷನ್ ಇನ್ನೂ ಮುಗಿಸ್ತಾ ಇದ್ದಾನೆ, ಬಟ್ ಏನಾದ್ರು ಒಂದು ಅವಕಾಶ ಕೊಟ್ಟು. ತಂದೆಗೆ ಏನು ಅಂತಂದರೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಅವ್ರಿಗೆ ಪ್ರೀತಿ. ತದನಂತರ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಅಂತಂದರೆ ಅವ್ರಿಗೇನೋ ಒಂಥರ ಬದುಕು. ಅಂದರೆ ಮೈಕೋಲ್ ಇದ್ದಂತಹ ವ್ಯಕ್ತಿ VRS ತೊಗೊಳ್ತಾರೆ, ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟು ನಾಟಕಗಳಿಗೆ ಅದಕ್ಕೆ ಇದಕ್ಕೆ. ನನ್ನ ತಂದೆ 54 ಡ್ರಾಮಾಗಳನ್ನ ಬರೀತಾರೆ, ಧೀರೇಂದ್ರ ಗೋಪಾಲ್ ಅವ್ರಿಗೆ ವಿಡಂಬನಾತ್ಮಕನಾಗಿ ನಾಟಕಗಳನ್ನ ಬರೀತಾರೆ. ತದನಂತರ KV ರಾಜು ಸರ್ ಜೊತೆ ಸೇರಿಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ, ಕದನ ಮತ್ತು ಸುಂದರಕಾಂಡ, ಆಮೇಲೆ ಬೆಳ್ಳಿ ಮೋಡಗಳು. ತದನಂತರ ಸಾಮ್ರಾಟ್ ಸಿನಿಮಾಗೆ ಡೈಲಾಗ್ ಬರೀತಾರೆ. ಸೊ ಸಾಮ್ರಾಟ್ ಈ ಕಡೆ ಬರಬೇಕು, ಆ ಕಡೆ ನನ್ನ ಎಜುಕೇಷನ್ ಮುಗಿಬೇಕು. ಈ 2 ಹಂತದಲ್ಲಿ ನಾನು ಬಲೇಕೇಶವ ಅನ್ನೋ ಸಿನಿಮಾನು ಮಾಡ್ತೇನೆ. ಆ ಟೈಮಲ್ಲಿ ತಂದೆ ದೂರ ಆಗ್ತಾರೆ. ಸೊ ಅಲ್ಲಿಂದ ನನಗೆ ಈ ಬಲೇಕೇಶವದಲ್ಲಿ ತುಂಬ ಒಳ್ಳೆ ಅವಕಾಶ ಕೊಟ್ಟಂತಹ ವಿಜಯ್ ಶೆಟ್ಟಿ ಅವ್ರನ್ನ ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರು ದೂರದಲ್ಲಿರುವಂತಹ ರಾಜ್ಕುಮಾರ್ ಸಂತೋಷಿ ಅವರು ಕರ್ಕೊಂಡೋಗಿ ನಾನು ಪರಿಚಯ ಮಾಡಿಸ್ತಾರೆ. ಬರ್ಸಾತ್ ಅಂತ ಒಂದು ಸಿನಿಮಾ ನಡೆಯತ್ತಾಗ, ಬಾಬಿ ಡಿಯೋಲ್ ಅವ್ರದ್ದು ಫಸ್ಟ್ ಸಿನಿಮಾ. ಆ ಸಿನಿಮಾಗೆ ನಾನು ಸೆಲೆಕ್ಟ್ ಆಗ್ತೇನೆ, ಹಿಂದಿ ಸಿನಿಮಾಗೆ ಸೆಲೆಕ್ಟ್ ಆಗ್ತೀನಿ. ಅದಕ್ಕೆ ಕಾರಣ ವಿಜಯ್ ಶೆಟ್ಟಿ ಅವರು. ಮೈಸೂರಲ್ಲಿ ಒಂದು ಸ್ಕೆಡ್ಯೂಲ್ ಕೂಡ ಆಗುತ್ತೆ. 15 ದಿವಸಕ್ಕೆ ಅವತ್ತಿನ ಕಾಲದಲ್ಲಿ ನನ್ನ ಸಂಭಾವನೆ ಬಂದು 15,000 ರೂಪಾಯಿ ಬರುತ್ತೆ. ಅಂದರೆ 1000 ರೂಪೀಸ್ ಪರ್ ಡೇ ಅನ್ನೋ ಥರ ನನಗೆ ಫಿಕ್ಸ್ ಮಾಡಿರ್ತಾರೆ. ಬಟ್ 15 ದಿವಸನೂ ಕೆಲಸ ಇರಲ್ಲ. ಬಟ್ ಖುಷಿ ಏನು ಅಂತಂದರೆ 21, 22 ಆಸ್ಪಾಸಲ್ಲೇ ದುಡಿಮೆಗಿಳಿದಂತಹ ಮಗನಾಗ್ತಾನೆ. ತಂದೆಯನ್ನು ಸಿದ್ಧಾರ್ಥ ಹೋಟ್ಲ್ನಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಹೊಟ್ಟೆ ತುಂಬ ತಿಂಡಿಯನ್ನು ಕೊಡಿಸ್ತಾನೆ. ತಂದೆ ಖುಷಿ ಪಡ್ತಾರೆ, ಮಗ ಎಲ್ಲೋ ಒಂದು ಕಡೆ ಓಡ್ತಿದ್ದಾನೆ ಅಂತಾರೆ. ಹೀಗಿರ್ಬೇಕಾದ್ರೆ ಅದೇ ಹೇಳ್ತಾರಲ್ಲ, ದೇವ್ರಿಗೂ ಎಲ್ಲೋ ಒಂದು ಕಣ್ಣು ನನ್ನ ತಂದೆಯಿಂದ ದೂರ ಆಯಿತು ಅಂತ ಕಾಣುತ್ತೆ, ತಂದೆ ದೂರ ಆಗ್ತಾರೆ. ಆ ಸಮಯದಲ್ಲೇ ಒಂದಷ್ಟು ಕಷ್ಟಗಳನ್ನ ಎದುರಿಸ್ತೀನಿ. ಬರ್ಸಾದ್ ದೂರ ಆಗ್ಬಿಡತ್ತೆ. ತುಂಬಾ ಕನಸಿತ್ತು ನನಗೆ, ಅದೇನಾದ್ರು ಆಗಿದೆ ಅಂದ್ರೆ ಬೇರೆ ಆಗಿರುತ್ತೆ. ಅವರು ತದನಂತರ ಬಾಂಬೆಗೆ ಕರೆದ್ರು. ಬಾಂಬೆಗೆ ಹೋಗಿ ನಂತರ ದುಡ್ಡು ಕಾಸು ಎಲ್ಲ ಇರಲಿಲ್ಲ, ಅಮ್ಮನ ಬಿಟ್ಟು ಹೋಗೋ ಪರಿಸ್ಥಿತಿ ಇರಲಿಲ್ಲ. ಅಕ್ಕ ಸ್ವಲ್ಪ ಬೇರೆ ಥರದ್ರಲ್ಲೇ ಜೀವನ ಇದಾಗಿತ್ತು, ಹದಗೆಟ್ಟಿತ್ತು. ಸೊ 93 ನವಂಬರ್ ಅಪ್ಪ ದೂರ ಆಗ್ತಾರೆ. 94 ನವಂಬರ್ ಎಂಟರ್ ದಿಸ್ ಇಂಡಸ್ಟ್ರಿ. ಓಕೆ, 35 ಇಯರ್ಸ್. 35 ಅಂದ್ರೆ ಬಲೇಕೇಶವ ಲೆಕ್ಕ ಹಾಕ್ಬಿಡ್ತು ಅಂತಂದ್ರೆ ಬಂದ್ಬಿಡುತ್ತೆ, ಆ ಥರ ಬರುತ್ತೆ.
ಬಲಕೇಶ್ವ ಐ ಥಿಂಕ್ ದೇವರಾಜ್ ಸರ್ ಮತ್ತೆ ಶಿವರಂಜನಿ ಮೇಡಮ್ ಇಬ್ರು ಮಾಡ್ತಾರೆ, ರಮೇಶ್ ಭಟ್ ಸರ್, ಅಂಜಲಿ ಮೇಡಮ್ ಎಲ್ಲ ಇರ್ತಾರೆ. ಸೊ ಅಲ್ಲಿ ನನಗೆ ಪರಿಚಯ ಆದಂತಹ ಜೀವ ಯಾರು ಅಂದ್ರೆ MS ರಮೇಶ್ ಸರ್. MS ರಮೇಶ್ ಸರ್ ಯಾರು ಅಂತಂದ್ರೆ KV ರಾಜು ಅವರ ಪಟ ಶಿಷ್ಯ. ಸೊ ಆ ರೀತಿ ಎಲ್ಲ ಒಂದಷ್ಟು ವಿಷಯಗಳನ್ನೆಲ್ಲ ಅಲ್ಲಿ ನನಗೆ ಸಿಗಲಾಗಿ, ಅಲ್ಲಿ ಒಂದಷ್ಟು ವ್ಯಕ್ತಿಗಳು ಪರಿಚಯ ಆಗಲಾಗಿ ಎಲ್ಲವೂ ಬರ್ತಾ 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 ಈ ಚಿತ್ರರಂಗಕ್ಕೆ ಬರಲಿಕ್ಕೆ ನನಗೆ ಹೆಲ್ಪ್ ಆಯಿತು. ತದನಂತರ ನನ್ನನ್ನು ನಾನು ಪಸರಿಸ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆದರು ಇವರೆಲ್ಲ. ಎಸ್ ಸರ್, ಅಲ್ಲಿಂದ ಜರ್ನಿ ನಿಮ್ಮದು ಸುಲಭ ಆಗಿರಲಿಲ್ಲ, ಹಾದಿ ತುಂಬಾ ಕಷ್ಟ ಇತ್ತು. ಸಿನಿಮಾ ರಂಗದಲ್ಲಿ ಬಹುತೇಕ ಜನರು ಸೈಕಲ್ ಹೊಡೆಯಂತೆ ನೀವು ಹೊಡೆದಿರಿ, ಕಷ್ಟಗಳನ್ನು. ಇಲ್ಲ ಸರ್, ಟು ಬಿ ವೆರಿ ಫ್ರಾಂಕ್, ನಂಗೆ ಕಷ್ಟ ಅನ್ನಿಸ್ಲೇ ಇಲ್ಲ ಸರ್. ಇಟ್ ವಾಸ್ ಎ ಕೇಕ್ ವಾಕ್ ಫಾರ್ ಮೀ ಸರ್, ಕೇಕ್ ವಾಕ್. ಓಕೆ. ನಾಗಣ್ಣ ಸರ್ ಪರಿಚಯ ಮಾಡಿಸ್ತಾರೆ ಇಂಡಸ್ಟ್ರಿಗೆ. ಎರಡನೇ ಸಿನಿಮಾನೇ ನನಗೆ ವಿಷ್ಣು ಸರ್ಗೆ ಬರೆಯುವಂಥ ಒಂದು ಅವಕಾಶ ಸಿಕ್ಬಿಡುತ್ತೆ. 94, 95ಕ್ಕೆ ವಿಷ್ಣು ಸಾರಿಗೆ ಬರಿತೀನಿ. 97ಕ್ಕೆ ಸಾಯಿ ಕುಮಾರ್ ಅವ್ರಿಗೆ ಫಸ್ಟ್ ಸಿನಿಮಾ ಬರಿತೀನಿ. ಅಲ್ಲಿಂದ ಐ ಬಿಕಮ್ ಎ ವೆರಿ ಬಿಸಿಯೆಸ್ಟ್ ಡೈಲಾಗ್ ರೈಟರ್ ಇನ್ ಇಂಡಸ್ಟ್ರಿ. ಟು ಬಿ ವೆರಿ ಫ್ರಾಂಕ್, ರೈಟರ್ ಆಗಿ ಬಂದಾಗ ಇಟ್ ವಾಸ್ ಎ ವೆರಿ, ಅದೇನೋ ಹೇಳ್ತಾರಲ್ಲ ಕೇಕ್ ವಾಕ್ ಅಂತಂದ್ರೆ ಒಂಥರ ಹಸನಾದ ಒಂದು ದಾರಿಯಲ್ಲಿ ನಡ್ಕೊಂಡ್ ಬಂದಂಗೆ ಬಂದೆ ಸರ್ ನಾನು. ಈ 63ರಲ್ಲಿ ಹತ್ತತ್ರ ಒಂದು 50 ಸಿನಿಮಾಗಳು ಏನ್ ಬರ್ದೆ ನಾನು ಬರ್ದಿದ್ದೆಲ್ಲ ನಡೀತಾ ಇತ್ತು. ಅದೇನೋ ಹೇಳ್ತಾರಲ್ಲ ಚಲಾವಣೆಯಲ್ಲಿ ಇದ್ದಂತಹ ನಾಣ್ಯ ನಾನು. ಯಾರ ಕೈ ಟಾಸಪ್ ಆಗಿ ಓಡ್ತಾ ಇದ್ರು ಕೂಡ ಅಲ್ಲಿ ಸಕ್ಸಸ್ ಆಗಿ ಈಚೆ ಬರ್ತಾ ಇದ್ದೆ. 7,500 ರೂಪಾಯಿಗೆ ಮೊದಲನೇ ಸಿನಿಮಾ ಬರೀತೇನೆ. ಡೈರೆಕ್ಷನ್ ಮಾಡೋ ಹಿಂದಿನ ಸಿನಿಮಾ ಅಂದರೆ ಸೈ ಅನ್ನೋ ಒಂದು ಸಿನಿಮಾ ನಾನು ಮುಗಿಸೋ ಅಷ್ಟೊತ್ತಿಗೆ ನಾನು 4 ಲಕ್ಷ ರೂಪಾಯಿ ಆ ಕಾಲದಲ್ಲಿ ಸಂಭಾವನೆ ತೊಗೊಳ್ತೇನೆ. ಹ್ಯೂಜ್ ಅಮೌಂಟ್ ಅದು ಆ ಕಾಲದಲ್ಲಿ. ಅರುಣ್ ಪ್ರಸಾದ್ ಸರ್ ವಾಸ್ ದ ಡೈರೆಕ್ಟರ್ ಆ್ಯಂಡ್ ಸುದೀಪ್ ಸರ್ ವಾಸ್ ದ ಆರ್ಟಿಸ್ಟ್. ಸೈ ಅಂತ ಒಂದು ಸಿನಿಮಾವನ್ನು ಮಾಡಿದಾಗ 4.5 ಲಕ್ಷ ರೂಪಾಯಿ ತನಕ ತಗೊಳ್ತೇನೆ. ಎಸ್ ಸರ್, ಅಲ್ಲಿಂದ ನಿರ್ದೇಶನ ಮಾಡುವಂಥ ಕಾಲ ಬರುತ್ತೆ. ಅದು ನೀವಾಗಿ ಬಂದಿದ್ದ ಅಥವಾ ಆಕಸ್ಮಿಕ ನಿರ್ದೇಶನಕ್ಕೆ? ಯಾಕಂದ್ರೆ ಆರ್ಟಿಸ್ಟ್ ಆಗ್ಬೇಕು ಅಂತ ಅಂದವ್ರು. ಹೌದು, ಆಸ್ ಅನ್ ಆರ್ಟಿಸ್ಟ್. ಅದೇ ಹೇಳಿದ ಅವಾಗ ಏನಾಗಿತ್ತು, ಈ ಬಲಕೇಶ್ವ ಟೈಮು ಪ್ಲಸ್ 90s ಅಲ್ಲೆಲ್ಲ ಏನು ಅಂತಂದ್ರೆ ದಪ್ಪಗಿರೋರ್ನೆಲ್ಲ ಬರೀ ಕಮಿಡಿಯನ್ ಆಗಿ ನೋಡ್ಬೇಕು ಅನ್ನೋ ಒಂದು ಕಾಲ ಇತ್ತು. ಅವ್ರು ಬರೀ ಒಂದು ಕಾಮಿಡಿ ಮಾಡ್ತಾರೆ, ಇಲ್ಲ ಏನೋ ಒಂದು ಮಾಡ್ತಾರೆ, ಈ ಥರದ್ದೆಲ್ಲ ಇತ್ತು. ನನಗೆ ಅದು ಅಷ್ಟು ಡೈಜೆಸ್ಟ್ ಆಗ್ತಾ ಇರಲಿಲ್ಲ. ಇಲ್ಲ, ಜಾನರ್ ಅನ್ನೋದಕ್ಕಿಂತ ಹೆಚ್ಚಾಗಿ ದಪ್ಪ ಏನೋ ಬರೀ ಕಾಮಿಡಿನೇ ಮಾಡಬೇಕು ಅಂತ ಏನಿದೆ, ಒಂದಷ್ಟು ಬೇರೆ ವಿಷಯಗಳಿದಾವೆ ಇಂಡಸ್ಟ್ರಿಯಲ್ಲಿ ಅಂತ ನಾನು. ಇಲ್ಲಪ್ಪ, ಅಳಿಮಯ ಅಂತ ಒಂದು ಸಿನಿಮಾಗೆ ಹೋಗ್ತೀನಿ ನಾನು, KCN ಕುಮಾರ್ ಅವ್ರ ಸಿನಿಮಾಗೆ. ಅಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಓಡ್ ಬಂದ್ಬಿಡ್ತೀನಿ ನಾನು. ಲೋಕೇಶ್ ಸರ್ ಕಳ್ಸ್ಕೊಟ್ಬಿಡ್ತಾರೆ. ಅವ್ನು ಓದ್ತಾ ಇದ್ದೀನಿ ಅಂತಾನೆ, ಈ ಥರದ್ದೆಲ್ಲ ಮಾಡಿದ್ರೆ ಅವ್ನ ಭವಿಷ್ಯಕ್ಕೆ ಏಟ್ ಬೀಳುತ್ತೆ ಅಂತ ಹೇಳ್ತಾರೆ. ನೀವೇನ್ರ ಬಟ್ಟೆ ಬಿಚ್ಬಿಟ್ಕೊಡಿ, ಚಡ್ಡಿ ಬಿಚ್ಬಿಟ್ಕೊಡಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ಓದೋ ಹುಡುಗ ಅವ್ನು ಹೇಳ್ಕೊತಾ ಇದ್ದಾನಲ್ಲ ಅವ್ನ ಕಷ್ಟನ, ಕಳಿಸಿ ಅವ್ನ ಆಚೆ ಬಿಟ್ಬಿಡಿ ಅಂತ. ಇವತ್ತು ನಾನು ಲೋಕೇಶ್ ಸರ್ನ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ರು ಅವತ್ತು ನನಗೆ ಸಾಥ್ ಕೊಟ್ಟು ಅವರು ನನ್ನ ಕಳಿಸದೆ ಹೋಗಿದ್ದಿದ್ರೆ ಪ್ರಾಯಶಃ ಲಾಕ್ ಆಗ್ತಿದ್ದೇನೋ, ಬೇರೆ ಏನೇನು ಆಗ್ತಿದ್ದೆ, ಬ್ರ್ಯಾಂಡ್ ಅಂತಲ್ಲ, ಲಾಕ್ ಆಗ್ತಿದ್ದೆ ಖಂಡಿತವಾಗ್ಲು. ಆ ಸಿನಿಮಾಗೆ ಲಾಕ್ ಆದ್ಮೇಲೆ ಅಫ್ಕೋರ್ಸ್ ಇನ್ನೇನೇನಾಗಿರೋದೋ ಗೊತ್ತಿಲ್ಲ. ಅಲ್ಲಿಂದ ಓಡ್ ಬರಲಾಗಿ ಇದು ಬೇಡ, ನಾನು ಇಲ್ಲಿ ಹೋದ್ರೆ ಇದನ್ನೇ ಮಾಡಿಸ್ತಾರೆ ಅನ್ನೋ ಗೊತ್ತಾಗ್ಲಾಗಿ ಈ ಥರದ್ರಲ್ಲಿ ಬರೋಣ ಅನ್ನೋ ಟೈಮ್ ನಾಗಣ್ಣ ಸರ್ ನಂಗೆ ಒಂಚೂರು ಸಪೋರ್ಟ್ ಮಾಡಲಾಗಿ ಐ ಬಿಕಮ್ ಎ ರೈಟರ್. ಅಲ್ಲಿಂದ ಡೈರೆಕ್ಟರ್ ಆಗಿ ಬಂದಿದ್ದು ಅಫ್ಕೋರ್ಸ್ ಇಟ್ ವಾಸ್ ವೆರಿ ಆಂಬಿಷಿಯಸ್. ಏನು ಅಂತಂದರೆ ಈ 2002 ನಾನು ವಿಷ್ಣು ಸರ್ ಅವರ ತಕ್ಕೆಯಿಂದ ಹೊರಗಡೆ ಬೀಳ್ತೇನೆ. 2002-3 ಕೋಟಿಗೊಬ್ಬ ವಾಸ್ ದ ಲಾಸ್ಟ್ ಫಿಲ್ಮ್. ಅಫ್ಕೋರ್ಸ್ ಸಾಹುಕಾರದಲ್ಲಿ ಬರೀತೇನೆ, ಬಟ್ ಅಷ್ಟೊತ್ತಿಗೆ ನಾನು ಆಲ್ರೆಡಿ ಡೈರೆಕ್ಷನ್ ಮಾಡಬೇಕು ಅಂತ ಬಂದ್ಬಿಟ್ಟಿರ್ತೇನೆ. ಸೊ 2 ವರ್ಷ ನಾನು ತುಂಬಾ ಸ್ಟ್ರಗಲ್ ಮಾಡ್ತೇನೆ, ಎಲ್ಲವೂ ಆಗುತ್ತೆ. ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ಸ್ ಜಾಕ್ ಮಂಜು ಸರ್ ಆ್ಯಂಡ್ ರಾಜಣ್ಣ ಸರ್ ಆ್ಯಂಡ್ ಬನಶಂಕರಿ ಅಲ್ಲ, ಅಲ್ಲೊಂದು ಕಡೆ ಟೆಂಪಲ್ ಇದೆ, ಅವ್ರ ಸ್ವರೂಪ್ ಅಂತ ಹೇಳಿ. ಈ 3 ಜನ ತ್ರಿಮೂರ್ತಿಗಳು ನನ್ನ ಜೀವನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಬರ್ತಾರೆ. ಈ 3 ಜನ ನನಗೆ ಕೊಟ್ಟಂತಹ ಒಂದು ಬಳುವಳಿ ಮತ್ತು ಒಂದು ಗಿಫ್ಟ್ ಏನು ಅಂದರೆ ಡೆಡ್ಲಿ ಸೋಮ. ಸೊ ಅದು ಮಾಡ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ತುಂಬ ಕಷ್ಟಗಳಾಗುತ್ತೆ. ಇಟ್ ವಾಸ್, ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಹೇಳಿದಂತಹ ಅದೇನೋ ಹೇಳ್ತಾರಲ್ಲ, ಇಟ್ ವಾಸ್ ಬೆಂಕಿ ಮೇಲೆ ಒಂದು ನಡಿಗೆ. ಪ್ರತಿಯೊಂದು ಹಂತದಲ್ಲೂ ಒಂದೊಂದಲ್ಲ, ಪ್ರತಿ ಕ್ಷಣದಲ್ಲೂ ಪರೀಕ್ಷೆ. ಅದಕ್ಕೂ ಹಿಂದೆ ಗಂಡ ಹೆಂಡತಿ ಬಗ್ಗೆ ಮಾತಾಡಲಿ. ಇಲ್ಲ, ಫಸ್ಟ್ ಡೆಡ್ಲಿ ಸೋಮ. ಹೌದೌದು, ಡೆಡ್ಲಿ ಸೋಮ ವಾಸ್ ಇನ್ 2005. 2005 ಅಲ್ಲಿ ಒಂದು ಸಿನಿಮಾ, 2006 ಅಲ್ಲಿ ಗಂಡ ಹೆಂಡತಿ, 2007 ಅಲ್ಲಿ ರಾಜೀವ್, 2008 ಅಲ್ಲಿ ಮಾದೇಶ. ಎವ್ರಿ ಫಿಲ್ಮ್ ಐ ಟುಕ್ 1 ಇಯರ್ ಆಗ್ತಾ ಬರುತ್ತೆ ನನಗೆ. ನೀವು ಹೇಳ್ದಂಗೆ ತುಂಬಾ ಕಷ್ಟಪಟ್ಟು, ಅಫ್ಕೋರ್ಸ್ ಫಸ್ಟ್ ಸಿನಿಮಾದಲ್ಲೇ ನನಗೆ ಎಲ್ಲವೂ ಪಾಠ ಮಾಡಿದಂತಹ ಸಿನಿಮಾ ಡೆಡ್ಲಿ ಸೋಮ. ರೈಟ್ ಫ್ರಮ್ ದ ಮೇಕಿಂಗ್ ಆಫ್ ದ ಸಿನಿಮಾ ಟು ರಿಲೀಸ್ ಆಫ್ ದ ಸಿನಿಮಾ ಇದೆಯಲ್ಲ, ಇಟ್ ವಾಸ್
ತುಂಬಾನೇ ಕಷ್ಟಪಟ್ಟಂತಹ ಸಿನಿಮಾ ಅದು. ಸೆನ್ಸಾರ್ಗೆ ಸಿಕ್ಕಾಕೊಂಡಂತಹ ಮೊದಲನೇ ಸಿನಿಮಾ ಹೌದು, ಹೌದು. ನನಗೆ ಅನ್ನಪ್ರಾಶನ ಮಾಡಿಸಿದಂತಹ ಸಿನಿಮಾ. ಚಿತ್ರರಂಗ ಏನು, ಒಬ್ಬ ನಿರ್ದೇಶಕನಾಗಿ ನೀನೇನೆಲ್ಲ ಮುಂದೆ ಅನುಭವಿಸ್ತಾ ಹೋಗ್ಬೇಕು ಅಂತ ಇವತ್ತಿನ ವಿಷಯವನ್ನು ಅವತ್ತೇ ಪಾಠ ಮಾಡಿದಂತಹ ಚಿತ್ರರಂಗ, ಸನ್ನಿವೇಶಗಳು, ಕ್ಷಣಗಳು. ಆ ಡೆಡ್ಲಿ ಸೋಮ ಮಾಡುವಾಗ ನಿಮಗೆ ಬೇರೆ ಆಯ್ಕೆ ಇರಲಿಲ್ವಾ, ಅಥವಾ ಆ ಆಯ್ಕೆ ಮೂಲಕನೇ ಯಾಕೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕಿತ್ತು ನಿರ್ದೇಶಕರಾಗಿ ಅಂತ? ಇಲ್ಲ ಸರ್, ನಂಗೇನು ಅಂತಂದರೆ ರವಿ ಬೆಳಗೆರೆಯ ಆ ಒಂದು ಬರವಣಿಗೆ ಇತ್ತಲ್ಲ, ಸೋಮನ್ ಬಗ್ಗೆ ಬರೆದಂತಹ ವಿಷಯಗಳಿತ್ತಲ್ಲ, ಅದು ತುಂಬಾ ಕಾಡ್ತಾ ಇತ್ತು. ಇಟ್ ವಾಸ್ ಇನ್ ರವಿ ಬೆಳಗೆರೆ ಅವರ ಮೊದಲನೇ ಪತ್ರಿಕೆ ಅದು. ಡೆಡ್ಲಿ ಸೋಮನ ವಿಷಯವನ್ನು ಹೊತ್ತು ಹೊರಗೆ ಬಂದಂತಹ ಕಪ್ಪು ಬಿಳುಪಿನ ಸುಂದರಿ ಅವಳು, ಕರೆಕ್ಟ್, ಹೈ ಬೆಂಗಳೂರು 1995. ಎಸ್. ಅದು ಅಲ್ಲಿಂದನೂ ನನಗೇನಾಗಿತ್ತು, ನನಗೆ 12 ಆಣಿ ಕೊಟ್ಟು ಲಂಕೇಶ್ ಪತ್ರಿಕೆ ತಗೊಳ್ತಾ ಇದ್ದಂತಹ 84-85ರಿಂದ ಹಿಡಿದು 2005ವರೆಗೂ ನನಗೆ ಟಬಲಾಯ್ಡ್ ಅಂತ ಬಂದಾಗ ಒನ್ ವಾಸ್ ಲಂಕೇಶ್ ಪತ್ರಿಕೆ ಆ್ಯಂಡ್ ಸೆಕೆಂಡ್ ಒನ್ ವಾಸ್ ಹೈ ಬೆಂಗಳೂರು. ಇವೆರಡು ನನಗೆ 2 ಕಣ್ಗಳ ಥರ ಇರ್ತಾ ಇತ್ತು. ಯಾಕೆಂದರೆ ವಿಷಯಗಳು, ನಾ ಹೇಳಿದ್ನಲ್ಲ, ಬಂದಂತಹ ವಾತಾವರಣ ನಂಗೆ ಹಾಗೆ ಇತ್ತು. ಯಾಕೆಂತಂದರೆ ಇಟ್ ವಾಸ್ ಅ ಟೋಟಲಿ ಅ ಕ್ರೂಡ್ ಸಿಸ್ಟಮ್ ವೇರ್ ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್. ನನಗೇನು, ನಾ ಎಲ್ಲ ಮಕ್ಕಳುಗಳ ಥರ ತುಂಬ ಖುಷಿಯಾಗಿ ಇಲ್ಲ ಅದು ಇದು ಏನಿಲ್ಲ, ಬಂದಿದ್ದೆ ಆ ಥರ. ಯಾಕೆಂದರೆ ತಂದೆ ಕೆಲಸಕ್ಕೆ ಹೊರಟೋಗೋರು, ಅಮ್ಮ ಒಂದಷ್ಟು ವಿಷಯಗಳಿಗೆ ನಮ್ಮ ತಾತನ ಮನೆಯಲ್ಲಿ ಬಿಟ್ಟು ಹೊರಟೋಗ್ಬಿಡೋರು. ತಾತನ ಮನೆ ಕೂಡ NR ಕಾಲನಿ ಆಗಿದ್ರಿಂದ ತಿರ್ಗಾ ರಾತ್ರಿ ಬಂತು ಅಂತಂದರೆ ಎಲ್ಲ ತ್ಯಾಗರಾಜ ನಗರದ ಹಳೆಯ ವಿಷಯಗಳ ಕೆದಕಿ ಅದು ಮಾಡೋದು, ಇಲ್ಲಿ ಮಾಡೋದು, ಯಾರ ಹತ್ರ ನಮ್ಮ ಫ್ರೆಂಡ್ಸ್ ಹತ್ರ ಹೋಗೋದು. ಅವರೆಲ್ಲ ಮಾತಾಡ್ತಾ ಇದ್ದಿದ್ದೆ ಇದು, ಇವತ್ತು ಇವನು ಬಂದಿದ್ದ, ಅವತ್ತು ಅವನು ಬಂದಿದ್ದ, ಗಣೇಶ ಬಂದಿದ್ದ, ಈ ಥರದ್ದೆಲ್ಲ ಸೊ ಇದೆಲ್ಲವೂ ಮೊದಲಿಂದನೇ ತಲೆಯಲ್ಲಿ ಕೂತು 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 ನನಗೆ ರವಿ ಬೆಳಗೆರೆ ಆ ಬರವಣಿಗೆಗಳು ತುಂಬ ಬೇಗ ಅಟ್ರಾಕ್ಟ್ ಆಗಿಬಿಟ್ಟಿತ್ತು 95. ಓಕೆ. ಸೊ ಆ್ಯಕ್ಚುಲಾಗಿ ಏನು ಅಂತಂದರೆ ಡೆಡ್ಲಿ ಸೋಮ ಮಾಡಬೇಕಾದಂತಹ ನಾಯಕ ನಟ ಬೇರೆ ಆಗಿದ್ದರು. ಅವ್ರಿಗೆ ಆ ಥರದ ಒಂದು ಆ್ಯಕ್ಷನ್ ಬೇಕು, ಒಂದು ಸಿನಿಮಾ ಆ ಥರದ್ದು ಬೇಕು ಅಂತಂದಾಗ ಇದು ನೋಡೋಣ ಅಂತ ಶುರು ಮಾಡಿ, ತದನಂತರ ದಿನಗಳಿಂದ ಕಾರಣಾಂತರಗಳಿಂದ ಆ ನಾಯಕ ನಟ ಅದು ಮಾಡೋಕ್ಕಾಗಲಿಲ್ಲ ಅಂದಾಗ ಅಲ್ಲಿಂದ ತಿರ್ಗಾ ನನಗೊಂದು ದೊಡ್ಡ ಯಕ್ಷ ಪ್ರಶ್ನೆ ಶುರು ಆಗುತ್ತೆ. ಈಗ ಯಾರಪ್ಪ? ಸಡನ್ ಆಗಿ ಆದಿತ್ಯ ಅವರು ನನಗೆ ರಮೇಶ್ ಅಣ್ಣ ಆದಿ ಅಂತ ಒಂದು ಸಿನಿಮಾ ಮಾಡ್ತಿರ್ತಾರೆ, ಅದರಲ್ಲೂ ಆದಿತ್ಯ ಅವರು ಆರ್ಟಿಸ್ಟ್ ಆಗಿದ್ದರಿಂದ ನನಗೆ ಆದಿ ವಾಸ್ ವೆರಿ ಗುಡ್ ಬಿಕಾಸ್ ಹಿ ವಾಸ್ ಲುಕಿಂಗ್ ಸೋ ಯಂಗ್. ಅವಾಗ ಇನ್ನೂ ಇಂಡಸ್ಟ್ರಿ ಆದ ಆ ಪರದೆಗೆ ಇನ್ನೂ ಇದಾಗಿರ್ಲಿಲ್ಲ, ಹಳತಾಗಿರ್ಲಿಲ್ಲ, ಮುಖ ಒಗ್ಗಿರ್ಲಿಲ್ಲ, ಹಳತಾಗಿರ್ಲಿಲ್ಲ. ಹಳೇದಾಗ್ಬಿಟ್ರೆ ಬೇರೆ ತರ ಆಗ್ಬಿಡುತ್ತೆ. ಪರದೆಗೆ ಇನ್ನೂ ಹೊಸತನ ಬೇಕಾಗಿತ್ತು. ಪ್ಲಸ್ ತುಂಬಾನೇ ಆ ಲುಕ್ಕಲ್ಲಿ ಏನೋ ಒಂದು ಬದಲಾವಣೆಯನ್ನ ತರಬಹುದು ಅನ್ನೋದನ್ನ ನನ್ನ ಇನ್ನೊಬ್ರು PR ಅರುಣ್ ಪ್ರಸಾದ್ನ ಹೇಳಿದ್ನಲ್ಲ, ಸೈ ಸಿನಿಮಾ ನಿರ್ದೇಶಕರು, ಅವರು ಒಂದಷ್ಟೆಲ್ಲ ಇನ್ಪುಟ್ಸ್ ಕೊಟ್ಟರು. ಸೊ ಮಾಡೋಣ ಅಂತಂದಾಗ ಈ ವಿಷಯವನ್ನ ನನಗೆ ಫಸ್ಟ್ ಪ್ರೋತ್ಸಾಹ ಕೊಟ್ಟಿದ್ನ ಹೇಳಿದ್ನಲ್ಲ ಮಂಜು ಸರ್, ಅವರು ಏನಾದ್ರು ಒಂದು ಹೊಸದು ಮಾಡೋಣ ಅಂತಂದಾಗ ಎಲ್ಲವೂ ಶುರು ಮಾಡಿದ್ವಿ. ಗಾಂಧಿನಗರ ಗೊತ್ತಲ್ಲ, ತುಂಬ ಚಂದ ಮಾತಾಡುತ್ತೆ. ಡೆಡ್ಲಿ ಸೋಮ ಅಂತ ಹೆಸರಿಟ್ಟಿದ ತಕ್ಷಣ ಆಗೋಯ್ತಿದ್ದು ಪಿಕ್ಚರ್ ನೆಗೆಟಿವ್. ಇದು ಹೆಸರೇ ಡೆಡ್ಲಿ ಅಂತ ಇಟ್ಟಿದ್ದಾರೆ, ಸತ್ತೋಗ್ತಾರೆ ಇವರು. ಯಾಕೆಂತಂದ್ರೆ ಅವಾಗೆಲ್ಲ ಅದೆಲ್ಲ ಇತ್ತು, ಸಂಸ್ಕೃತಿ, ಸಂಪ್ರದಾಯ, ಒಂದು ಪದ್ಧತಿ, ಇದೇ ರೀತಿ ಸಿನಿಮಾ ಮಾಡಬೇಕು. ಹೀರೋ ಏನಾರು ಕ್ಲೈಮ್ಯಾಕ್ಸ್ ಅಲ್ಲಿ ಸತ್ತೋಗ್ಬಿಟ್ರೆ ಆ ಸಿನಿಮಾ ಓಡೋದಿಲ್ಲ. ಎಲ್ಲ ತುಂಬ ಇದೆ. ಇದು ಹುಲಿಯಾ ಅನ್ನೋ ಒಂದು ಸಿನಿಮಾದಲ್ಲೇ ಶುರು ಆದಂತಹ ಮಾತುಕತೆ. ಅದೆಲ್ಲ ಸಂಘರ್ಷದಲ್ಲಿ ವಿಷ್ಣು ಸರ್ ಸತ್ತೋಗ್ತಾರೆ ಅಷ್ಟೇ ಅಂತಾರೆ, ಅದ ಹಾಗೆ ಆಗೋಗುತ್ತೆ. ಹುಲಿಯಾದಲ್ಲಿ ಹೀರೋ ಸತ್ತೋಗ್ತಾನೆ, ಹುಲಿಯಾ ಅಂತ ಟೈಟ್ಲ್ ಇಟ್ಟು ಹೀರೋ ಸತ್ತೋಗ್ತಾನೆ, ಈ ಸಿನಿಮಾ ಸರಿಯಾಗಿಲ್ಲ ಅಂದ್ಬಿಡ್ತಾರೆ. ಇದರಲ್ಲೂ ನಂದರಲ್ಲಿ ಡೆಡ್ಲಿ ಅಂತ ದೊಡ್ಡದಾಗಿ ಏನೋ ಹೆಸರಿಟ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಹೀರೋನ್ ಸಾಯಿಸ್ಬಿಡ್ತಾರೆ. ಹೀರೋನ್ ಸಾಯಿಸ್ಲೇಬೇಕು, ಕಾರಣ ಅವ್ನು ಸತ್ತೋಗಿದ್ದಾನೆ, ನಾನು ಬದುಕ್ತಾನೆ ತೋರ್ಸಕ್ಕಾಗಲ್ಲ. ಇತ್ತು ಒಂದಷ್ಟು ಪ್ರಶ್ನೆಗಳನ್ನೆಲ್ಲ ಮೀರಿ ತದನಂತರ ಕ್ಲೈಮ್ಯಾಕ್ಸ್ನಲ್ಲಿ ಆ್ಯಕ್ಚುಲ್ ಆಗಿ ಒಂದು ವರ್ಬಲ್ ಕ್ಲೈಮ್ಯಾಕ್ಸ್ ಮಾಡಿರ್ತೀವಿ. ಒಂದು ಆ್ಯಕ್ಷನ್ ಎಲ್ಲ ಆದಮೇಲೆ ದೇವರಾಜ್ ಅವ್ರನ್ನ ಕರ್ಕೊಂಡೋಗಿ ಸೈನಡ್ ಹಿಲ್ಸಲ್ಲಿ ಹೊಡೆದು ಸಾಯಿಸಿ ಎಲ್ಲ ಮಾಡ್ಬೇಕಾದ್ರೆ ಒಂದಷ್ಟು ಕಾವ್ಯಾತ್ಮಕವಾಗಿ ಒಂದಷ್ಟು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದನ್ನ ಕತ್ತರಿಸಿ ಹಾಕ್ಬಿಡು ಅಂತ ಕೆಲವರು ಹೇಳ್ತಾರೆ ಪಂಡಿತರುಗಳು. ಅದು ಏನದು ಕ್ಲೈಮ್ಯಾಕ್ಸಲ್ಲಿ ಎದ್ದು ಬಿಡ್ತಾರೆ. ಎಸ್, ದೇ ವರ್ ಕರೆಕ್ಟ್. ಸಂತೋಷ್ನಲ್ಲಿ ನಮ್ಗೆ ಯಾವಾಗ ಕ್ಲೈಮ್ಯಾಕ್ಸ್ ಆಗುತ್ತೋ ಎಲ್ಲರೂ ಎದ್ದು ಬಿಡ್ತಾರೆ ಸರ್. ಬಟ್ ಎದ್ದು ಸತತವಾಗಿ 7.5 ನಿಮಿಷ ಸಿನಿಮಾನ ನಿಂತು ನೋಡ್ತಾರೆ. ಕರೆಕ್ಟ್. ಅದು ನಮ್ಮ ಗೆಲುವು ಅಂತಾನೆ ನಾನು ಅವಾಗ ಭಾವಿಸ್ತಿದ್ದಲ್ಲ. ಅಲ್ಲಿ ನಾವು ಗೆದ್ದದ್ದು. ಯಾವಾಗ ಎಲ್ಲರೂ ನಿಂತು 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 ನೋಡೋದಕ್ಕೆ ಶುರು ಮಾಡಿದ್ರು, ನನಗೂ ಚೆನ್ನಾಗಿ ನೆನಪಿದೆ. ACP ಬಾವ ಅವ್ರು ಬಂದಿದ್ರು, ರವಿ ಬೆಳಗೆರೆ ಬಂದಿದ್ರು. ರವಿ ಬೆಳಗೆರೆಗೆ ಕತೆ ಗೊತ್ತಿರಲಿಲ್ಲ ನಾನೇನು ಮಾಡಿದ್ದೀನಿ ಅಂತ. ಸಿನಿಮಾ ನೋಡಲಿಕ್ಕೆ ಸಂಸಾರ ಸಮೇತ ಬಂದು ಎಲ್ಲವನ್ನೂ ನೋಡಿ ಕ್ಲೈಮ್ಯಾಕ್ಸ್ ಆಗಿದ ತಕ್ಷಣ ಇಲ್ಲಿ ಏನೋ ಮಾಡಿದಾನೆ ಅಂತ ಎದ್ದು ಬಿಡ್ತಾರೆ. ಎದ್ದು ಬಿಟ್ಟ ಮೇಲೆ ಕರ್ಕೊಂಡೋಗಿ ಅವನ್ನ ಸಾಯಿಸೋವರೆಗೂ 7.5 ನಿಮಿಷ ಇದೆಯಲ್ಲ, ಅದಾದಮೇಲೆ ಅದನ್ನು ನೋಡಿ ಹೊರಗೆ ಬಂದಮೇಲೆ ರವಿ ಬೆಳಗೆರೆ ಹೇಳಿದಂತಹ ಮಾತುಗಳು, ಅವ್ರು ಬರ್ಕೊಟ್ಟಂತಹ ಒಂದು ಪತ್ರ ಇವತ್ತು ನನ್ನ ಮನೆಯಲ್ಲಿ ಕಬೋರ್ಡಲ್ಲಿ ತುಂಬ ಸುಂದರವಾಗಿ ಮಲಗಿದೆ. ಅದು ಕೂಡ ನಾ ಕಂಡಂತಹ ಸೋಮನಿಗೆ ಮರು ಜೀವನ ಕೊಟ್ಟಂತಹ ಹುಡುಗ ಕಾಣೋದು ನೀನು ಅಂತ ಬರೆದು ಕೊಡ್ತಾರೆ ರವಿ ಬೆಳಗೆರೆ ಅವರು. ಆ ಪತ್ರ ಕೂಡ ಹಾಗೆ ಇದೆ. ಸೊ ಈ ಥರದ್ದೆಲ್ಲ ಆಗಿ ಡೆಡ್ಲಿ ಸೋಮ ಮುಗಿಯುತ್ತೆ. ಒಂದು ಹಂತಕ್ಕೆ ಇಟ್ ವಾಸ್ ಜಸ್ಟ್ ಲೈಕ್ ಎನ್ ವಾರ್ ಅಷ್ಟೇ.
ಆ ಒಂದು ಯುದ್ಧನೇ ಇವತ್ತವರೆಗೂ ನನ್ನನ್ನು ಗೆಲ್ಸ್ಕೊಂಡ್ ಬರ್ತಾರೆ. ಕರೆಕ್ಟ್. ಈ ಯುದ್ಧಗಳಿಗೂ ಹೊಸದಾಗಿ ಕಾಣ್ತಾ ಇಲ್ಲ. ಎಸ್ ಎಸ್. ಡೆಡ್ಲಿ ಸೋಮ ಬಂದಾಗ ಸಿನಿಮಾ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದಾಗ ಎಲ್ಲ ಕಡೆ ಅದೇ ಮಾತು. ಇಂಡಸ್ಟ್ರಿ ನಿಮ್ಮನ್ನು ಅವಾಗ ಪರಿಗಣಿಸಿದ್ದು ಮತ್ತು ನೋಡಿದ ರೀತಿ ಹೇಗಿತ್ತು ಅಂತ? ಸರ್, ನನ್ನ ಕನ್ನಡ ಚಲನಚಿತ್ರರಂಗದ ಒಂದು ದುರ್ವಿಧಿ ಏನು ಅಂತಂದರೆ, ಇಲ್ಲಿ ಯಾರು ಗೆಲ್ತಾರೋ ಅದು ಇವಾಗಿನ ಹುಡುಗರುಗಳಿಗೆ ತುಂಬ ಹೆಲ್ಪ್ ಆಗ್ತದೆ. ಅವತ್ತಿನ ಕಾಲದಲ್ಲಿ ನಂಗೆ 6 ತಿಂಗಳು ಕೆಲಸ ಇಲ್ಲ ಸರ್. ಸಿನಿಮಾ ಸಕ್ಸಸ್ಫುಲ್ ಆದ್ರೂ ಕೂಡ 6 ತಿಂಗಳು ಕೆಲಸ. ಇಲ್ಲಿ ನಿರ್ಮಾಪಕರು ಏನು ಮಾಡ್ತಾರೆ, ದಿ ಪ್ಲಾನ್ ಇನ್ ಸಚ್ ಎ ವೇ. ಅವನು ಸಕ್ಸಸ್ ಕೊಟ್ಟಿದ ತಕ್ಷಣ ನಾವು ಅಲ್ಲಿ ಹೋಗ್ಬಿಡ್ತು ಅಂತಂದರೆ ನನ್ನಿಂದ ಅನ್ನೋದು ಅವನು ಬಂದ್ಬಿಡುತ್ತೆ. ಅವನನ್ನು ಕೆಡ್ಡದಲ್ಲಿ ಕೆಡವೋಣ ಅಷ್ಟೇ. ಬಿದ್ದಿರ್ಬೇಕು. ಅವ್ನು ಸ್ವಲ್ಪ ದಿವಸ ಬಿದ್ದು ಅವ್ನಿಗೆ ಹೆದರಿಕೆ ಅನ್ನೋದು ಬಂತು ಅಂತ ನಾಳೆ ಹೋಗಿ ನಾವು ಯಾರು ಕೈನ ಒಂದು ಆಶ್ರಯನ ಕೊಟ್ಟರೆ ಅವನು ಅದನ್ನ ಹಿಡ್ಕೊಂಡ್ ಬಂದ ತಕ್ಷಣ ನಾವು ಹಾಕಿದ ಅನ್ನನ ತಿಂತಾನೆ, ನಾವು ಕೊಟ್ಟ ಸಂಭಾವನೆಯನ್ನು ತಗೊಳ್ತಾನೆ. 6 ತಿಂಗಳು ಕೆಲಸ ಕೊಡಲ್ಲ, ಎಲ್ಲೂ ಕೊಡಲ್ಲ. ಯಾರು ನನ್ನ ಬಂದು ಬಹುಶಃ ರವಿ ಶ್ರೀವಾಸ್ ಅವರು ರೋಡಿಸಮ್ ಕಥೆನೆ ಮತ್ತೆ ಹೇಳ್ಬೋದಾ ಅನ್ನೋ ಭಯನ? ಇಲ್ಲ ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ ಸರ್. ಇವಾಗ ಏನಾಗತ್ತೆ ಅಂತಂದ್ರೆ, ಚೆನ್ನಾಗಿ ಮಾಡಿದ್ದೀನಿ ಅಂದಾಗ ಚಂದ ಇದೆಯಾ, ಚೆನ್ನಾಗಿ ಮಾಡಿದ್ಯಾ, ಇಟ್ ವಾಸ್ ಗುಡ್ ಅಟೆಂಪ್ಟ್ ಅಂತ ಹೇಳೋದಕ್ಕೂ ಇಂಡಸ್ಟ್ರಿನಲ್ಲಿ ಒಬ್ಬ ಬರಲಿಲ್ಲ ಅಂದಾಗ ತುಂಬ ನೋವಾಗತ್ತೆ. ಯಾಕೆಂದರೆ ಜನ ಒಪ್ಕೊಂಡಿದ್ದಾರೆ, ನಿಮಗೇನು ಒಪ್ಕೊಳ್ಳಿಕ್ಕೆ? ಒಪ್ಕೊಳ್ಳಿಲ್ಲ ಸರ್. ಅದರಲ್ಲಿ ಉಪೇಂದ್ರ ಸರ್ ಒಬ್ಬರು ನನ್ನ ಕೈ ತುಂಬ ಚೆನ್ನಾಗಿ ಹಿಡಿದ್ರು. ಅವರು ಒಂದು ಪ್ರಿವ್ಯೂ ನೋಡ್ತಾರೆ. ಪ್ರಿವ್ಯೂ ನೋಡಿದ ತಕ್ಷಣ ಹೊರಗೆ ಬಂದಿದ ತಕ್ಷಣ ಶೈಲೇಂದ್ರ ಬಾಬು ಅವ್ರ ಕೈಲಿ ಒಂದು 25,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ರವಿ ಸರ್ ಜೊತೆ ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ದರ್ಶನ್ ಸರ್ ಸಿನಿಮಾ ನೋಡ್ತಾರೆ, ತುಂಬ ಖುಷಿ ಪಡ್ತಾರೆ. ಜಗ್ಗೇಶ್ ಸರ್ ಸಿನಿಮಾ ನೋಡ್ತಾರೆ, ಖುಷಿ ಪಡ್ತಾರೆ. ಆದರೆ ಆ ಒಂದು ಕೈ ಕೊಟ್ಟು ನನ್ನನ್ನು ಮೇಲೆ ಎತ್ಕೊಂಡಿದ್ದು ಉಪೇಂದ್ರ ಸರ್ ಅವರು. ಬಟ್ ಎಗೈನ್ ಅದೇ ಹೇಳ್ತೀವಲ್ಲ, ಫೇಟ್, ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಲಿಲ್ಲ. ಸೊ ಅದಾಗಿ ನಾ ಹೇಳಿದ್ನಲ್ಲ, ಒಂದು 8-9 ತಿಂಗಳುಗಳ ಕಾಲ ನನಗೆ ಯಾವುದು ಸಿನಿಮಾ ಇಲ್ಲ ಅಂದಾಗ, ರಿಲೀಸ್ ಆಗಿದ್ದಲ್ಲಿ ಆಗಸ್ಟ್ 26 ರಿಲೀಸ್ ಆಗುತ್ತೆ 2025 ಸೋಮ. ನನಗೆ ನೆಕ್ಸ್ಟ್ ಜುಲೈವರೆಗೂ ಕೆಲಸ ಇರೋದಿಲ್ಲ, ಹತ್ತತ್ರ 1 ವರ್ಷ. ಸೊ ಉಪೇಂದ್ರ ಸರ್ ಹತ್ರ ನಾನು ಯಾವಾಗ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಆವಾಗ ನನಗೆ ಶೈಲೇಂದ್ರ ಬಾಬು ಕೊಟ್ಟಂಥ ಒಂದು ಅವಕಾಶ ಏನು ಅಂದರೆ, ಮರ್ಡರ್ ಅಂತ ಒಂದು ಸಿನಿಮಾ ಇದೆ, ಅದನ್ನು ರೀಮೇಕ್ ಮಾಡೋಣ ಅಂತ ಕೇಳ್ತಾರೆ. ಬಿಕಾಸ್ ಏನು ಅಂತಂದರೆ, ಅವ್ರು ಮಾಡ್ಕೊಂಬಂದಂತಹ ಎಲ್ಲ ಪರಂಪರೆಯಲ್ಲಿ ಎಲ್ಲ ಒಂದಷ್ಟು ರೀಮೇಕ್ಸ್ಗಳಿದ್ದಾವೆ. ಕರೆಕ್ಟ್. ಅವರ ಒಂದು ಬತ್ತಳಿಕೆಯಲ್ಲಿ ರೀಮೇಕ್ಸ್ ಸಿನಿಮಾ. ಸೊ ಹಾಗಾಗಿ ಅವ್ರು ತಂದು ಇಟ್ಕೊಂಡಿದ್ರು ಆ ಸಿನಿಮಾನ. ಅದು ಕೂಡ ಹಸಿ ಸಿನಿಮಾ ಅದು. ಸರಿ ನೋಡ್ತೀನಿ ಒಂದ್ಸತಿ ಅಂತ ಹೇಳಿ ನೋಡ್ತೇನೆ. ಏನೋ ಒಂದು ಮೊಂಡು ಧೈರ್ಯ, ಯಾಕೆ ಮಾಡಬಾರ್ದು. ಸೋಮ ಮಾಡಿದಾಗ್ಲೂ ಹೀಗೆ ಹೇಳ್ತಾರೆ. ಒಂದಷ್ಟು ಜನ ಕೇಳಿದೆ, ಅಯ್ಯೋ ಮರ್ಡರ. ಆ ಕಾಲಕ್ಕೆ ಅದರಲ್ಲಿ ಆ ಜಾಗದಲ್ಲಿ ನನಗೆ ನಿಂತು ಸಪೋರ್ಟ್ ಮಾಡಿದ್ದು ರಕ್ಷಿತಾ. ಶಿ ಟೋಲ್ಡ್ ಚೆನ್ನಾಗಿದೆ, ನೀನ್ ಮಾಡು. ಎಲ್ರು ಹೀಗೆ ಅಂತಾರೆ ಅಂದ್ರೆ, ಯಾರಮ್ಮ ಹೀರೋಯಿನ್ ನಂಗೇನು ತೋರಿಸ್ತಾ ಇಲ್ಲ, ನಾನು ಬರ್ತೀನಿ ಕಣೋ ನಿನ್ ಜೊತೆ, ನಾ ಮಾಡ್ತೀನಿ. ರಕ್ಷಿತಾ ಶಿ ವಾಸ್ ಸಚ್ ಅ ಸ್ವೀಟ್ ಹಾರ್ಟ್. ಅಂದರೆ ಸೋಮ ಸಮಯದಿಂದಲೇ ಎಲ್ಲೋ ಒಂದು ಕಡೆ ಅದೇನೋ ಅಂತಾರಲ್ಲ, ನಾನು ಸೋಮ ಮಾಡಿದಾಗ ಐ ವಾಸ್ ಜಸ್ಟ್ 35. ನನಗೆ ಮಗಳಿರಲಿಲ್ಲ, ಆ ಹೆಣ್ಮಗುನೇ ನನ್ನ ಮಗಳ ಥರ ಇದ್ಬಿಟ್ಲು. ಸೊ ಏನಾಗಲಿ ನಾನಿದ್ದೀನಿ ರಿಲೀಸ್ ಟೈಮ್ವರೆಗೂ ಸೋಮ ಪಟ್ಟಂತಹ ಪಾಡ ಅಷ್ಟಿಷ್ಟಲ್ಲ. ಎಲ್ಲಿ ನಿರ್ಮಾಪಕರು ಫಸ್ಟ್ ವೀಕ್ಗೆ ಬರ್ಕೊಟ್ಬಿಟ್ಟಿರ್ತಾರೆ ಈ ಸಿನಿಮಾ ಓಡಲ್ಲ ಅಂತ. ಸಂತೋಷ್ ಥಿಯೇಟ್ರಿಗೆ ರಿಲೀಸ್ ಆಗತ್ತೆ 26ನೇ ತಾರೀಕಿಗೆ, 3ನೇ ತಾರೀಕಿಗೆ ಆಟೋ ಶಂಕರ್ಗೆ ಬರ್ಕೊಟ್ಬಿಟ್ಟಿರ್ತಾರೆ, ಕಿತ್ತಾಕ್ಬಿಡ್ತಾರೆ ಸಿನಿಮಾ. ಅಲ್ಲಿಂದ ಕೈಕಾಲು ಹಿಡಿದು ತ್ರಿವೇಣಿಗೆ ಬಂದು, ತ್ರಿವೇಣಿನಲ್ಲಿ ತಿರ್ಗಾ ಅದೇನೋ ಹೇಳ್ತಾರಲ್ಲ, ವೆಂಟಿಲೇಟ್ರಲ್ಲಿ ಇಟ್ಟು ನಮ್ಮ ಸೋಮನ್ ನಾವು ಬದುಕಿಸ್ಕೊಂಡು ಅಲ್ಲಿ 100 days ಮಾಡೋ ಪರಿಸ್ಥಿತಿ ಬರುತ್ತೆ. ಇನ್ನೇನು ಬರ್ತಾ ಇದೀವ ಅಂದರೆ ಅಣ್ಣ ತಂಗಿ ತೊಗೊಂಬಂದು ಹಾಕ್ಬಿಡ್ತಾರೆ ಟಪ್ ಅಂತ. ಇಲ್ಲಿ ಇದೇ ಹೇಳಿದ್ನಲ್ಲ, ನನಗೆ ಸೋಮ ಕೊಟ್ಟಂತಹ ಒಂದು ಅನುಭವ, ಒಂದಷ್ಟು ವಿಷಯಗಳಲ್ಲಿ ನಾನು ಯಾವುದಕ್ಕೂ ಸೋಲ್ದೇ ಇರೋಂಗೆ ಈ ಒಂದು 20 ವರ್ಷ ಕಾಪಾಡ್ಕೊಂಬಂತಹ ಸಿನಿಮಾ ಬಂಡ ಧೈರ್ಯ. ಸೊ ಅಲ್ಲಿ ರಕ್ಷಿತಾ ಯಾವಾಗ ನಾವು ಮಾಡೋಣ, ನಾನು ಇರ್ತೀನಿ ನಿನ್ ಜೊತೆ ಅಂತಂದಾಗ, ದೆನ್ ವಿ ವಾಂಟೆಡ್ ಟು ಸ್ಟಾರ್ಟ್ ದಿಸ್. ಬಟ್ ಹೇಳ್ತೀವಲ್ಲ, ಪ್ರತಿಯೊಬ್ರು ನನಗೆ ಯಾರ್ಯಾರು ಬಂದು ಮೊದಲನೇ ಆಸರೆಯಾಗಿ ನಿಂತ್ಕೋತಾ ಇರ್ತಾರೋ ಅವ್ರು ನನ್ನ ಸಿನಿಮಾದಲ್ಲೇ ಇರ್ತಾ ಇರಲಿಲ್ಲ, ಹಾಗಾಗಿ ಹೊರಟೋಗ್ತಾ ಇದ್ರು. ಸೊ ಶಿ ಗಾಟ್ ಮ್ಯಾರಿಡ್. ಈಗೇನು ಅಂದಾಗ ಅಗೈನ್ 1 more ಲೇಡಿ ಶಿ ಕೇಮ್ ಇನ್ ಟು ದಟ್ ಸಿನಿಮಾ, ಶಿ ಹಾಪ್ಡ್ ಇನ್. ಅದಾದಮೇಲೆ ತಿಲಕ್, ಆಮೇಲೆ ವಿಶಾಲು. ಅಲ್ಲಿ ಕೂಡ ರವಿ ಬೆಳಗೆರೆ ಅವ್ರನ್ನ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿಸ್ತೀನಿ ಇಡೀ ಸಿನಿಮಾದಲ್ಲಿ. ಫಾರ್ ದ ಫಸ್ಟ್ ಟೈಮ್ ಬ್ಯಾಂಕಾಕ್ಗೆ ಟ್ರಾವೆಲ್ ಮಾಡ್ತಾರೆ. ಅಂದರೆ ಅವ್ರು ಯಾವುದೇ ಊರಿಗೆ ಹೋಗಿರ್ಬೋದು, ಏನೇ ಮಾಡಿರ್ಬೋದು, ಸಿನಿಮಾಗೆ ಅಂತ ಟ್ರಾವೆಲ್ ಮಾಡ್ಕೊಂಡು ಅಷ್ಟು ದೂರ ಬಂದಂತಹ, ಸಪ್ತ ಸಾಗರಗಳನ್ನ ದಾಟಿ ಆ ಊರಿಗೆ ಬಂದಂತಹ ಜೀವ ಅದು. ಸೊ ನಡೆಯುತ್ತೆ ಹೀಗೆ, ಇಟ್ ವೆಂಟ್ ಆನ್. ಗಂಡ ಹೆಂಡತಿ ಹಾಕಿ ಸ್ಟಾರ್ಟ್ ಆಗುತ್ತೆ. ಓಕೆ. ಅದಾದ್ಮೇಲೆ ಮತ್ತೆ ಬ್ರ್ಯಾಂಡ್ಗೆ ಸಿಕ್ಬಿಟ್ರ ಅಂತ? ಇಲ್ಲ, ಅದಾದ್ಮೇಲೆ ತಿರ್ಗಾ ನನ್ನನ್ನು ಬ್ರ್ಯಾಂಡ್ ಮಾಡಿದ್ರು. ಅವ್ರು ಬ್ರ್ಯಾಂಡ್ ಮಾಡಿದ್ರು ಅಂದರೆ ಯಾರು ಅಲ್ಲ, ಇಲ್ಲಿ ಪತ್ರಕರ್ತರೇ ಮಾಡಿದ್ರು ನನಗೆ.
ಓಕೆ. ನನಗೇನಾಗುತ್ತೆ ಅಂತಂದರೆ ಸಿನಿಮಾ ಆಡಿಯೋ ಫಂಕ್ಷನಲ್ಲಿ ವಿಷ್ಣು ಸರ್ ಬರ್ತಾರೆ, ಅವ್ರು ಹೇಳ್ತಾರೆ ನನಗೆಲ್ಲೋ ಒಂದು ಕಡೆ ಪುಟ್ಟಣ್ಣ ಸರ್ದು ಒಂದು ಸಿನಿಮಾ ಬಂದಿತ್ತು, ಜಯಂತಿ ಮೇಡಮು ಚಂದ್ರಶೇಖರ್ ಎಲ್ಲ ಮಾಡಿದರು. ಆ ಸಿನಿಮಾವನ್ನು ನೆನಪಿಸ್ಕೋತಾರೆ. ಇದು ನನಗೆ ಆ ಥರ ನೆನಪಿಗೆ ತರ್ತಾ ಇದೆ. ಎಡಕಲ್ಲು ಗುಡ್ಡದ ಮೇಲೆ ಆವತ್ತಿನ ದಿನಗಳ ಆ ಸಿನಿಮಾವನ್ನು ಇವತ್ತಿನ ದಿನಗಳಲ್ಲಿ ನನಗೆ ಮೆಲ್ಕ್ ಹಾಕೋಂಗೆ ಮಾಡ್ತಾ ಇದೆ ರವಿ ಮಾಡಿರೋ ಸಿನಿಮಾ. ವಿಷನ್ ಗುಡ್ ಲಕ್ ಅಂತಾರೆ. ಉಪೇಂದ್ರ ಸರ್ ಹೇಳ್ತಾರೆ ಹಿಂದಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ ರವಿ. ಅಲ್ಲಿ ನಾವು ಬರೀ ತೋರಿಸಿದ್ದು ಬರೀ ಸಾಂಗ್ಸ್ ಅಷ್ಟೇ. ಸರಿ, ಅಲ್ಲಿ ಯಾರೋ ಯಾವುದೋ ಪತ್ರಕರ್ತರಿಗೆ ಏನೋ ಅನಿಸಿ ಪಿಕ್ಚರ್ ಬರಲೇಬಾರ್ದು, ಬ್ಯಾನ್ ಆಗಬೇಕು ಅಂತ ಬರೆದ್ಬಿಡ್ತಾರೆ ಲಂಕೇಶ್ ಪತ್ರಿಕೆಯಲ್ಲಿ. ನಾನು ಅವ್ರ ಮೇಲೆ ಹೋರಾಟವನ್ನು ಮಾಡ್ತೇನೆ. ನನ್ನ ಮೇಲೆ ಇಡೀ ಪತ್ರಿಕಾ ಸಮೂಹ ನನ್ನ ಮೇಲೆ ತಿರುಗಿ ಬೀಳುತ್ತೆ, ಮುಗಿ ಬೀಳುತ್ತೆ. ಅದಾದಮೇಲೆ ಸರಿ ಒಂದು ಕಾಂಪ್ರಮೈಸು, ಮತ್ತೊಂದು ಮಗದೊಂದು ಅಂತ ಆಗುತ್ತೆ. ಅಲ್ಲಿಂದ ಅದೇನೋ ಹೇಳ್ತಾರಲ್ಲ, ಒಂದು ಸಪ್ರೇಟ್ ಆದಂತಹ ಒಂದು ಪಂಗಡ ನನ್ನ ಮೇಲೆ ಟೋಟ್ಲಾಗಿ, ಅವರು ಅಂತಲ್ಲ, ಮಾಧ್ಯಮ ಅಂತಲ್ಲ, ಎಲ್ಲರೂ ನನ್ನನ್ನು ಬೆಳ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಓ, ಇವನು ಮಾಡೋದೇ ಇಂಥ ಸಿನಿಮಾ, ಇವನು ಈ ಥರ ಎಲ್ಲ ಮಾತಾಡ್ತಾನೆ, ಹಾಗಿರ್ತಾನೆ, ಹೀಗಿರ್ತಾನೆ. ನಾ ಏನು ಮಾಡೋಕ್ಕಾಗತ್ತೆ? ಅದೇನೋ ಹೇಳ್ತಾರಲ್ಲ, ನಾನು ಬೆಳೆದದ್ದು ತೆಂಗಿನ ಮರದ ಕೆಳಗಲ್ಲ, ನಾನು ಬೆಳೆದದ್ದು ಆಲದ ಮರದ ಕೆಳಗಲ್ಲ, ನಾನು ಬೆಳೆದದ್ದು ಈಚಲ್ ಮರದ ಕೆಳಗೆ. ಬಟ್ ನಾನು ಕುಡಿಯಲ್ಲ, ಆದರೆ ಬೆಳೆದ ಪರಿಸರ ಹಾಗಿದೆ. ನೀವು ಎಲ್ಲರೂ ತೆಂಗಿನ ಮರದ ಕೆಳಗಡೆ ಆಶ್ರಯ ಪಡ್ಕೊಂಡು ಬಂದದ್ದವರು. ನಿಮಗೆ ನಾನು ಯಾವತ್ತಿದ್ರೂ ಅದು ಹೊರಗಿನವನು ಬೇರೆಯವನ ಥರನೇ ಕಾಣ್ತೀನಿ. ಆದರೆ ಏಕಾಏಕಿ ನಾನು ಮನುಷ್ಯನೇ ಅಲ್ಲ ಅನ್ನೋ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ದ ವಾರ್ ಸ್ಟಾರ್ಟೆಡ್ ಅಷ್ಟೇ. ಅಲ್ಲಿ ಒಂದು ಯುದ್ಧ ಶುರು ಆಯಿತು. ನಾನು ಇರೋದೇ ಹೀಗೆ, ನಾನು ಮಾಡೋದೇ ಹೀಗೆ, ನಿಮಗಿಷ್ಟ ಇದ್ದರೆ ಸ್ವೀಕರಿಸಿ, ಇಲ್ಲ ಅಂದರೆ ನನ್ನ ದೂರ ಇಟ್ಬಿಡಿ ಅಂತ ಶುರು ಆಯಿತು. ಹಾಗಾಗಿ ರಾಜೀವ್ ಮಾಡ್ತೇನೆ. ರಾಜೀವಲ್ಲೂ ಕೂಡ ಒಂದು ದೊಡ್ಡ ಹೋರಾಟ ನಡೆಯುತ್ತೆ. ಅಲ್ಲಿಗೂ ಕೂಡ ಸೆನ್ಸಾರ್, ಗಂಡ ಹೆಂಡತಿ ಕೂಡ ಸೆನ್ಸಾರ್ ಕೈಯಾಡಿಸ್ತಾರೆ. ಬಟ್ ನಾಟ್ ಎ ಹ್ಯೂಜ್ ಥಿಂಗ್, ಯಾಕೆಂದರೆ ಅದು ರೀಮೇಕ್ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ಒಂದಷ್ಟು ಸೀನ್ಸ್ಗಳಿಗೆ ಬದಲಾವಣೆಗಳನ್ನು ಕೇಳಿದಾಗ ಅದನ್ನು ಮಾಡಿಬಿಟ್ಟು ಇದ್ಬಿಡ್ತೀವಿ. ಸೋಮಗೆ ಸೆನ್ಸಾರ್ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೋಮದಲ್ಲಿ ನಾನು ಬಾಗಿಲುಗಳನ್ನೇ ಹಾಕ್ಕೊಂಡು ಸೆನ್ಸಾರ್ ಆಫೀಸರ್ ಮೇಲೆ ಮುಗಿಬಿದ್ದಂತಹ ಟೈಮ್ ಇದ್ದಾವೆ. ಅದಾದಮೇಲೆ ಆ ಒಂದು ಇದನ್ನು ಗಂಡ ಹೆಂಡತಿ ಮೇಲೆ ತರಲಿಕ್ಕೆ ಇಷ್ಟಪಡ್ತಾರೆ. ಗಂಡ ಹೆಂಡತಿನಲ್ಲಿ ಯಾವಾಗ ಅದಾಗೋದಿಲ್ಲೋ ರಾಜೀವ್ ಮೇಲೆ ತುಂಬ ದೊಡ್ಡ ಹಿಡಿತವನ್ನು ಸಾಧಿಸ್ಬಿಡ್ತಾರೆ. ಅದು ಏನು ಅಂತಂದರೆ, ನನಗೆ BK ಶಿವರಾಮ್ ಅವರು ಕೊಟ್ಟಂತಹ ಒಂದು ಲೈನ್ ಅದು, ರವಿ ಪೀಪಲ್ ದೇ ಕಾಲೇಜ್ ಅದು ರಾಜೀವ್ನ ಟೈಟಲ್ ಚೇಂಜ್ ಮಾಡ್ತಾರೆ, ರಾಜೀವ್ ಗಾಂಧಿನ ರಾಜೀವ್. ಇಲ್ಲ, ಅದು ಬಂದು ಕೇಳಿ, ಅದು ತುಂಬಾ ಚಂದ ಇದೆ. ಮತ್ತೆ ಈ ಇಂದಿರಾ ಗಾಂಧಿ ಅಲ್ಲ ಅದು ಆಕ್ಚುಲ್ ಆಗಿ. ಫಸ್ಟ್ ಅದಕ್ಕೆ ಹೀರೋಯಿನ್ ಯಾರು ಅಂದ್ರೆ ಅಗೇನ್ ರಕ್ಷಿತಾ, ಫಿಮೇಲ್ ಓರಿಯೆಂಟೆಡ್. ನನಗೆ ಮಾಲಾಶ್ರೀ ಮೇಡಮ್ ಜೊತೆ ತುಂಬಾ ಸಿನಿಮಾ ಕೆಲಸ ಮಾಡಿ ಒಂದು ಇದ್ದಿದ್ದರಿಂದ ರಕ್ಷಿತನ ಅಲ್ಲಿಗೆ ಹೇಳ್ಕೊಂಡ್ಬರ್ಬೇಕು ಅನ್ನೋ ಆಸೆ. ನಾ ಹೇಳಿದ್ನಲ್ಲ, ಗಂಡ ಹೆಂಡತಿ ಟೈಮ್ನಲ್ಲಿ ಆಕೆ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಅದು ರಾಜೀವ್ ಟೈಮ್ನಲ್ಲಿ ಮದುವೆಗೆ ಬಂದಿರುತ್ತೆ. ಆ ಮದುವೆಗೆ ಬಂದಾಗ ಏನ್ ಶಿ ಸೇಸ್, ನನ್ನನ್ನು ಇಟ್ಕೊಂಡು ನೀನು 50 ದಿವಸ ಪ್ಲಾನ್ ಮಾಡ್ತಾ ಇದೀಯಾ, ನಾ ಎಲ್ಲರೂ ಒಂಚೂರು ಆ ಕಡೆ ಹೋಗ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಣೋ, ಹಂಗಂತ ಹೇಳಿ ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳಲ್ಲ. ಅದವರು ಒಂದು ಪಾತ್ರ ನನಗೋಸ್ಕರ ಮಾಡಿಸ್ಕೊಡು, ನಾನು ಮಾಡ್ತೀನಿ, ಬಟ್ ಫುಲ್ ಫ್ಲೆಜ್ ಮಾಡಕ್ ಹೋಗ್ಬೇಡಪ್ಪ ಅಂದಾಗ ಆಕೆಯನ್ನೇ ಇಟ್ಟು ಬರ್ದಂತಹ ಈ ಇಂದಿರಾ ಗಾಂಧಿ ತದನಂತರ ಈ ರಾಜೀವ್ ಗಾಂಧಿ ಅಲ್ಲ ಅಂತ ಆಗತ್ತೆ. ದೇರ್ ಕಮ್ಸ್ ವಿಜಯ ರಾಘವೇಂದ್ರ. ಅಲ್ಲಿ ಲೈನ್ ಇಷ್ಟೇ, BK ಶಿವರಾಮ್ ಅವ್ರು ಹೇಳಿದ್ದು, ರವಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಕರಿತೀರಾ, ನಮಗೂ ಧೈರ್ಯ, ನನ್ನ ಮನೆಯಿಂದ ಈಚೆ ಹೋಗ್ಬೇಕಾರೆ ಎಲ್ಲವನ್ನು ಕೊನೆಯ ಬಾರಿ ನೋಡ್ದಂಗೆ ನೋಡ್ತೀನಿ, ಅಂದ್ರೆ ಇದು ಕೊನೆ, ನಾನು ವಾಪಸ್ ಬರ್ತೀನ ಅಂತ. ಕಾರಣ ಏನು ಅಂದ್ರೆ, ಒಂದು ಎನ್ಕೌಂಟ್ರೋ, ಒಂದು ಫೈರಿಂಗೋ, ಒಂದು ಶೂಟ್ ಔಟೋ, ಇಲ್ಲ ಒಂದು ಹೊಡೆದಾಟ ಬಡದಾಟ ಏನೇ ನಡಿಬೇಕಾದ್ರೆ ನನ್ನ ಹಿಂದೆ ನಿಂತಿರ್ತಕ್ಕಂತಹ ಒಬ್ಬ ಆರಕ್ಷಕ ಕೂಡ, ಒಬ್ಬ ಕಾನ್ಸ್ಟೇಬಲ್ ಕೂಡ ಸುಮ್ಮನೆ ನಿಂತು ಹಿಂದ್ಗಡೆಯಿಂದ ಪಟಕ್ ಅಂತ ಹೊಡೆದ್ಬಿಟ್ರೆ ನಾನು ಸತ್ತೋಗ್ತೀನಿ ರವಿ. ನಮ್ಮನ್ನು ವೈರಿಗಳೇ ಹೊಡಿಬೇಕು ಅಂತ ಏನಿಲ್ಲ, ನಮ್ಮಲ್ಲೂ ಕೂಡ ವಿರೋಧಿಗಳಿದ್ದಾರೆ ಅಂತ ಹೇಳಿದಾಗ ರಾಜೀವ್ ಕತೆ ಸ್ಟಾರ್ಟ್ ಆಯ್ತು. ಹೌ ಪೊಲೀಸ್ ಆಫೀಸರ್ಸ್ ದೇ ಆರ್ ಸಫರಿಂಗ್ ಇನ್ಸೈಡ್. ಆ ಇನ್ಸೆಕ್ಯೂರಿಟಿ ಅನ್ನೋದ್ರಲ್ಲೇನೆ ಹೇಗೆ ಜೀವನವನ್ನು ಮಾಡ್ತಾರೆ. ಹಸಿ ವಿಷಯಗಳನ್ನೆಲ್ಲ ತಂದು ಆಗಿನ ಕಾಲದಲ್ಲೇ ಒಂದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ತಗೋಬೇಕು ಅಂದ್ರೆ ಎಷ್ಟು ಕೋಟಿ ಕೊಡ್ತಾ ಇದ್ರು ಅನ್ನೋದನ್ನೆಲ್ಲ ತೆಗೆದು ಬರದ್ವಿ. ಒಬ್ಬ ಗೃಹ ಮಂತ್ರಿ ಏನೆಲ್ಲ ಆಟ ಆಡಿ ಒಂದು ಪೋಸ್ಟಿಂಗ್ ಮಾಡ್ತಾನೆ, ಅವನಿಗೆ ಬೇಕು ಅಂತಂದ್ರೆ ಯಾವ್ಯಾವ ಆರಕ್ಷಕರನ್ನ ಎಲ್ಲೆಲ್ಲಿ ಹಾಕೊಂಡು ಆಟ ಆಡ್ತಾನೆ. ಈ ಥರದ್ದು ಎಲ್ಲ ಏನೇನು ಹಸಿ ವಿಷಯಗಳಿತ್ತು ಎಲ್ಲ ಹಾಕ್ತೇವೆ. 1800 ಅಡಿ ಕಟ್ ಮಾಡಿಬಿಡ್ತಾರೆ. ದಟ್ ವಾಸ್ ಅ ಮೆಸರಬಲ್ ಫ್ಲಾಪ್ ಫಾರ್ ಮೀ ಇನ್ ಮೈ ಕೆರಿಯರ್. ಇವತ್ತು ರಾಜೀವ್ ನನ್ನ ಕೂಸೆ, ಆದರೆ ಅಂಗಾಂಗನ ಕತ್ತರಿಸೋದಲ್ಲ, ದೇಹನೇ ಕತ್ತರಿಸಾಕ್ಬಿಟ್ರು. ಬರೀ ಹೃದಯ ಭಾಗವನ್ನ ಅಂತ ಬಿಟ್ಟರು, ಎಷ್ಟು ಹೊಡ್ಕೊಳುತ್ತೆ ಅದು. ಅದು ಮೊದಲನೇ ವಾರನೇ ಸತ್ತೋಗುತ್ತೆ ಅಂತ ತುಂಬ ಚೆಂದ ಗೊತ್ತಿತ್ತು. ಸೊ ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ
ಪತ್ರಕರ್ತರು ಆ ಒಂದು ಆವೇಶಗಳನ್ನು ತೀರಿಸ್ಕೊಂಡ್ರು. ನನ್ನನ್ನು ಬೇವರ್ಸಿ ನಿರ್ದೇಶಕ ಅಂತ ಬರೆದ್ರು, ಕಿತ್ತೋದ್ ನಿರ್ದೇಶಕ ಅಂತ ಬರೆದ್ರು, ಮತ್ತೊಂದು ನಿರ್ದೇಶಕ ಅಂತ ಬರೆದ್ರು. ಏನು ಮಾಡೋಕ್ಕಾಗಲ್ಲ. ಈಗ ಹಣೆಯ ಬರದಲ್ಲಿ ನಾವು ಬರ್ಕೊಂಬಂದಿರೋದೇ ಅದನ್ನು, ನಾನು ಬಂದಿರೋದೇ ಇದನ್ನೆಲ್ಲವನ್ನೂ ಸ್ವೀಕರಿಸ್ಲಿಕ್ಕೆ ಅಂದಾಗ ನಾನು ಏನು ಯಾವುದಕ್ಕೆ ತಲೆಯನ್ನು ಕೆಡಿಸ್ಕೊಳ್ಳಿ. ಇದಕ್ಕೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಾನು ಮಾಡಬೇಕಾದ ಕೆಲಸಗಳನ್ನ ನಾನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿಂದ ಅಂಬೆಗಾಲಿ ಇಡ್ತಾ ನೆಕ್ಸ್ಟ್ ನಾನು ಬಂದಿದ್ದು ಮಾದೇಶ. ಮಾದೇಶ ಕೂಡ ಮತ್ತೊಂದು ಮಾದೇಶ ವಾಸ್ ಫ್ಲಿಪ್ ಆಫ್ ಮುತ್ತಪ್ರೈ ಅಷ್ಟೇ. ಅವರೆಲ್ಲಿಂದನೋ ಬರ್ತಾರೆ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋರು ತುಂಬಾ ಚಂದ ಇತ್ತು. ಎಗೈನ್ ಅಲ್ಲಿ ರವಿ ಬೆಳಗೆರೆ ಕೂರ್ತಾರೆ, ಎಗೈನ್ ರವಿ ಬೆಳಗೆರೆ ಅಲ್ಲಿ ಬೋಟೋಸ್ ಕುಮಾರ್ ಪಾತ್ರವನ್ನ ಮಾಡ್ತಾರೆ. ಈ ತರ ಎಲ್ಲ ಒಂದಷ್ಟು ಮಾಡಿದ್ವಿ. ಅಲ್ಲೂ ಕೂಡ ಸೆನ್ಸಾರ್ ತನ್ನ ಕೈಯನ್ನ ಹಾಕಿ ಅದನ್ನ ಒಂದಷ್ಟು, ಶಿವಣ್ಣಂಗೂ ಸೆನ್ಸಾರ್ ಆಫೀಸರ್ಗೂ ದೊಡ್ಡ ಗಲಾಟೆ ಆಗುತ್ತೆ. ರಕ್ತಸಿಕ್ತ ಅಧ್ಯಾಯವನ್ನು ಬರೀತಾ ಇರುವಂತಹ ಮಾದೇಶ ಅಂತ ಪತ್ರಿಕೆಗಳಲ್ಲಿ ಬರೀತಾರೆ. ಅದಾದ ಮೇಲೆ ಸೆನ್ಸಾರ್ ಆಫೀಸರ್ ಶಿವಣ್ಣನ ಮೇಲೆ ಗರಂ ಆಗಿ ಅವರೊಂದಷ್ಟು ಮಾತುಗಳನ್ನು ಪತ್ರಿಕೆಗಳು ಹೇಳ್ತಾರೆ. ಶಿವಣ್ಣ ನಂಗೆ ಹಿಂಗೆ ಬೈದ್ರು, ಹಂಗೆ ಬೈದ್ರು, ಇದೆಲ್ಲ ಅವ್ರು ಅನ್ಬಾರ್ದಾಗಿತ್ತು ಅಂತ ಬರೀತಾರೆ. ಎಲ್ಲವೂ ಆದಮೇಲೆ ಮಾದೇಶ ಕೂಡ ತುಂಬ ಚೆಂದಾಗಿ ನಡೆದಂತಹ ಒಂದು ಸಿನಿಮಾ. ಅದು ಕೂಡ ಹಾಗೆ ಹೀಗೆ ಅಂತ ಬಂದು 50ನೇ ದಿವಸಕ್ಕೆ ಬರ್ತಾ ಇರ್ಬೇಕಾದ್ರೆ ಒಂದು ಶೂಟೌಟ್ ನಡೆಯುತ್ತೆ ಪ್ರೊಡ್ಯೂಸರಿಂದ. ಸೊ ಅದರಲ್ಲಿ ಅದು ಸಿಕ್ಕಾಕೊಳ್ಳುತ್ತೆ. ಸೊ ಆ ನಿಟ್ಟಿನಲ್ಲಿ ಅದೇನೋ ಹೇಳ್ತಾರಲ್ಲ ಸರ್, ಮೊದಲನೇ ಸಿನಿಮಾದಲ್ಲೇ ನಾನು ಆಯ್ಕೆ ಮಾಡ್ಕೊಂಡಿದ್ದೇನು ಅಂದರೆ ಒಂದು ಎನ್ಕೌಂಟರ್ಗೆ ಬಲಿಯಾಗುವಂಥ ಒಬ್ಬ ಹೀರೋ. ನನ್ನ ಜೀವನ ಕೂಡ ಎನ್ಕೌಂಟರ್ ಆಗ್ತಾ ಬರ್ತಾ ಇದೆ ಅಷ್ಟೇ. ಸೊ ಮಾದೇಶ ಆದಮೇಲೆ ಡೆಡ್ಲಿ ಟು ಆದಮೇಲೆ ದಶಮುಖ ಆದಮೇಲೆ ಟೈಗರ್ ಗಲ್ಲಿ. ಗ್ರಾಫ್ ಟೋಟ್ಲಾಗಿ ಡೌನ್ ಆಗ್ತಾ ಬಂತು. ಎಸ್, ಅದರಲ್ಲಿ ಹಠವೂ ಇದೆ, ನಾನು ಮಾಡೋದೇ ಹೀಗೆ ಅನ್ನೋ ಹಠ ಇದೆ. ಅದನ್ನು ನಾನು ಇನ್ನೂ ಬಿಟ್ಕೊಟ್ಟಿಲ್ಲ. ಬಹುಶಃ ಆ ಹಠನೇ ಸೆನ್ಸರ್ ಮಂಡಳಿಗೆ ಮುಳು ಆಗ್ತಾ ಬಂತ ಅಂತ. ಇರಲಿ, ಏನು ಮಾಡೋಕ್ಕಾಗತ್ತೆ, ಅವ್ರಿಗೆ ಹೆದರ್ಕೊಂಡು ನಾನು ಸಿನಿಮಾ ಮಾಡೋಕ್ಕಾಗಲ್ಲ ಅಲ್ವಾ. ಆದರೂ ಕಿತ್ ತಗೋದ್ರೆ ಇಲ್ಲ, ನೀವು ಹೇಳ್ದಂಗೆ ಇಲ್ಲ ಈ ಸಿನಿಮಾ ಲಾಸ್ಟ್ ಅಂತ, ಅದಕ್ಕೆ ಅದನ್ನ ಹೇಳ್ತೇನೆ ನಾನು. ಇನ್ನೂ ಸಾಕಾಗಿದೆ. ಯಾಕೆ ಅಂತಂದ್ರೆ ಬೇರೆಯವರ ದುಡ್ಡಿನಲ್ಲಿ ಆ 4 ಸಿನಿಮಾಗಳು ಬೇರೆ ಬೇರೆ ಥರದಲ್ಲಾಯಿತು. ಅದನ್ನೆಲ್ಲ ಒಪ್ಕೊಂಡ್ವಿ. ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತಾರೆ. ಐ ಸೇ ದಟ್ ಸೆನ್ಸಾರ್ ಇಸ್ ದ ಅದರ್ ಫೇಸ್ ಆಫ್ ಮಾರ್ಕೆಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನೀವು ಇದನ್ನ ಕೊಡಿ, ನಾನು ಅದನ್ನ ಕೊಡ್ತೀನಿ, ನಾನು ಅದನ್ನ ಕೊಡಿ, ನೀವು ಇದನ್ನ ಕೊಡಿ ಅಂತ ಕೇಳೋ ಒಂದು ಇನ್ಸ್ಟಿಟ್ಯೂಷನ್ ಆಗೋಗಿದೆ ಅದೀಗ. ಸೆನ್ಸಾರ್ ಆಫೀಸ್ ಆಗೋದು ಉಳಿದಿಲ್ಲ ಅದು. ಸೊ ಈಗ ಎಲ್ಲವೂ ದುಡ್ಡನ್ನು ಹಾಕಿ ಎಲ್ಲವನ್ನೂ ಹಾಕಿ ಈ ಮಟ್ಟಕ್ಕೆ ಬಂದು, ನಾನು ಕೂಡ ಮೊನ್ನೆ ಸೆನ್ಸಾರ್ ಅಷ್ಟು ಸುಲಭವಾಗಿ ನಾನು ಒಪ್ಕೊಳ್ಳಿಕ್ಕೆ ಹೋಗಲಿಲ್ಲ. ನಾ ವೆಂಟ್ ಫಾರ್ ರಿವೈಸಿಂಗ್. ಮುಂಬೈಗೆ ಹೋಗ್ತಾನೆ. ಮುಂಬೈನಲ್ಲಿ ನನಗೆ ಅಂದರೆ ಸೆನ್ಸಾರ್ ಇದರಲ್ಲಿ ಏನಿದೆ ರಿವೈಸಿಂಗ್ ಕಮಿಟಿ, ಅಲ್ಲೂ ಕೂಡ ಹೋರಾಡ್ತಾನೆ. ಇಲ್ಲಿ 4 ಜನ ನೋಡಿದ್ರೆ ಅಲ್ಲಿ 11 ಜನ ನೋಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ಹೊರಗೆ ಬಂದಿದೆ. ನಾನು ಅದಕ್ಕೆ ಹೇಳ್ತೀನಲ್ಲ, ಯಾರ್ಯಾರು ನನ್ನನ್ನು ಬೈತಿರೋ ನೀವು 4 ಜನ, ಯಾರ್ಯಾರು ನಾಳೆ ಬೆಳಗ್ಗೆ ಚೆನ್ನಾಗಿದೆ ಅಂತಿರೋ ನೀವು 11 ಜನ ಅಷ್ಟೇ. ಅದಕ್ಕೂ ಮೊದಲು ಮಾತಾಡೋದಾದ್ರೆ, ಈ ರವಿ ಶ್ರೀವತ್ಸ ಅವರ ಇಷ್ಟು ಸಿನಿಮಾಗಳಿಗೆ ಸೆನ್ಸರ್ ಕಾಟ ಆಯಿತು, ಸೆನ್ಸರ್ ಸಮಸ್ಯೆಗಳಾಯಿತು. ಆದಾಗ ಎಲ್ಲೋ ಒಂದು ಕಡೆಗೆ ಬೇಸರ ಆಗಿದ್ದು, ನೋವಾಗಿದ್ದು ಉಂಟು. ಆಮೇಲೆ ಸಾಕಪ್ಪ ಈ ಸಾಹಸ ಅಂತೇನೋ ಅನಿಸ್ತಾ? ಇಲ್ಲ ಅನ್ನಿಸ್ಲಿಲ್ಲ. ಬೇಸರ ಆಗಿದ್ದುಂಟು, ಸಾಕಪ್ಪ ಅನಿಸಿದ್ದುಂಟು. ಆದರೆ ಮಾಡಬಾರ್ದು ಅನ್ನೋದು ಯಾವತ್ತೂ ತಲೆಗೆ ಬರಲಿಲ್ಲ. ಯಾಕೆ ಅಂತಂದರೆ ನಡೀತಾ ಇರೋ ವಿಷಯವನ್ನು ತಾನೇ ನಾನು ಹೇಳ್ತಾ ಇದ್ದೇನೆ. ನಾನು ಯಾವುದೋ ನಡೀದಿರೋ ವಿಷಯವನ್ನು ತಂದು ನಾನು ಹೇಳ್ತಾ ಇಲ್ಲ, ಕಲ್ಪನೆ ಅಲ್ಲ. ಆಮೇಲೆ ನೀವೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಬರೀತೀರಾ ಅಂತಂದರೆ, ಆಗಲೇ ನಾನು ನಿಮ್ಗೆ ಹೇಳಿದೆ, ನಾನು ನೋಡಿದಂತಹ ವಿಷಯವನ್ನು ಪರದೆ ಮೇಲೆ ತರ್ತಾ ಇದ್ದೀನಿ ರೀ. ಆದರೆ ನಿಮ್ಮ ಅಕ್ಕಪಕ್ಕದಲ್ಲೇ ತಾಯಿಯನ್ನು ಬಿಟ್ಟರೆ, ಈಗ ಅದೇನೋ ಹೇಳ್ತಾರಲ್ಲ, ಮಗುಗೆ ಹಾಲನ್ನು ಕೊಡೋದು ಗೋಮಾತೆ, ಅವಳನ್ನ ನಿಮ್ಮ ನಡುಬೀದಿನಲ್ಲಿ ಕತ್ತರಿಸ್ತಾ ಇದ್ದಾರಲ್ಲ, ನಿಮಗೆಲ್ಲ ಅದು ಕಾಣ್ತಾ ಇಲ್ವಾ? ಗೋಹತ್ಯೆಗಳು ನಡೀತಾ ಇಲ್ವಾ? ಕರೆಕ್ಟ್ ಸರ್. ನಾನು ಕುಡಿಯಲ್ಲ, ನಾನು ಸೇದಲ್ಲ, ನಾನು ನಾನ್ ವೆಜ್ಜು ತಿನ್ನಲ್ಲ, ನಾನು ಮೊಟ್ಟೆನೂ ತಿನ್ನಲ್ಲ. ನಾನು ಪ್ರತಿಯೊಂದು ಪ್ರಾಣಿಯನ್ನು ಅಷ್ಟು ಶ್ರೇಷ್ಠ ಅನ್ಕೋತೀನಿ. ಅದ್ರ ಜೀವನ ಅದಕ್ಕೇನೋ ಒಂದು ಅಸ್ತಿತ್ವ ಅನ್ನೋದೇನೆ ದೇವರು ಅದಕ್ಕೆ ಜನ್ಮ ಕೊಟ್ಟಿದ್ದಾನೆ ಅಂತೀರಿ. ಕುರಿಗಳನ್ನ ಕಡಿಯಲ್ವಾ ನೀವು? ಲಿವರು, ಬೋಟಿ, ಕಲೀಜ, ಅದು ಬ್ರೈನು ಇದೆಲ್ಲ ತಿಂತಿರಲ್ಲಯ್ಯ ನೀವೆಲ್ಲ. ನಾನು ಬರೀ ತೋರಿಸ್ತಾ ಇದ್ದೀನಿ, ನೀವು ತಿಂತೀರಾ? ತೋರಿಸೋದು ಅಪರಾಧ ಅಂತಾರ. ಅದು ಹೆಂಗೆ? ಅದಕ್ಕೆ ನಾ ಹೇಳೋದು, ನೀವು ಇನ್ಫ್ಲೂಯೆನ್ಸ್ ಆಗ್ಬೋದಾ ಅಂತ. ಯಾವುದು? ನೀವು ತೋರಿಸೋದು ಪ್ರಭಾವ ಬೀರ್ಬೋದಾ? ಅದನ್ನೇ ತಾನೇ ನಾನ್ ಮಾಡ್ತಾ ಇರೋದು. ನಾನೀಗ ಸೋಮನ್ನ ಹೊಡೆದ ಅಂದಿದ್ದನ್ನ ನಾನ್ ನನ್ನ ಕಲ್ಪನೆಯಲ್ಲಿ ಹೊಡಿಲಿಲ್ವಲ್ಲ, ಸೋಮನ್ ಹೊಡೆದಿದ್ದನ್ನ ತಾನೇ ನಾನು ತೋರಿಸ್ತಾ ಇದ್ದೇನೆ. ಶಿವರಾಮ್ ಸಾಹೇಬ್ರು ಮನಸ್ಸಿನಲ್ಲಿ ಇರೋದನ್ನ ತಾನೇ ನಾನು ತಂದು ತೋರಿಸಿದ್ದು. ಮುತ್ತಪ್ರಾಯ ನಮಗ್ ಮೋಸ ಮಾಡಿ ಓಡೋಗಿದ್ದನ್ನ ತಾನೇ ನಾನು ನಿಮಗ್ ತೋರಿಸಿದ್ದು. ದಶಮುಖದಲ್ಲಿ ನಿಮ್ಮ ಜೂರಿ ಸಿಸ್ಟಮ್ ಹೇಗಿರಬೇಕು ಅಂತ 1955ರಲ್ಲಿ ಇದ್ದಿದ್ದನ್ನ ನೀವು ಹಾಳು ಮಾಡಿದ್ರಲ್ಲ, ಅದನ್ನ ತಿರ್ಗಾ ತಗೊಂಬನ್ನಿ ಅಂತ ತಾನೇ ತೋರಿಸಿದ್ದು.
ಇದು ಕೂಡ ಒಂದು ಕತೆ ಎಲ್ಲಿ ತಿಲಾರಿನಲ್ಲಿ ಇದರಲ್ಲಿ ಬೆಳಗಾಮಲ್ಲಿ ನಡೆದಿದ್ದು ಅದನ್ನ ತಾನೇ ತಂದು ತೋರಿಸ್ತಾ ಇರೋದು. ನಾನು ಯಾವುದನ್ನು ಕಲ್ಪನೆಯಲ್ಲಿ ತಂದು ನಿಮಗೆ ತೋರಿಸ್ತಾ ಇಲ್ವೇ? ಗೌರವಾಗಿದೆ. ಎಸ್, ಯು ನೀಡ್ ಟು ಡೈಜೆಸ್ಟ್. ಸಿನಿಮಾ ಅನ್ನೋದೇ ಪ್ರಭಾವ ಮಾಧ್ಯಮ. ಹೌದು. ಸೊ ಆ ಮೂಲಕ ಬದಲಾವಣೆಗಳು ಸಾಧ್ಯ. ಹೌದು. ಆದ್ರೆ ಎಷ್ಟು ಬದಲಾವಣೆಗಳ ಪೂರಕವಾಗಿರ್ತವೋ ಆ ಮಾರಕವಾಗಿನೂ ಕಾಣಬಹುದಲ್ವಾ? ಹೌದು. ಸೊ ಮಾರಕ ಯಾಕೆ ಆಗ್ಬಾರ್ದು? ರವಿ ಶ್ರೀವಾತ್ಸವ ಅವರ ಈ ಬರಹ. ಒಂದು ಸೆಕೆಂಡ್ ನಾನು ಕೇಳ್ತೇನೆ. ಈಗ ನನ್ನ ಸಿನಿಮಾದಲ್ಲಿ ರೇಪಿನ ವಿಷಯ ಮಾತಾಡ್ತಾರೆ. ಓಕೆ. ಒಂದು ಹೆಣ್ಣು ತುಂಬಾ ಘೋರವಾಗಿ ಮೈಯೆಲ್ಲ ರಕ್ತಸಿಕ್ತವಾಗಿ ನಿಂತು ಅವಳು ಅಳ್ತಾಳೆ, ಘೋರವಾಗಿ ಕೂಗಿಡ್ತಾಳೆ, ಗೀಳಿಡ್ತಾಳೆ ಅಂತ ಹೇಳ್ತಾರೆ. ಸೌಜನ್ಯನ್ ಕೇಸ್ ಏನಾಯ್ತು? ಅಂದ್ರೆ ನೀವು ಗಂಡಸರೆಲ್ಲ ಇಷ್ಟ ಬಂದಂಗೆ ಆಟ ಆಡ್ಕೊಂಡು ರೇಪ್ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದಾ? ನಮ್ಮ ಇದಿತ್ತಲ್ಲ ಆ ಹೆಣ್ಮಗು ಹೆಸರು ನಿರ್ಭಯ್ ಕೇಸ್ ಏನ್ ಮಾಡಿದ್ರಿ? ಸೆಕೆಂಡ್ಗೆ ಇಷ್ಟು ಅಂತ ರೇಪ್ ನಡೀತಾ ಇದೆಯಲ್ಲ, ರೇಪ್ ಮಾಡ್ತಾರೋ ಗಂಡಸರಿಗೆ ಏನ್ ಹೇಳಿದೀರಾ ನೀವು? ಹಾಗಾದ್ರೆ ನನ್ನಲ್ಲಿ ನನ್ನ ಹೆಣ್ಣುಮಗಳು ಅವಳು ಕಾಳಿ ತರ ನಿಲ್ತಾಳೆ, ದುರ್ಗಾಮಾತೆ ಪ್ರತಿರೂಪ, ಅಂಗಾಂಗನ್ ಕತ್ತರಿಸಾಕ್ತಾಳೆ ಸರ್. ನನ್ನ ಸಿನಿಮಾದಲ್ಲಿ ಕತ್ತರಿಸ್ಬೇಕು ಸರ್. ಎಷ್ಟು ದಿವಸ ಅಂತ ಹಿಂಗೆ ಬಿಟ್ಕೊಂಡು ಹೋಗ್ತೀರಾ? ಅದೇ ಎಲ್ಲೋ ಒಂದ್ ಕಡೆಗೆ ಅರೆ ನೀವು ಅದೇ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಗಂಡಸರು ಏನ್ ಬೇಕಾದ್ರೂ ಮಾಡ್ಬೋದಾ? ಒಂದ್ ಕಡೆಗೆ ಭಾಷಣ ಮಾಡೋದು ಪ್ರಚೋದನೆ ಆಗ್ಬೋದು. ಹೌದು. ಸಿನಿಮಾನ ಪ್ರಚೋದನೆ ಯಾಕೆ ಆಗ್ಬಾರ್ದು? ಆಗತ್ತೆ ಸರ್. ನಾನು ಹೇಳೋದೇನು ಅಂತಂದ್ರೆ ಆಗ್ಬೇಕು. ಇದಕ್ಕೊಂದು ನಾವಿದೆ ಸರ್. ನಾವು ನನ್ನ ಚಿಕ್ಕ ವಯಸ್ಸಿನ ಅದೇ ಹೇಳೋದು. ನೀವು ಗೌರ್ಮೆಂಟ್ ಅಂದ್ರೆ ನಾನು ಪಾರ್ಲರ್ ಗೌರ್ಮೆಂಟ್ ಅಂತ ಯೋಚಿಸ್ತೀನಿ, ನೀವು ಲಾ ಅಂದ್ರೆ ನಾನು ಪಾರ್ಲರ್ ಲಾ ಯೋಚಿಸ್ತೀನಿ ಸರ್. ಯಾಕೆ ಅಂತಂದ್ರೆ ನನಗೆ ಗಾಂಧಿ ಇಷ್ಟ ಸರ್, ಇಲ್ಲ ನನಗೆ ಸುಭಾಷ್ ಚಂದ್ರ ಬೋಸ್ ಇಷ್ಟ. ಎಲ್ರಿಗೂ ಅವ್ರವ್ರದ್ದೇ ಇರತ್ತಲ್ಲ ಸರ್. ನೀವು ರಾಮನ್ನ ಪೂಜಿಸ್ತೀರಾ, ನಾನು ರಾವಣ ಮಹಾಬ್ರಾಹ್ಮಣ ರಾವಣನ ಪೂಜಿಸ್ತೀನಿ. ಯಾಕಾಗ್ಬಾರ್ದು? ನಾನು ಹೇಳ್ತೀನಿ ಸರ್, ನನ್ನ ಹುಡುಗಿಗೆ ಯಾವಾಗ ನೋವಾಗುತ್ತೋ ಆ ಹುಡುಗಿ ಎದ್ದಿದ್ದ ರೊಚ್ಚಿಗೆ ಹೇಳ್ತಾಳೆ ಅಂತ ಹೇಳ್ತೀನಿ. ನಾಳೆ ಎಲ್ಲರೂ ಹೆಣ್ಮಕ್ಳಿಗೂ ಅದೊಂದು ಯಾಕೆ ಹೌದು ಅಂತ ಅನ್ನಿಸ್ಬಾರ್ದು? ಯಾಕಾಗ್ಬಾರ್ದು ಸರ್? ಎಲ್ಲ ನಿರ್ಭಯತಾರೆ. ಬರೀ ಏನೊಂದು ಕ್ಯಾಂಡಲ್ ಮಾರ್ಚಾ ಸರ್ ಎಲ್ಲ ವಿಷಯಕ್ಕೂ ನಿಮಗೆ ಸಿಗೋದು? ಕ್ಯಾಂಡಲ್ ಹಚ್ಚಿಸ್ಕೊಂಡು ಸುಮ್ಮನೆ ಓಡಾಡ್ತಿರ್ತೀರಾ? ನಾನು ರೊಚ್ಚಿಗೆ ಹೇಳಿಸ್ತೀನಿ ಸರ್. ನಾನು ಪ್ರತಿ ಪಿಕ್ಚರಲ್ಲೂ ಅದೇ ಹೇಳೋದು, ಎದ್ದೇಳಿ ಮೇಲೆದ್ದೇಳಿ, ಎಷ್ಟು ದಿವಸ ಸತ್ತಂತಿಯವರನ್ನು ಹೊಡೆದೆಬ್ಬಿಸು ಅಂತ ಯಾಕೆ ಬರ್ತಿದ್ದೀರಾ? ಆ ಸಾಲ್ಗಳು ಹೆಂಗ್ ಬಂತು? ಬರೀ ಸಾಲ್ಗಳಿಗೆ ಮಾತ್ರನಾ ಅದು? ನಾನು ಹೊಡೆದೆಬ್ಬಿಸ್ತೇನೆ. ನಾನು ಪ್ರತಿ ಒಂದು ಸಿನಿಮಾ ಅದೇ ಇವಾಗ ಏನಾಗೋಯ್ತು ಅಂದರೆ ಒಂದು ಅಂತ್ಯದ ಒಂದು ಇದಕ್ಕೆ ಬಂದ್ಬಿಟ್ಟಿದೆ. ಏನು ಅಂದರೆ ನಾವು ಐ ಸೇ ದಿಸ್ ಇಸ್ ಎನ್ ಎಂಡ್. ಅಲ್ಲ, ಎಲ್ಲ ಸರಿ ಸಿನಿಮಾಗಳ ಮೂಲಕ ಅಷ್ಟು ಕ್ರೂರತನ ಬೇಕಾ, ಅಷ್ಟು ಕ್ರೌರ್ಯ ಬೇಕಾ ಅನ್ನೋ ಪ್ರಶ್ನೆ ಅಷ್ಟೇ. ಸರಿ, ಮಾರ್ಕೋ ಅನ್ನೋ ಒಂದು ಸಿನಿಮಾ ನೋಡಿದ್ದೀರಾ ನೀವು? ಹೌದು. ನೋಡಿದ್ದೀರಾ? ಇಲ್ಲ ಕರೆಕ್ಟಾಗಿ ಹೇಳ್ಬೇಕು, ನಾನು ನೋಡಿದ್ದೀನಿ. ಅದೇನು ಸರ್ ಅದು? ನಿಜ ಅಲ್ಲ, ನಮ್ಮ ಭಾಷೆಗೆ ಅದು ಒಗ್ಗಲ್ಲ. ಅಯ್ಯೋ, ಯಾವುದು ಸರ್ ನಿಮ್ಮ ಭಾಷೆ? ಯಾವುದು ನಿಮ್ಮ ಭಾಷೆ? ಕನ್ನಡಿಗರು ನಾವು ಇಟ್ ಹ್ಯಾಸ್ ಬಿಕಮ್ ಪ್ಯಾನ್ ಇಂಡಿಯಾ ಅಂತ ಹೇಳಿ ಇದನ್ನೆಲ್ಲ ಒಪ್ಕೋತೀರಾ? ಅದೇ ಮಾರ್ಕೋನೆ ತಾನೇ ನಿಮ್ಮ ಥಿಯೇಟರ್ ಓಡಾಡ್ತಾ ಇದೆಯಾ ಸರ್? ಓಡಿದ್ಯಾ ಸರ್? ಒಂದೊಂದು ಭಾಷೆಗೆ ಒಂದೊಂದು ಸೆನ್ಸಾರ್ ಇರುತ್ತಾ? ಹೌದು, ಇದೆ. ಅದನ್ನ ಒಪ್ಕೋತೀನಿ. ಆದ್ರೆ ಒಂದೊಂದು ಭಾಷೆ ಒಂದೇ ಏರಿಯಾದಲ್ಲಿ ಬಿಡುಗಡೆ ಆಗ್ತಿಲ್ವಲ್ಲ. ನಾನು ಇದೇ ಫೈಟ್ ಐ ಹ್ಯಾಡ್ ವಿತ್ ಸೆನ್ಸಾರ್ ಪೀಪಲ್. ಯು ಸೇ ದಿಸ್ ಅ ರೀಜನಲ್ ಸೆನ್ಸಾರ್ ಆಫೀಸ್. ಮಾರ್ಕೋನ್ ಹೆಂಗ್ ಬಿಟ್ರಿ ಹಾಗಾರೆ? ಮಾರ್ಕೋನ್ ತಗೊಂಬಂದು ಸೆನ್ಸಾರ್ ಮಾಡಿದ್ರ? ನಾವು ಯು ಟೆಲ್ ಮಿ, ಆಗ್ಬೇಕು ತಾನೆ? ನೀವು ಹೇಳೋದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ. ಮರ್ಡರ್ ಹೆಂಗ್ ರಿಲೀಸ್ ಮಾಡಿದ್ರಿ ಹಾಗಾದ್ರೆ ಇಲ್ಲಿ? 100 ಡೇಸ್ ಸಿನಿಮಾ ಸರ್, ಕರ್ನಾಟಕದಲ್ಲಿ 100 ಡೇಸ್ ಮಹೇಶ್ ಭಟ್ ಸಿನಿಮಾ. ಸೊ ನಿಮ್ಮ ಸರ್ ನಾನು ಕೇಳೋದೇನು ಅಂತಂದ್ರೆ, ಹೊರಗ್ನವ್ರಿಗೆಲ್ಲ ಒಂದು ನ್ಯಾಯ, ನಮ್ಗೆ ಯಾಕೆ ಅನ್ಯಾಯ ಇಲ್ಲ? ಆಲ್ ಓವರ್ ಇಂಡಿಯಾ ಒಂದು ಸೆನ್ಸಾರ್ ಅಂತ ಮಾಡಿ, ಇಲ್ವಾ ಅಲ್ಲಿಯ ಸಿನಿಮಾಗಳು ಇಲ್ಲಿಗೆ ಬರ್ಬೇಕಾದ್ರೆ ಸೆನ್ಸಾರ್ ಕತ್ರಿಯನ್ನ ಹಾಕಿ. ಅನಿಮಲ್ ಅಂತ ಒಂದು ಸಿನಿಮಾ ಬಂತಲ್ವ ಸರ್? ರೀಸೆಂಟ್ ಆಗಿ ಬಂತು. ರಕ್ತ ಚರಿತ್ರ ಬಂತಲ್ವ ಸರ್? ಟೈಟಲ್ ಅಲ್ಲೇ ಇಟ್ಟಿದ್ದಾನ ಅವನು, ರಕ್ತ ಚರಿತ್ರ ಅಂತ. ಅಲ್ಲಿಲ್ಲದ್ದು ಇಲ್ಲಿ ಯಾಕೆ? ಅಲ್ಲ, ಅಲ್ಲಿಲ್ಲದ್ದು ಅಂತ ನಾನು ಹೇಳ್ತಾ ಇಲ್ಲ ಸರ್, ಅದು ತಪ್ಪು. ನಾನು ಅದನ್ನ ಮಾಡಕ್ ಹೋಯ್ತು ಅಂದ್ರೆ ಕಂಪ್ಯಾರಿಸನ್ ಆಗ್ಬಿಡುತ್ತೆ. ನಾ ಹಂಗ್ ಮಾಡಕ್ ಹೋಗಲ್ಲ. ನನ್ನದು ಮಾತ್ರ ಘನಘೋರ, ಪ್ರಪಂಚದಲ್ಲ ಅಂತ ಹೇಳ್ತಿರಲ್ಲ, ಆ ಜನಕ್ಕೆ ನಾನು ಹೇಳ್ತಾ ಇರೋದು. ನಾನು ಒಂದು ರಕ್ತಸಿಕ್ತ ಚರಿತ್ರೆ ಒಂದು ಅಧ್ಯಾಯದ ಒಂದು ಪುಟವನ್ನ ಮಾತ್ರ ಹಂಗೆ ತೆರೆದಿಟ್ಟಿದ್ದೇನೆ. ಇನ್ನು ಎಷ್ಟು ಪುಟಗಳಿದೆ ಅಂತ ಗೊತ್ತಾ ನಿಮಗೆ? ಅಲ್ಲ, ಇರ್ಬೋದು. ಇಲ್ಲಿಯ ಸೆನ್ಸಾರ್ ಕ್ರೈಟೇರಿಯಾ ಆಗಿದೆಯಪ್ಪ, ನಾವು ಇದು ಮಾಡಂಗಿಲ್ಲ. ರವಿ ಶ್ರೀವಾತ್ಸವ ನಿಮ್ಮ ಸಿನಿಮಾ ಹೇಗಿದೆ, ಅದಕ್ಕೆ ನಾವು ಇದನ್ನು ಕೊಡ್ತಾ ಇದೀವಿ, ಅದಕ್ಕೆ ನಾನು ಬಾಂಬೆ ತಯಾರಿರ್ಬೇಕು. ಇಲ್ಲ, ಅದಕ್ಕೆ ನಾನು ಬಾಂಬೆ ಹೋದೆ. ಅಲ್ಲಿ ಒಪ್ಕೊಂಡ್ರು, ಬಿಟ್ಕೊಟ್ರಲ್ಲ. ಒಂದು ಫ್ರೇಮ್ ಅನ್ನು ಕೂಡ ಕತ್ತರಿಸದೆ ಹಾಗೆ ಹೊರಗೆ ತಗೊಂಬನ್ನಲ್ಲ. ಅದಕ್ಕೆ ಹೇಳ್ತಾ ಇರೋದು, 4 ಜನ ಯಾರು ಮೊದಲನೇ ನನ್ನ ಸಿನಿಮಾ ನೋಡಿದ್ರೋ ಆ 4 ಜನ ಇವತ್ತು ಇಲ್ಲಿ ಕಮೆಂಟ್ ಮಾಡ್ತಿರೋರು. ನಾನು ಹೀಗೆ ಬರ್ತೀನಿ. ಈಗ ನನ್ನ ಒಂದು ಇದನ್ನ ನೋಡಿ, ಟ್ರೈಲರ್ನ ನೋಡಿ ಕಮೆಂಟ್ ಮಾಡ್ತಾ ಇದಾರಲ್ಲ, ಅದು ಈ 4 ಜನ ಮೆಂಬರ್ಗಳು ಇದ್ರಲ್ಲ ರೀಜನಲ್ ಆಫೀಸು, ಅವ್ರನ್ನ ಕಂಪೇರ್ ಮಾಡ್ತೀನಿ. ಈ 11 ಜನ ಯಾರು ನನ್ನ ಸಿನಿಮಾವನ್ನು ಬಿಟ್ಕೊಟ್ರಲ್ಲ, ಅದು ನಾಳಿನ ಪಬ್ಲಿಕ್ ಅಂತ ಹೇಳ್ತೀನಿ. ನೋಡ್ತಾರೆ ಸರ್.
ಸರ್ ನಾ ಹೇಳೋದು ಕೆಲವ್ರಿಗೆ ಕ್ರೌರ್ಯ ಅನ್ನಿಸ್ಬೋದು, ಕೆಲವ್ರಿಗೆ ರಕ್ತಪಾತ ಅನ್ನಿಸ್ಬೋದು. ತರ್ಕ ಏನು, ಉತ್ಕರ್ಷ ಏನು? ಈಗ ಹೆಲ್ದಿ ಕಾಂಪಿಟೇಷನ್ ಅನ್ನೋದು ಇದೆ ಸರ್, ಆದರೆ ಇಷ್ಟೊಂದು ಕಾಂಟ್ರವರ್ಸಿ ಕಾಂಪಿಟೇಷನ್. ಸರ್ ನಾನು ಹೆಲ್ದಿ ಕಾಂಪಿಟೇಷನ್ಗೂ ಹೋಗ್ತಾ ಇಲ್ಲ, ಕಾಂಟ್ರವರ್ಷಿಯಲ್ ಕಾಂಪಿಟೇಷನ್ಗೂ ಹೋಗ್ತಿಲ್ಲ. ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಅಟ್ ಆಲ್ ಇನ್ ದಿಸ್ ಕಾಂಪಿಟೇಷನ್. ಅದೇನೋ ಹೇಳ್ತಾರಲ್ಲ, ಆ ರೇಸಲ್ಲೇ ಇಲ್ಲ ನಾನು. ಓಕೆ, ಹಂಗಿದ್ದಿದ್ರೆ ನಾನು ಇವತ್ತು 8 ಸಿನಿಮಾ ಮಾಡ್ಕೊಂಡು ಕೂತ್ಕೋತಾನೆ ಇರಲಿಲ್ಲ 20 ವರ್ಷದಲ್ಲಿ. ಈ ಇಂಡಸ್ಟ್ರಿ ನಾನು ನೋಡ್ದಂಗೆ ತುಂಬ ಚಂದ ನನಗೆ ಗೊತ್ತು, ಹೆಂಗೆ ಸಿನಿಮಾ ಮಾಡಬೇಕು, ಯಾವ ರೀತಿಯಲ್ಲಿ ಯಾರನ್ನ ಹಿಡಿದ್ರೆ ಯಾವ್ಯಾವ ಸಿನಿಮಾಗಳು ಬರ್ತವೆ, ಯಾರಿಗೆ ತಲೆಬಾಗಿದ್ರೆ ಸಿನಿಮಾಗಳು ಕೊಡ್ತಾರೆ, ಯಾರಿಗೆ ನನಗೆ ಏನೂ ಬೇಡ ಅಂದಾಗ ಸಿನಿಮಾಗಳನ್ನ ಕರೆದು ಕೊಡ್ತಾರೆ, ಎಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ. ಐ ಹ್ಯಾವ್ ಸ್ಟಡಿಡ್ ದಿಸ್ ಇಂಡಸ್ಟ್ರಿ ವೆರಿ ವೆಲ್. ಬಟ್ ವೆನ್ ಐ ಆಮ್ ನಾಟ್ ಇನ್ ದ ರೇಸ್, ವೈ ಶುಡ್ ಸಫರ್ ಆಫ್ ದೀಸ್ ಥಿಂಗ್ಸ್? ಕಾಂಪಿಟೇಷನ್ ನನಗೆ ಇಲ್ಲವೇ ಇಲ್ಲ ಸರ್. ನನಗೆ ನನ್ನದೇ ಆದ ಒಂದು ವಿಷಯವನ್ನು ಹೇಳ್ತಾ ಬರ್ತಾ ಇದ್ದೀನಿ. ಅದಕ್ಕೆ ಹೇಳೋದು, ಇಲ್ಲೆಲ್ಲೋ ತಪ್ಪಿದೆ ಅಂತಂದರೆ ನಾನು ಹಾಗಾದ್ರೆ ಆ ತ್ಯಾಗರಾಜ ನಗರದಲ್ಲಿ ನಾನು ಹುಟ್ಟಿದ್ದೇ ತಪ್ಪು. ಬೆಳೆದು ಬಂದ ವಾತಾವರಣ, ನಾನು ನೋಡಿರೋ ರೀತಿ ನೀತಿಗಳು ಸರ್, ನಾನು ನೋಡಿದಂತಹದ್ದು, ನನ್ನ ತಲೆಯಲ್ಲಿರುವಂಥ ಇನ್ಸಿಡೆಂಟ್ಸ್ಗಳು, ಆ ರೌಡಿ ಸಮಾಜ, ಅಲ್ಲಿ ಬಿದ್ದಂಥ ಏಟ್ಗಳು, ಇಲ್ಲಿಂದ ಎಲ್ಲೋ ಬಂದು ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ, ಅಲ್ಲಿ ಗೊತ್ತಾಗುವಂಥ ಒಂದಷ್ಟು ರಕ್ತಸಿಕ್ತ ಅಧ್ಯಾಯಗಳು. ನಾನು ಅದೇ ಹೇಳಿದ್ನಲ್ಲ, 2002ರಲ್ಲಿ ನಾನು ಒಂದ್ಸಲಿ ರವಿ ಬೆಳಗೆರೆ ಸರ್ ಜೊತೆ ಹೋದಾಗ ಒಂದು ಬಸ್ ಒಳಗಡೆ 11 ಹೆಣ ಬಿದ್ದಿರುತ್ತೆ, 3 ದಿವಸ ಆಗಿರುತ್ತೆ, ಯಾರೂ ಅದನ್ನು ತೆಗಿತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅದನ್ನು ತೆಗೆದ್ರೆ ಇನ್ನೊಂದು 10 ಬೀಳುತ್ತೆ ಅಂತ ಹೇಳಿ ಎದುರಿಸಿರ್ತಾರೆ. SP ಸಾಹೇಬರು ಬರೋವರೆಗೂ ನಾವು ಅದನ್ನು ತೆಗಿಯಲ್ಲ ಅಂತ ಹೇಳ್ತಾರೆ. ಸಾಹೇಬರು ಬರಬೇಕು, 2 ದಿನ ಆಗಿದೆ, ನೊಣಗಳು ಓಡಾಡ್ತಾ ಇದ್ದಾವೆ, ಹೊರಗಡೆ ಆರಕ್ಷಕರೆಲ್ಲ ಅದನ್ನು ಕಾಯ್ತಾ ಇದ್ದಾರೆ. ನೋಡಿ, ನಿಮ್ಮ ಕಣ್ಗಳು ಅರಳತ್ತೆ, ಹೌದಾ ಅನ್ನತ್ತೆ. ಇದನ್ನು ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ಅಲ್ಲೆಲ್ಲೋ ನೋಡಿದ್ದನ್ನು ತಾನೇ ನಾನು ಹೊರಗೆ ತಂದು ಹೇಳಬೇಕಾಗತ್ತೆ. ಇಟ್ಸ್ ಅ ಫೇಲ್ಯೂರ್ ಆಫ್ ದ ಸಿಸ್ಟಮ್, ಇಟ್ಸ್ ದ ಫೇಲ್ಯೂರ್ ಆಫ್ ಎಲ್ಲೋ ಒಂದು ಕಡೆ, ಇಟ್ಸ್ ಅದೇನೋ ಅಂತಾರಲ್ಲ, ಅಪರ್ ಹ್ಯಾಂಡ್ ಆಫ್ ದ ಅಂಡರ್ವರ್ಲ್ಡ್, ಇದು ಮಾಫಿಯಾ. ಇದೆಲ್ಲವನ್ನು ಹೇಳೋದಕ್ಕೆ ಅಂತ ತಾನೇ ನಾನು ಒದ್ದಾಡ್ತಿರ್ತೀನಿ. ನನಗೆ ಬೇರೆಯವ್ರದ್ದು ಈ ಸಮಾಜ ನನಗೆ ಗೊತ್ತಿಲ್ಲ ಸರ್. ನನಗೆ ನನ್ನದೇ ಆದ ಒಂದು ಸಮಾಜ ಇದೆ. ಆ ಸಮಾಜದಲ್ಲಿ ಆ ಕಥೆಗಳನ್ನು ಕಟ್ಕೊಡ್ಲಿಕ್ಕೆ ಹೋಗ್ತೀನಿ. ಹಿಟ್ಟಾದರೆ ದೇವ್ರ ದಯದಿಂದ ಹಿಟ್, ಫ್ಲಾಪ್ ಆದರೆ ಒನ್ ಮೋರ್ ಲೈಫ್ ಸರ್. ಬಟ್ ಈ ಸತಿ ಹೇಳ್ತಾ ಇದ್ದೀನಿ, ಹಿಟ್ ಆರ್ ಫ್ಲಾಪ್, ದಿಸ್ ಇಸ್ ಗೋಯಿಂಗ್ ಟು ಬಿ ಎಂಡ್. ಯಾಕೆಂತಂದರೆ ಈ ಸಮಾಜನ ಉದ್ಧಾರ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಯಾಕಂಗ ಅನಿಸ್ತು ಸಾಕು ಈ ಸಿನಿಮಾ ಅಂತ? ಬೇಡ ಸರ್, ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ದಿಸ್ ಸೆನ್ಸಾರ್ ಪಾಯಿಂಟ್. ನಾವು ಮಾಡೋದೇ ಈ ಸೆನ್ಸಾರ್ ಅವ್ರಿಗೆ ಆಗಲ್ಲ ಅಂತಂದರೆ, ಇವ್ರು ಹೊರಗಡೆದೆಲ್ಲ ಇಷ್ಟಪಡ್ತಾರೆ, ಒಳಗಡೆದು ಇವ್ರಿಗೆ ಇಷ್ಟ ಇಲ್ಲ. ಒಳಗಡೆ ನೀವು ಕೊಳ್ತೋಗಿದೆಯಾ, ಒಳಗಡೆ ಕೈ ಹಾಕಿದ್ರೆ ಲಿವರು, ಬೋಟಿ, ಕಲೀಜ ಎಲ್ಲ ಇದೆ. ಸುಮ್ಮನೆ ಒಂದು ಸನ್ನಿವೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ, ಹೆದರು ಬಿಡ್ತೀರಾ. ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ನಾನಾಗ ಕ್ರೈಮ್ ಡೈರಿ ಅಂತ ಒಂದು ರವಿ ಬೆಳಗೆರೆ ಸರ್ದಿಂದ ನಡೀತಾ ಇತ್ತು. ಒಂದು ಪೋಸ್ಟ್ ಮಾರ್ಟಮ್ ನೋಡ್ತೇವೆ. ದೇವರು ನಮ್ಮ ಅಂಗಾಂಗವನ್ನು ಎಷ್ಟು ಚಂದ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ, ಆ ಸೌಂಡ್ಸ್ ಎಲ್ಲ ಬೇಡ, ನಿಮಗೆ ಹೇಳಿಬಿಟ್ರೆ ಇನ್ನೂ ಘೋರವಾಗಿ ಕೇಳುತ್ತೆ. ತಲೆಯನ್ನು ಹೇಗೆ ತೆಗಿತಾರೆ, ಇಲ್ಲಿಂದ ಹೇಗೆ ಕುಯ್ತಾರೆ, ತದನಂತರ ಎಲ್ಲ ಅಂಗಾಂಗಗಳನ್ನು ತೆಗೆದು ಎಲ್ಲೆಲ್ಲಿ ಏನೇನು ಹೋಗಿದೆ, ದ ಡೆಪ್ತ್ ಆಫ್ ದ ಇಂಜುರಿ, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಇಲ್ಲಿಂದ ಇಲ್ಲಿ ಹರಿದಿರ್ತಾರಲ್ಲ, ಈ ಕಡೆ ಅರ್ಧ ಭಾಗದ ಇದು ಚರ್ಮ ಇರುತ್ತೆ, ಈ ಭಾಗದ ಅರ್ಧ ಚರ್ಮ ಇರುತ್ತೆ, ಅದ್ರ ಮೇಲೆ ನಮ್ಮ ಅಂಗಾಂಗಗಳೆಲ್ಲ ಹೋಗಿರುತ್ತೆ. ದ ಮಿರಾಕಲ್ ಆಫ್ ದ ಇದೇನು ಅಂತಂದ್ರೆ, ಎರಡೂ ಭಾಗದ ಆ ಚರ್ಮವನ್ನು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಹೀಗೆ ಹಾಕ್ತಾರೆ. ಹೀಗೆ ಹಾಕಿದ್ರೆ ಎಲ್ಲ ಹೋದರೆ ನಾಭಿಗೆ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಸೃಷ್ಟಿ ನಿಯಮ ಬೇರೆ ಬೇರೆ ಥರನೇ ಇದೆ. ನಾನು ಅದನ್ನು ನೋಡ್ತಾ ಇದ್ದೇನೆ. ನನಗೆ ಅಲ್ಲಿಯ ಸೌಂಡ್ಸ್ಗಳು, ಅಲ್ಲಿ ಅಮಾಯಕವಾಗಿ ಸತ್ತು ಬಿದ್ದಂಥ ಹೆಣಗಳು, ಆ ರೋದನೆ. ನಾನು ನಿಮ್ಗೆ ಹೇಳೋದು, ನೀವು ಹೇಳೋದು ಬರೀ ಹೊರಗಡೆ ನಾವು ನೋಡಿಲ್ಲ, ನಾವು ಮಾರ್ಚರಿ ರೂಮ್ ನೋಡಿಲ್ಲ, ಅದು ನೋಡಿಲ್ಲ, ಇದು ನೋಡಿಲ್ಲ, ಹಾಗೆಲ್ಲ ಹೇಳ್ತಾರೆ. ಅಮಾಯಕರು ಎಷ್ಟು ಜನ ಸತ್ತಿಲ್ಲ ಮಾರ್ಚರಿ ರೂಮಲ್ಲಿ. ಮೊನ್ನೆ ನನ್ನ ಡೇವಿಡ್ ಸತ್ರಲ್ಲ, ಡೇವಿಡ್ ಎಲ್ಲಿ ಮಲಗಿಸಿದ್ರು ಗೊತ್ತಾ ನಿಮಗೆ? ಮಾರ್ಚರಿ ರೂಮ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟಿದ್ರು ಡೇವಿಡ್ನ. ಯಾರೂ ಬಂದಿರಲಿಲ್ಲ ಇಂಡಸ್ಟ್ರಿನಲ್ಲಿ ಒಂದಿಷ್ಟು ಜನ. ಅದನ್ನ ಅಲ್ಲ, ನಾವು ಅನಾಥ ಹೆಣ ಅಂತ ಬೇರೆ ಹೇಳ್ತಾರೆ ಈ ಮಾಧ್ಯಮ. ನನಗೆ ತುಂಬಾ ಅದು ನೋವಾಯ್ತು. ಹೆಂಗ ಅನಾಥ ಹೆಣ, ಎಷ್ಟು ಜನ ನಿಂತಿದ್ವಿ. ಅರೆ ನಿಮಗೆ ಗೊತ್ತಾ, ಅವ್ರಿಗೆ 11ನೇ ದಿವಸ ಕಾರ್ಯ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ. 14ನೇ ದಿವಸ ನಮ್ಮ ಶೋಭರಾಜ್ ಬಂದು ವೃದ್ಧಾಶ್ರಮದಲ್ಲಿ ಆ ಜೀವದ ಹೆಸರಿನಲ್ಲಿ ಅನ್ನದಾನ ಮಾಡಿಸ್ತಾನೆ. ಹೆಂಗ ಅನಾಥ ಹೆಣ ಅಂತ ಹೇಳ್ತೀರಾ ನೀವೆಲ್ಲ? ನಾನು ಹೇಳೋದು, ಡೇವಿಡ್ ಅನ್ನೋ ಒಂದು ಮಹಾ ರೈಟರ್ನ ತೊಗೊಂಡೋಗಿ ಆ ಬಾಕ್ಸಲ್ಲಿ ಹಾಕ್ಬಿಡ್ತೀರಲ್ಲ. ನಾನು ಹೇಳೋದು, ಆ ಬಾಕ್ಸ್ಗೆ ಎಷ್ಟೋ ಕಥೆಗಳು ನೋಡ್ಬಿಟ್ಟಿದೆ. ಆ ಬಾಕ್ಸು ಎಷ್ಟೋ ಅಳುನ ಕೇಳುತ್ತೆ. ಆ ಬಾಕ್ಸು ಎಷ್ಟೋ ಅಮಾಯಕರನ್ನ ಅಲ್ಲಿ ತಾನು ಹೊತ್ಕೊಂಡು ಮಲಗಿದೆ. ಅದು ನನಗೆ ಅದು ಕಾಣುತ್ತೆ ಸರ್. ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದಕ್ಕೆಲ್ಲದಕ್ಕೂ ಸ್ಪಂದಿಸೋ ಹಾಗೆ ಒಂದಷ್ಟು ಆಡಿಯೋ,
ಸಿನಿಮಾ ಇಸ್ ನಥಿಂಗ್ ಬಟ್ ಮಿಕ್ಸ್ ಆಫ್ ಆಡಿಯೋ ಅಂಡ್ ವಿಡಿಯೋ ಅಷ್ಟೇ. ಅದೆಲ್ಲದಕ್ಕೂ ನಾನು ಏನೆಲ್ಲ ಬೇಕು ಇಲ್ಲಿ ಬೋನನ್ನು ಕಟ್ ಮಾಡ್ಬೇಕಾರೆ ಇಟ್ ಈಸ್ 60/80 ಹಾಲ್ ಅಚ್ಚಲಿಟ್ಟು ಠಳ್ ಅಂತ ಹೊಡಿತಾರೆ ಸರ್. ಹೊಡೆದಾಗ ನಿಮಗೆ ಆ ಎಕೋ ಕೇಳಿದ್ದೀರಾ ಸರ್ ನೀವು? ಠಳ್ 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 ಇದು ಸೌಂಡ್ ಬರುತ್ತೆ ಸರ್ ಅಲ್ಲಿ. ಈ ಸೌಂಡ್ಸನ್ನು ನಾನು ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನಾನು ಅದನ್ನು ಪೋಸ್ಟ್ ಮಾರ್ಟಮ್ ತೆಗಿತಾ ಇದ್ದೀನಿ. ನಾನು ಜನಕ್ಕೆ ಅದು ಅಯ್ಯೋ ಥೂ ಅಂತಾರೆ, ನೋಡ್ದಿರೋರು ನೋಡ್ಬೇಡ್ರಯ್ಯ. ನಾನು ಓಪನ್ ಆಗಿ ಹೇಳ್ತೀನಿ, ಎಲ್ರಿಗೂ ನಾನು ಅರ್ಶಿನ ಕುಂಕುಮ ಕೊಟ್ಟು ಕರೆಯೋದೇ ಇಲ್ಲ ಸಿನಿಮಾಗೆ. ಘೋರ ಲಿಮಿಟ್ ಆಫ್ ಅಲ್ಲ, ಆ ಕಾರಣಕ್ಕೆ ತಾನೇ ಸೆನ್ಸರ್ ಅದನ್ನು ರಿಜೆಕ್ಟ್ ಮಾಡಿದ್ದು. ನಿಮ್ಮ ಟ್ರೈಲರ್ ನೋಡಿ, ಟ್ರೈಲರ್ನಲ್ಲೇ ಇಷ್ಟೊಂದು ಕ್ರೂರವಾಗಿದೆ, ಸಿನಿಮಾ ಹೇಗಿರ್ಬೋದು? ಟ್ರೈಲರ್ ನೋಡಿದ್ದಾರೆ ಅಂತ ನಿಮಗೆ ಗ್ಯಾರಂಟಿ ಗೊತ್ತಾ ಸರ್ ಸೆನ್ಸರ್ ಅವರು? ಅದಕ್ಕೆ ತಾನೇ ರಿಜೆಕ್ಟ್ ಮಾಡಿರೋದು? ಇಲ್ಲ ಸರ್, ಆ ಟ್ರೈಲರಲ್ಲಿ ಇರೋ ಎಷ್ಟು ವಿಷಯಗಳು ಸಿನಿಮಾಲಿದೆ ಅಂತ ನಿಮಗೆ ಗೊತ್ತಾ ಸರ್? ನಾನು ನೋಡಿದ್ದೀನಿ, ನನಗೆ ಗೊತ್ತು. ಅಲ್ಲ, ಸಿನಿಮಾ ನೋಡಿದ್ದೀರಾ? ಇಲ್ಲ, ಟ್ರೈಲರ್ ಸಿನಿಮಾ ನೋಡಿ. ಇದು ಸಿನಿಮಾದ ಒಂದು ಭಾಗ ಅಷ್ಟೇ ಟ್ರೈಲರ್. ಸಿನಿಮಾದ ಒಂದು ಭಾಗನೂ ಅಲ್ಲ ಸರ್, ಅದರಲ್ಲಿ ಎಷ್ಟೋ ವಿಷಯಗಳು ಭಾಗ 2ರಲ್ಲಿ ಶೂಟ್ ಮಾಡಿದ್ದೀನಿ ಸರ್ ನಾನು. ಪಾರ್ಟ್ 2 ಇದೆ ಸರ್ ಇನ್ನು ಪಾರ್ಟ್ 2 ಬೇರೆ ಇದೆ. ಆದರೆ ನಾನು ರಿಲೀಸ್ ಮಾಡಲ್ಲ ಸರ್, ಬೇಕಾಗೇ ಇಲ್ಲ. ನನ್ನ ಹಣ ಅದು ಹಾಳಾಗೋದ್ರೂ ಪರವಾಗಿಲ್ಲ, ನನಗೆ ಬೇಡ. ಐ ಡೋಂಟ್ ವಾಂಟ್ ಟು ಟೇಕ್ ದ ಫೈಟ್. ಅಲ್ಲ, ಇಷ್ಟೊಂದು ನಿರ್ಧಾರ ಯಾಕೆ ರವೀಶ್? ಯಾಕಂದ್ರೆ 35 ವರ್ಷದ ಜರ್ನಿ, ಬೇಡ ಸಡನ್ ನಾನು ಸಿನಿಮಾ ಮಾಡಲ್ಲ. ಆದರೆ ನೀವು ವೇಸ್ಟ್ ಅಂತ ಎಷ್ಟು ಸತಿ ಹೇಳಿಸ್ಕೋತೀರಾ? ನಾನು ಅದೇ ಹೇಳ್ತಾ ಇದ್ದೀನಿ, ಹಣೆ ಬರದಲ್ಲಿ ಬರೀ ಅದನ್ನೇ ನೀವೇ ಹೇಳಿದ್ರಿ, 4 ಜನ ವೇಸ್ಟ್ ಅನ್ಬೋದು, 11 ಜನ ವೇಸ್ಟ್ ಅನ್ನೋ ಸಾಕು. ಆ 11 ಜನ ಈಗ ಏನು ನನಗೆ ಬೆಸ್ಟ್ ಅಂತಾರೋ ಅದನ್ನ ತುಂಬ ಹೊರಟೋಗ್ಬಿಡ್ಬೇಕು. ಯಾವಾಗಲೂ ಅಷ್ಟೇ ಸರ್, ಖುಷಿಯಾಗಿರುವಾಗಲೇ ಮನುಷ್ಯ ಹೋಗ್ಬಿಡ್ಬೇಕು. ರೋದನೆ ರೋದನೆ ರೋದನೆ. ಎಷ್ಟು 20 ಸಿನಿಮಾದಲ್ಲಿ 5 ಸಿನಿಮಾ ಹೊಡೆತ ತಿಂದಿದ್ದೀವಿ ಅಂತಂದ್ರೆ ಎಷ್ಟು ನೋವಾಗತ್ತೆ ನೀವೇ ಹೇಳಿ ನಮಗೆ. ಬಹುಶಃ ನೀವು ಆಮೇಲೆ ನಾನು ಅದು ಹೇಳಿದೆ, ತುಂಬಾ ಮುದ್ದಾಗಿ ಯು ಸರ್ಟಿಫಿಕೇಟ್ ಕೊಟ್ಟರು ಸರ್. 30 ಜನ ಇರಲಿಲ್ಲ ಸರ್ ಪಿಕ್ಚರ್ ಫಸ್ಟ್ ಡೇ. ದಶಮುಖ ಸರ್, ದಶಮುಖ 10 ಮುಖಗಳು ಸರ್ ಇಂಡಸ್ಟ್ರಿಯಲ್ಲಿ, 10 ಮುಖ. 30 ಜನ 30 ಟಿಕೆಟ್ ಸೇಲ್ ಆಗಲಿಲ್ಲ ಸರ್. ಯು ಸರ್ಟಿಫಿಕೇಟ್ ಕೊಟ್ಟರು. ನಾನು ನಿಮ್ಮ ಆ ಸಮಾಜವನ್ನು ನಾನು ಹೀಗೆ ತುಂಬಾ ತಿರಸ್ಕರಿಸ್ತೀನಿ. ಅದೇ ನಾನು ಬರ್ತೀನಲ್ಲ ಸರ್, ನೀವು ನೋಡಿ ಸರ್ ನಾಳೆ. ಬಹುಶಃ ಸಾಫ್ಟ್ ಆಗಿ ಹೇಳಿದ್ರೆ ಜನಗಳಿಗೆ ಅರ್ಥ ಆಗಲ್ಲ ನನ್ನ ದೃಷ್ಟಿಯಲ್ಲಿ ಸರ್, ನಿಮ್ಮ ದೃಷ್ಟಿಯಲ್ಲಿ, ನನ್ನ ದೃಷ್ಟಿಯಲ್ಲಿ. ಅಂಡ್ ಈಗೇನಾಗೋಗಿದೆ ಸರ್, ಹೇಳೋರೆ ಬಿಟ್ಬಿಡ್ತಾ ಇದ್ದಾರೆ. ನಿಮ್ಗೆ ಯಾಕೆ ಕಾಟೇರ ತುಂಬಾ ಹಾಂಟ್ ಮಾಡ್ತೇವೆ ಹೇಳಿ? ಸಬ್ಜೆಕ್ಟ್ ರಸ್ಟಿಕ್ ವಿಷಯಗಳು. ಕೆಲವು ವಿಷಯಗಳನ್ನ ಹೇಗೆ ಹೇಳಬೇಕು ಹಾಗೆ ಹೇಳಬೇಕು ಸರ್, ನೀನು ಮಾಡೋಕ್ಕಾಗಲ್ಲ. ಆಮೇಲೆ ಕೆಲವು ವಿಷಯಗಳಲ್ಲ, ನಾನು ಎಲ್ಲ ವಿಷಯಗಳನ್ನೂ ಹಾಗೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನನ್ನ ಸಿನಿಮಾಗಳು ಹಂಗಿರತ್ತೆ ಅಷ್ಟೇ. ನಿಜವಾಗ್ಲೂ ಇಷ್ಟೊಂದು ಕ್ರೂರತೆ ಬೇಕಿತ್ತ ಸಿನಿಮಾದಲ್ಲಿ ಅನ್ನೋ ಒಂದು ಪ್ರಶ್ನೆ ಸರ್. ನಾನು ನಿಮ್ಗೆ ಅದೇ ಹೇಳ್ತಾ ಇದ್ದೀನಿ, ಅದು ಬೇಕು. ಆ ನೆಲದಲ್ಲಿ ಅದು ಆಗಿದೆ, ಅದು ನಡೆದಿದೆ. ಅದನ್ನು ಬೇರೆ ರೀತಿಯಾಗಿ ತೋರಿಸೋ ಸಾಧ್ಯತೆ ಇತ್ತು. ಅವಾಗ ಏನು ಮಾಡಬೇಕು, ನಾನು ಒಂದು ಅರ್ಶಿನ ಕುಂಕುಮದ ಪಿಕ್ಚರ್ಗೆ ಇಟ್ಬಿಟ್ಟು, ಅಣ್ಣ ಇಲ್ಲ ಆ ಹುಡುಗಿಗೆ ರೇಪ್ ಆದರೂ ಕೂಡ ಅವಳು ನೇಣು ಹಾಕೋತಾಳೆ, ಅಲ್ಲಿ ಅವರೆಲ್ಲ ಹೋಗ್ಬಿಟ್ಟು ಮಾಮೂಲಿ ದೀಪ ಹಚ್ತಾರೆ, ನನ್ನ ಮಗಳನ್ನ ಹಿಂಗೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ಎಷ್ಟು ಕತೆ ಆಗಿಲ್ಲ? ಅದು ಯಾವುದೋ ಒಂದು ಪಿಕ್ಚರ್ ಬಂದಿತ್ತು, ತುಂಬ ಚೆನ್ನಾಗಿ ಬಾಯ್ನಲ್ಲಿ ನೆನಪಿದೆ, ದೇವದಾಸಿ. ಇದೇ ಪದ್ಧತಿ ತಾನೇ ನಿಮ್ಗೆ ಇಷ್ಟ? ಎಸ್, ಹಂಗೆ ಇರಬೇಕು. ಸಮಾಜ ಮಾಡ್ಕೊಂಡು ಬಂದಿರೋದೇ ಹಾಗೆ, ಹಂಗೆ ಇದ್ದು ಬಿಡಿ. ಹಾಗಾದ್ರೆ ನನಗದು ಇಷ್ಟ ಇಲ್ಲ. ಬಹುಶಃ ನಿಮ್ಮ ಪ್ರಕಾರ ನಿಮ್ಮ ಸಿನಿಮಾದ ಮೂಲಕ ಸಮಾಜ ಅಂತ ಇದ್ದಾಗ ಹೊರಟಿದ್ದೀರಾ? ಪ್ರತಿ ಸಿನಿಮಾ ಅದು ಮಾಡ್ತೀನಿ ಸರ್. ಅದು ಸಮಾಜ ಆದವ್ರನ್ನೇ ಬರ, ಆದವ್ರನ್ನೇ ಬರ, ನಾನೇನು ಮಾಡೋಕ್ಕಾಗಲ್ಲ. ನನಗೆ ನನ್ನ ಗುರುಗಳಾದಂತಹ ಕೆ ವಿ ರಾಜ್ ಅವರು ಹೇಳೋದೇನು ಅಂತಂದರೆ, ಪ್ರತಿಯೊಂದು ಸಿನಿಮಾ ಇಟ್ ಈಸ್ ನಾಟ್ ಎಂಟರ್ಟೈನ್ಮೆಂಟ್ ಮೀಡಿಯಾ, ಇಟ್ ಈಸ್ ಅ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ನ ತಂದು ಜನರ ಮುಂದೆ ಇಟ್ಟು ಇದನ್ನು ಎಚ್ಚೆತ್ಕೊಳ್ಳಿ ಅಂತ ಹೇಳಬೇಕು ಅನ್ನೋ ಒಂದು ಆ ಪರಂಪರೆ ಏನಿತ್ತು, ಅದನ್ನು ನಾನು ನಡ್ಸ್ಕೊಂಡು ಬರ್ತಾನೆ ಇರ್ತೀನಿ. ಅದನ್ನು ಕಮರ್ಷಿಯಲ್ ಆಗಿ ಇಲ್ಲಿ ಕಾಮಿಡಿ ಹಾಕ್ಬಿಟ್ಟು ಅಲ್ಲಿ ಮರ ಸುತ್ತೋ ಹೆಣ್ಮಕ್ಳನ್ನ ಹಾಕ್ಬಿಟ್ಟು ಅದು ನನಗೆ ಮಾಡೋಕ್ಕೆ ಬರಲ್ಲ. ಅದೇ ಅದು ಪದೇ 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 ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಪದೇ 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 ಎಲ್ರಿಗೂ ಅಸಹ್ಯ 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 ಅಂತ ಇದ್ದಾರೆ. ಲೆಟ್ ಮಿ ಕೀಪ್ ದಿಸ್ ಅಷ್ಟೇ. ನಿಮ್ಮ ಗ್ಯಾಂಗ್ಸ್ ಆಫ್ UK ಸಿನಿಮಾದ ಟ್ರೈಲರ್ ನೋಡಿದಾಗ ಬಹುಶಃ ಆ ಘಟನೆಗಳು ಆದ ನಂತರ ನೀವೊಂದು ಮಾತು ಹೇಳ್ತೀರಿ, ಸೆನ್ಸಾರ್ ಮಂಡಳಿ ಇದ್ದವ್ರಿಗೆ ಯಾರಿಗೂ ಸಿನಿಮಾದವರಲ್ಲ, ಸಿನಿಮಾ ಜಡ್ಜ್ ಮಾಡೋಕ್ಕೆ ಬರಲ್ಲ ಅಂಥವ್ರಲ್ಲಿ ಕೂತಿದ್ದಾರೆ ಅಂತ. ಬಹುಶಃ ಅದಕ್ಕೂ ಮೊದಲು ಥ್ರಿಲ್ಲರ್ ಮಂಜು ಕೂಡ ಹೇಳಿರ್ತಾರೆ ನಿಮಗೆ, ಬಹುಶಃ ಸೆನ್ಸಾರ್ ಸಮಸ್ಯೆ ಆಗಬಹುದು ಅಂತ. ಅದು ನಿಮಗೂ ಗೊತ್ತಿರುತ್ತೆ. ಹೌದೌದು, ಆ ಸಮಸ್ಯೆ ಎಲ್ಲ ಹಾಗೆ ಆಯ್ತು. ಅದು ಹೌದು. ಅದನ್ನ ಯಾಕೆ ತಗೊಳ್ಳಲ್ಲ ನೀವು? ನಾನು ತಗೊಳ್ಳಲ್ಲ. ವೈ? ನಾನು ಥ್ರಿಲ್ಲರ್ ಮಂಜು ಅಲ್ವಲ್ಲ. ಐ ಆಮ್ ನಾಟ್ ಥ್ರಿಲ್ಲರ್ ಮಂಜು. ಓಕೆ, ಐ ಆಮ್ ನಾಟ್ ಸಮ್ಮನ್ ಲೈಕ್ ಅದ್ಯಾರೋ ಇನ್ನೊಂದು ಯಾರೋ ಹೇಳಿದ್ರಲ್ಲ, ಉಮೇಶ್ ಬಣಕರ್. ಎಲ್ರಿಗೂ ಒಂದು ಪ್ರಪಂಚ ನಾನು ತೋರಿಸ್ತೀನಿ, ತೋರಿಸಿದ ತಕ್ಷಣ ಹೆದರ್ತಾರೆ. ಅವ್ರು ಹೆದರ್ತಾರೆ ಅಂದ್ಬಿಟ್ಟು ನಾನು ನನ್ನ ಪ್ರಪಂಚ ಬಿಟ್ಕೊಟ್ಬಿಡಕ್ಕಾಗತ್ತಾ? ಹೌದು. ನಾನು ಥ್ರಿಲ್ಲರ್ ಮಂಜು ಥರ ನಾನೊಂದು ಸಿನಿಮಾ ಮಾಡ್ಕೊಂಡು, ಇಲ್ಲ ಉಮೇಶ್ ಬಣಕರ್ ಹೇಳಿರೋ ರೀತಿ
ಬ್ರದರ್ ಗೆಟ್ ರೆಡಿ ಸೆನ್ಸಾರ್ ಎಲ್ಲರೂ ಹೇಳಿದ್ದಾರೆ. ರವಿ ಶ್ರೀವತ್ಸನ್ ಎಲ್ಲ ಸಿನಿಮಾಗೂ ಎಲ್ಲರೂ ಸೆನ್ಸಾರ್. ರವಿ ಶ್ರೀವತ್ಸನ್ ನೋಡಿದ ತಕ್ಷಣ ಸೆನ್ಸಾರ್ ಅಂತಾರೆ. ನೀವು ಪ್ರಾಬ್ಲಮ್ ಅಂತ ಹೇಳಿದೀರಾ. ನಾ ಫೈಟ್ ಮಾಡಕ್ ನಾನು ಬಂದಿರ್ಬೇಕಾದ್ರೆ ನಾನು ಯಾಕೆ ಬಿಟ್ಕೊಡ್ಬೇಕಾಗತ್ತೆ? ನಾ ಫೈಟ್ ಮಾಡಿದೆ. ಈಗ ತ್ರಿಲಮಂಜು ಗೆದ್ರ, ರವಿ ಶ್ರೀವತ್ಸ ಗೆದ್ರ? ನಾವು ಯು ಆನ್ಸರ್ ಮೀ. ನೀವೇ ಗೆದ್ರಿ ಫೈನಲಿ. ಅಲ್ಟಿಮೇಟ್. ನಾನು ಬಿಟ್ಕೊಟ್ಬಿಟ್ಟಿದ್ರೆ ನನ್ನ ಸಿನಿಮಾ ಈಚೆ ಬರ್ತಾ ಇರ್ಲಿಲ್ವೇ? ಬರ್ತಾಯಿತ್ತು. ಈಗ ಇದೇ ಮಾತನ್ನ ನಾನು ಪೊಲೀಸ್ ಸ್ಟೋರಿಯಲ್ಲಿ ತ್ರಿಲಮಂಜುಗೆ ಹೇಳಿದ್ರೆ ಒಪ್ತಾ ಇರಲಿಲ್ಲ. ಇಲ್ಲ ನನಗೆ ಇದು ಬೇಕು ಅಂತಾರೆ. ಯಾಕೆಂದ್ರೆ ಅದು ಅವರ ಮಗು, ಅದು ಅವರ ಕೂಸು. ಈ ಡೈಲಾಗ್ ಬೇಕು. ಹೌದು, ಅದು ಎ ಸರ್ಟಿಫಿಕೇಟ್ ಸಿನಿಮಾ ತಾನೆ. ಅದು 103ನೇ ದಿವಸ ಬ್ಯಾನ್ ಆಗತ್ತೆ ತಾನೆ. ಯಾಕೆಂದ್ರೆ ಎಲ್ಲ ಅದೇನೋ ಹೇಳ್ತಾರಲ್ಲ, ಎಲ್ಲ ದೃಶ್ಯಗಳನ್ನ ಏನೆಲ್ಲ ಕತ್ತರಿಸಿದ್ರು ಅದನ್ನೆಲ್ಲ ಜಾಯಿನ್ ಮಾಡಿ ಬಿಟ್ಟಂತ ಸಿನಿಮಾ. ಕರೆಕ್ಟಾ? ನಿಜ. ನಾನು ಅದನ್ನೆಲ್ಲ ನಾನು ಜಾಯಿನ್ ಮಾಡ್ತಾ ಇಲ್ಲ. ನಾನು ನೇರ ಹೋರಾಟ ಮಾಡಿ ಬಿಡ್ಸ್ಕೊಂಡ್ ಬಂದಿರೋ ಸಿನಿಮಾ ಅದು. ಈ ಥರದ ಘಟನೆಗಳು ಅನೇಕ ಇದೆ ಆಲ್ ಓವರ್ ಇಂಡಿಯಾದಲ್ಲ ಇರ್ಬೋದು. ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಹಳ್ಳಿಗಳಲ್ಲಿ ಹೇಳಿದೆ. ಉತ್ತರ ಕರ್ನಾಟಕ ಒಂದು ಇನ್ಸಿಡೆಂಟ್ನ ಅಲ್ಲಿ ತೋರಿಸಿದೆ ಅಂತ ಹಲವಾರು ಇದೆ. ಎಲ್ಲವೂ ಹೀಗೆ ಯಾವುದು ಬೇಡ ಸರ್. ಬ್ಯಾಂಡಿಟ್ ಕ್ವೀನ್ ಏನು ಸರ್? ನೀವು ನೋಡಿದಿರ ತಾನೆ ಸರ್? ಎಸ್ ಸರ್. 94 ಬ್ಯಾಂಡಿಟ್ ಕ್ವೀನ್ ಇಟ್ ವಾಸ್ ಅದೇನೋ ಅಂತಾರಲ್ಲ ಆಸ್ಕರ್ಗೆ ನಾಮಿನೇಟ್ ಆದಂಥ ಸಿನಿಮಾ. ಶೇಖರ್ ಕಪೂರ್, ಸೀಮಾ ಬಿಸ್ವಾಸ್, ಶಿ ಗಾಟ್ ಎ ನ್ಯಾಷನಲ್ ಅವಾರ್ಡ್. ನಿಜ. ಕ್ರೂರ ಇರಲಿಲ್ವಾ? ಕ್ರೂರ ಇತ್ತು. ಆದರೆ ಇದು ಒಂದು ಮಾಸ್ ಮೀಡಿಯಾ ಆಗಿರೋದ್ರಿಂದ. ಇಲ್ಲ, ನಾನು ಹೇಳೋದು ಹೆಂಗ್ ಗೊತ್ತಾ, ಇದಕ್ಕೆ ಅಂತ್ಯನೇ ಇಲ್ಲ. ಈ ತಾರಕಕ್ಕೆ ನಾವು ಕೂತ್ಕೋತು ಅಂತಂದ್ರೆ ಇದಕ್ಕೆ ಅಂತ್ಯ ಇರೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಟಿಮೇಟ್ ಹಿಟ್ ಆಫ್ ಫ್ಲಾಪ್ ಅನ್ನೋದು ಬರುತ್ತೆ ಅಷ್ಟೇ. ಫೈನಲ್ ಅದು ಹಿಟ್ ಆದ್ರೆ ರವಿ ಶ್ರೀವತ್ಸ ಗುಡ್, ಫ್ಲಾಪ್ ಆದ್ರೂ ಕೂಡ ರವಿ ಶ್ರೀವತ್ಸ ಇರ್ತಾನೆ. ಪ್ರಯತ್ನ ಅಲ್ಲ, ಸಿನಿಮಾ ಮಾಡ್ತಾ ಇದ್ದ ಅಂತಿತ್ತು, ಇನ್ನು ಮುಂದೆ ನಾನು ಮಾಡಲ್ಲ. ಹಿಟ್ಟಾದ್ರೂ ನಾನು ಮಾಡಲ್ಲ. ಯಾಕೆಂತಂದ್ರೆ ಈ ಪ್ರಪಂಚನ ನಮ್ಮ ಕೈಲಿ ತಿದ್ದಕ್ಕಾಗಲ್ಲ. ನಿಮ್ಮ ಹಣೆಯ ಬರದಲ್ಲಿ ಹಿಂಗೆ ಬರ್ದಿರುತ್ತೋ ಹಾಗೆ ಬದುಕಬೇಕಂತಾನೆ ತಾನೇ ಹೊರಟಿರೋದು ಸಿನಿಮಾ ಮೂಲಕ. ಆಯ್ತಲ್ಲ, ಇಷ್ಟು 20 ವರ್ಷಗಳ ಒಂದು ಪ್ರಯತ್ನ. ಇದಕ್ಕೆ ಯಾಕೆ ನಾನು ನನ್ನ ತಲೆಗೆ ಕೆಟ್ಟವನು ಅಂತ ಹಣೆಪಟ್ಟಿ ಹೊಡ್ಕೊಂಡು ಹೋಗ್ಲಿ? ನನ್ನ ತಾಯಿ ನನಗೆ ಜನ್ಮ ಕೊಡ್ಬೇಕಾದ್ರೆ ನನ್ನ ಮಗು ಒಳ್ಳೆಯವನಾಗಿರ್ತಾನೆ. ನಾ ಇದನ್ನೇ ಇದ್ರದಲ್ಲಿ ಡೆಡ್ಲಿ ಸೋಮಲ್ಲಿ ಬರ್ದಿದ್ದು. ಕೊತ್ವಾಲ್ ರಾಮಚಂದ್ರನ್ ತಾಯಿ ನನ್ನ ಮಗ ಶ್ರೀರಾಮಚಂದ್ರ ಆಗ್ತಾನೆ ಅಂತಾನೆ ಬೆಳೆಸಿದ್ಲು. ಆದ್ರೆ ಕೊತ್ವಾಲ್ ಆಗ್ತಾನೆ ಅಂತ ಗೊತ್ತಿರ್ಲಿಲ್ಲ. ಜಯರಾಜನ ತಾಯಿ ತನ್ನ ಮಗ ಜಯದ ಜೊತೆ ರಾಜನಾಗಿ ಮೆರಿತಾನೆ ಅಂತಾನೆ ಅನ್ಕೊಂಡ್ಲು. ಆ ಥರ ಆಗ್ತಾರೆ ಅಂತ ಗೊತ್ತಿಲ್ಲ. ಬೂಟೋಸ್ ಕುಮಾರ್ ಅಂತ ಆಯ್ತು, ನನ್ನ ಮಗ ಕುಮಾರ ಇದನ್ನ ಕಟ್ಟಿರುವ ಆಗ್ತಾನೆ ಅಂತ ಅನ್ಕೊಂಡ್ಲು. ಸರ್, ಇಲ್ಲಿ ಯಾರು ಕೂಡ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ನಾನು ಸಾಯೋ ಟೈಮ್ನಲ್ಲಿ ಇವ್ರ ಹತ್ರ ಚೀತು ಅನ್ನಿಸ್ಕೊಳ್ಳೋ ಬದಲು 57-58 ಆಸ್ಪಾಸಲ್ಲಿ ನಾವು ಇದ್ದೇವೆ ಸರ್, ಸಾಕು ಅಂತ ನೆಮ್ಮದಿಯಾಗಿ ದೂರ ಇರೋದ್ರಲ್ಲಿ ತಪ್ಪೇನಿದೆ. ಸೋತ್ ಹೋಗ್ತಾ ಇಲ್ಲ. ಸೋಲ್ತಿರೋರ್ನ ನೀವು ಇನ್ನೂ ಸೋಲ್ತೀರಾ ಅಂತ ಹೇಳ್ಬಿಟ್ಟು ಹೊರಟೋಗ್ತಾ ಇದ್ದೀನಿ ಅಷ್ಟೇ. ಬಹುಶಃ ಎಲ್ಲ ಒಂದು ಕಡೆಗೆ ನೀವು ನಾನು ಮಾಡಲ್ಲ, ನಾನು ಸಿನಿಮಾ ಸಾಕು ಅಂತಂದ್ರೆ ಸೋತೆ ಅನ್ನೋ ಅರ್ಥ ಆಗಲ್ವಾ ಜನಗಳಿಗೆ? ಅದು ನಿಮ್ಮ ಹಣೆ ಬರ. ಅದೇ ಹೇಳ್ತೀನಲ್ಲ ಸರ್, ಜನಕ್ಕೋಸ್ಕರ ನಾನಲ್ಲ ಸರ್, ನನಗೋಸ್ಕರ ನಾನು ಫಸ್ಟು ಅಲ್ವಾ ಸರ್? ನಾನು ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಏನೋ ಒಂದು ಅನ್ಕೊಂಡು ಎದ್ದೇಳ್ತೀನಲ್ಲ, ಅದು ನಾನು ಈ ಸಮಾಜಕ್ಕೋ ಈ ಜನಕ್ಕೋಸ್ಕರನೋ ಪ್ರತಿಯೊಂದು ವಿಷಯನೋ ಅವ್ರಿಗೋಸ್ಕರ ಬದುಕ್ತಿತ್ತು ಅಂತಂದ್ರೆ ನಾನು ಬದುಕಬೇಕಾಗತ್ತೆ ಸರ್. ಇದನ್ನ ಅದೇನೋ ಹೇಳ್ತಾರಲ್ಲ, ಪ್ರಾಣಿಗಳಿಗೆ ಇದನ್ನ ಹೇಳಿ ಸರ್. ಈಗ ಎಮ್ಮೆಗಳು ಅಂತ ಅನ್ನಿ ಸರ್, ಯಾವ್ದಾದ್ರು ಎಮ್ಮೆಗಳಿಗೆ ಹೆಸರಿಟ್ಟಿರ್ತಾರೆ ಸರ್. ಕೆಲವು ಮನೆ ಬಿಟ್ಟುಬಿಡೋಣ, ಕಾಡೆಮ್ಮೆ ಅನ್ಬೋದು, ಇಲ್ಲ ನಾಡೆಮ್ಮೆ ಅನ್ಬೋದು, ಇಲ್ಲ ಹಸಿ ಎಮ್ಮೆ ಅನ್ಬೋದು. ಅದಕ್ಕೆ ಒಂದು ಎಮ್ಮೆಗೆ ಒಂದು ಲಕ್ಷ್ಮಿ, ಒಂದು ಸರಸ್ವತಿ, ಏನೋ ಒಂದು ಅಂತಾರೆ ಅಷ್ಟೇ ಅಲ್ವಾ ಸರ್? ಎಮ್ಮೆಗಳಿಗೆ ಯಾವ್ದಾದ್ರು ಹೆಸರಿಟ್ಟಿರೋದು ನೋಡಿದ್ದೀರಾ ಸರ್? ಅದನ್ನ ಎಮ್ಮೆಗಳೇ ಅಂತಾನೆ. ದನಗಳನ್ನ ದನಗಳು ಅಂತಾರೆ, ಕುರಿಗಳನ್ನ ಕುರಿಗಳು ಅಂತಾರೆ. ಮನುಷ್ಯರಿಗೆ ನಿಮಗೆ ಒಂದು ಹೆಸರನ್ನ ಕೊಟ್ಟಿದ್ದಾನೆ. ನನಗೆ ರವಿ ಶ್ರೀವತ್ಸ ಅಂತ ಹೆಸರು ಕೊಟ್ಟಿದ್ದಾನೆ. ರವಿ ಶ್ರೀವತ್ಸ ಅಂತ ನನಗೊಂದು ಹೆಸರನ್ನ ಕೊಟ್ಟಿರ್ಬೇಕಾದ್ರೆ ನಾನು ಯಾಕೆ ಸರ್ ನಿಮ್ಮ ಥರ ಯೋಚನೆ ಮಾಡಲಿ? ನನಗೆ ನಂದು ಅನ್ನೋದೊಂದು ಜೀವನ ಬೇಕಲ್ವಾ? ನನಗೆ ನಂದು ಅಂತ ಒಂದು ಕಲ್ಪನೆ ಬೇಕಲ್ವಾ? ನನಗೆ ನನ್ನದು ಅಂತ ನನ್ನತನ ಒಂದು ಬೇಕಲ್ವಾ? ಸರಿ, ನಿಜ. ಇಷ್ಟು ಸಿನಿಮಾಗಳ ಬಗ್ಗೆ 5-6 ಸಿನಿಮಾಗಳಿಗೂ ಬರೀ ಸೆನ್ಸಾರ್ ಸಮಸ್ಯೆನೇ ಆಯಿತು ನಿಮ್ಮದು. ಸೊ ಇದು ಬರೀ ಸೆನ್ಸಾರ್ ಸಮಸ್ಯೆ ಮನಸ್ಥಿತಿಯೋ ಅಥವಾ ರವಿ ಶ್ರೀವತ್ಸ ಅವರ ಮನಸ್ಥಿತಿಯ ಸಮಸ್ಯೆಯೋ ಅಂತ? ಸರ್, ಹೆಂಗಾರು ಅನ್ಕೊಡಿ, ನನಗೇನಿಲ್ಲ. ನನಗೆ ಸಿನಿಮಾ ಮಾಡಲಿಕ್ಕೆ ಒಂದು ಆಸೆ ಸರ್. ಆಮೇಲೆ ನನಗೇನು ಅಂತಂದರೆ, ಎಲ್ಲಿ ಅದು ಕೆಟ್ಟದ್ದು ಅಂತ ಹೇಳ್ತಾರೆ ಸರ್, ಅದಕ್ಕೆ ಫಸ್ಟ್ ಒಂದು ಪಟ್ಟಿಯನ್ನು ಹೊಡಿತಾರೆ, ಇದು ಕೆಟ್ಟದ್ದು ಅಂತ. ಆ ಕೆಟ್ಟದ್ದನ್ನು ಯಾರು ಯಾಕೆ ಕೆಟ್ಟದ್ದಾಯ್ತು ಅಂತ ನೋಡೋಕೆ ಹೋಗಲ್ಲ. ನಾನು ಎಲ್ಲಿ ಕೆಟ್ಟದ್ದಾಯ್ತು ಅಂತ ನಾನು ಕೆರೀಲಿಕ್ಕೆ ಹೋಗಲ್ಲ. ಆಗಿದ್ದಾಗಿದೆ, ಅದನ್ನು ಹೀಗೆ ತೋರಿಸ್ಬೇಕು ಅನ್ನೋ ಮನಸ್ಥಿತಿ ಯಾಕೆ ಅನ್ನೋದು ಒಂದು ಪ್ರಶ್ನೆ ಸರ್. ಹೀಗೆ ಯಾಕೆ? ಹಾಗೆ ಯಾಕೆಂದ್ರೆ ನೊಂದಿರೋ ಮನಸ್ಸುಗಳಿಗೆ ಈಗ ನಾನು ತೋರ್ಸೋನಲ್ಲ ಹೆಣ್ಮಗುಗೆ, ಆ ಹೆಣ್ಮಗು ಇವತ್ತು 2 ಮಕ್ಕಳಿದ್ದಾರೆ ಸರ್. ಎಕ್ಸಾಂಪಲ್, ಅಲ್ಲಿ ಕಾಲನ್ನ ಕತ್ತರಿಸಿದರು, ಆದರೆ ಇದನ್ನ ತೋರಿಸೋದು ಕಾಲನ್ನು ಕತ್ತರಿಸಿದ್ರೆ ಅಷ್ಟೇ, ಮುಗಿದೋಯ್ತು. ಹೌದು, ಅವನ್ನ ತೋರಿಸೋದು ಕತ್ತರಿಸದೇ ತೋರಿಸ್ಬೇಕಾಗೇನಿಲ್ಲಲ್ಲ. ಹೌದು, ನಾನು ಹೇಳೋದು ಅದನ್ನ ಸಿಂಬಾಲಿಕ್ ಶಾಟ್ ಅಂತ ಕರಿತೀರ, ಕರೆಕ್ಟಾ? ಜೋರಾಗಿ ಮುಚ್ಚಿತ್ತು ಕಾಲ ಹತ್ರ ತರ್ತಾನೆ ಅಷ್ಟೇ.
ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾರೆ ಆಗಿನ ಕಾಲದಲ್ಲಿ, ಇದು ವಿ ಸೋಮಶೇಖರ್ ಅವರ ವೇ ಆಫ್ ಮೇಕಿಂಗ್. ಎಲ್ಲೋ ಇದನ್ನ ಜೋರಾಗಿ ಬಂತು, ಇಲ್ಲ ನಮ್ ಕೆ ವಿ ರಾಜು ಸರ್ ಮೇಕಿಂಗ್. ಈ ಕಾಲನ್ನ ಕತ್ತರಿಸಕ್ ಬಂದಾಗ ಅಲ್ಲಿ ಕುರಿ ತಲೆ ರಪ್ ಅಂತ ಹೊಡಿತಾರೆ. ಯಾಕೆ ಕುರಿ ತಲೆ ಅಲ್ಲ, ನಿಮ್ ಮನುಷ್ಯ ಕಾಲ್ ಮಾತ್ರ ಕಾಲ. ಕುರಿನೇ ತೋರಿಸಿದ್ರಿ ಮತ್ತೆ. ಯಾಕೆ ಪಾಪ ಅದು ಪ್ರಾಣಿ ಅಲ್ಲ, ಅದೇನು ಅಂತಂದ್ರೆ ಅದು ಕುರಿ. ಅದೇ ಮ್ಯಾನ್ ಅಂತ ಹೊಡೆದಾಗ ಅಯ್ಯೋ ನೀನ್ ನಮ್ ಅನ್ನಲ್ಲ ನೋಡಿ, ಅದಕ್ಕೆ ಕತ್ತರಿಸ್ತೀರಾ, ಅದನ್ನ ತೋರಿಸ್ತೀರಾ. ಯಾಕೆ ಮನುಷ್ಯನಿಗೆ ಮಾತ್ರ ನೋವಾ? ಮನುಷ್ಯನ ಕಾಲ್ ಕುಯ್ದ್ರೆ ಮಾತ್ರ ನಿಮ್ಗೆ ಅಯ್ಯೋ ಅನ್ಸತ್ತಾ? ಏಡಿಕಾಯಿಗಳ ರಸ ಸಾಂಬಾರ್ ಮಾಡ್ತಾರೆ, ನೋಡಿದೀರಾ ಸರ್ ನೀವು? ಬದುಕಿರೋ ಏಡಿಯ ಕಾಲ್ಗಳನ್ನ ರಪ್ಪಕ್ 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 ಅಂತ ಮುರಿತಾರಲ್ಲ, ಅದು ಜೀವ ಅಲ್ವಾ ಸರ್ ನಿಮ್ ದೃಷ್ಟಿಯಲ್ಲಿ? ಅದಕ್ಕೆ ಅನಿಸ್ಲಿಲ್ಲ, ಅದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ಅದು ಜೀವ ಅಲ್ವಾ ಸರ್? ಪಾಪ ನಾನು ಎಲ್ಲವನ್ನೂ ನೋಡ್ತೀನಿ ಸರ್. ಸರ್ ಸೃಷ್ಟಿ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ತಾನೆ ಸರ್? ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ತಾನೆ? ಅಂಬಾ ಅಂತ ಕೂಗ್ತಿರೋ ಹಸುವನ್ನ ತೆಗೆದುಕೊಂಡು ಹೋಗಿದೆ ಕಸಾಯಿಖಾನೆಯಲ್ಲಿ ರಪ್ಪ ತೊಳಿತಾನಲ್ಲ, ಅದಕ್ಕೆ ನೀವು ಯಾರು ಸ್ಪಂದಿಸ್ಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಯಾಕಂದ್ರೆ ಅದು ಪ್ರಾಣಿ ಅಲ್ಲ, ಮಾತಿಲ್ಲ, ನೀವೇ ಹೇಳ್ದಂಗೆ. ಅದು ಅಂಬಾ ಅಂತ ಇದೆ, ಮಾಡಲ್ಲ, ಅದು ಅಮ್ಮ ಅಂತ ಕೂಗ್ತಾ ಇದೆ. ನಿಮ್ಗೆ ಯಾರಿಗೂ ಏನು ಅನ್ನಿಸ್ತಾ ಇಲ್ಲ. ಅದೇ ಅಮ್ಮ ಅಂತ ನಾವು ಮನುಷ್ಯ ಅಂದ್ಬಿಟ್ರೆ ಅಯ್ಯೋ ಸಾರ್ ಅವ್ರನ್ನ ಕತ್ತರಿಸ್ಬೇಡಿ ಸಾರ್, ಅವ್ರು ಕೂಗ್ತಾ ಇದ್ದಾರೆ ಸರ್. ಸರ್ ನಮ್ಮ ಸಮಾಜದಲ್ಲಿ ತುಂಬ ಕೆಟ್ಟದ್ದಿದೆ ಸರ್. ವಿ ಹ್ಯಾವ್ ಗಾಟ್ ಯೂಸ್ ಟು ದಟ್ ಅಂಡ್ ವಿ ಹ್ಯಾವ್ ಡೈಜೆಸ್ಟೆಡ್ ದಟ್. ಸೊ ಆ ಕೆಟ್ಟದನ್ನ ತೋರಿಸುವಂತ ರವಿ ಶ್ರೀವಾಸ್ ಅವರೇ ಕೆಟ್ಟವರು ಅಂತ ಅಷ್ಟೇ, ಪರವಾಗಿಲ್ಲ ಸರ್, ಏನು ತೊಂದರೆ ಇಲ್ಲ. ನೀವು ಬದುಕ್ತಾ ಇರೋ ಸಮಾಜದಲ್ಲೇ ನಾನು ಬದುಕ್ತಾ ಇದ್ದೇನೆ. ಅಬ್ಬೊಬ್ಬ ಇನ್ನೊಂದು 2 ವರ್ಷ 3 ವರ್ಷ 4 ವರ್ಷ ನನ್ನ ಗುರುಗಳು ಹೋದರು, ಕೆ ವಿ ರಾಜು. ಸಾವು ಯಾರನ್ನೂ ಬಿಡಲ್ಲ ಸರ್. ನಾನು ಅದಕ್ಕೆ ಎಲ್ಲೋ ಬರೆದಿದ್ದೀನಿ, ನೋಡಿರ್ಬೋದು ನೀವು. ಯಾರು ಯಾವುದು ಶಾಶ್ವತವಲ್ಲ. ನನ್ನ ಸಿನಿಮಾ ಬರೋವರೆಗೂ ಈ ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಡೆಡ್ಲಿ ಸೋಮ ಬರೋವರೆಗೂ ಡೆಡ್ಲಿ ಸೋಮ ಮಾತಾಡ್ತೀರಿ, ಗಂಡ ಹೆಂಡತಿ ಬರೋವರೆಗೂ. ಯು ಪೀಪಲ್ ಯು ವಾಂಟೆಡ್, ಅದೇನೋ ಹೇಳ್ತಾರಲ್ಲ, ಸ್ಪೈಸಿ ಮೀಲ್ ದೆನ್ ಅಂಡ್ ದೇರ್ ಅಷ್ಟೇ. ನಿಜ, ಅವತ್ತವತ್ತು ಹಸಿ ಬಿಸಿಯಾಗಿ ಏನೋ ಬೇಕು. ಅದಾಗೋದ್ಮೇಲೆ ಇವತ್ತು ಯಾರು ಗಂಡ ಹೆಂಡತಿ ಅಂದರೆ ಸೆಕ್ಸ್ ಪಿಕ್ಚರ್ ಅಂತ ಹೇಳ್ಬಿಡ್ತಾರೆ, ಮುಗೀತು. ಡೆಡ್ಲಿ ಸೋಮ ಅದ್ಯಾವುದೋ ಡಬ್ಬಾ ಸಿನಿಮಾ, ಅದು ಇದ್ಯಾವುದೋ ಡಬ್ಬಾ ಸಿನಿಮಾ. ಏನು ಮಾಡೋಕ್ಕಾಗಲ್ಲ. ನನಗೆ ಬಂಗಾರದ ಮನುಷ್ಯ ಅಂತ ನಾನು ಮಾಡೋಕ್ಕಾಗಲಿಲ್ಲ ಸರ್. ಯಜಮಾನಾಗ ನಾನೇ ರೈಟ್ರು ಸರ್, ಹೌದು, ಯಜಮಾನಾಗ ನಾನೇ ರೈಟ್ರು, ಏನು ಮಾಡೋಕ್ಕಾಗಲ್ಲ. ಅದೇ ಹೇಳಿದ್ರು. ಯಾಕಂದ್ರೆ ನಂಗೆ ಯಾರೋ ಒಬ್ರು ಹೇಳಿದ್ರು, ನೀನು ವಿಷ್ಣುವರ್ಧನ್ ಅವರ ಶಿಷ್ಯನಾಗಿ ಈ ಥರದ್ದೊಂದು ಸಿನಿಮಾ ಮಾಡಿದ್ಯಾ ಅಂತ. ನಾನು ಕೇಳ್ತೀನಿ ನಿಮ್ಮನ್ನ, ವಿಷ್ಣುವರ್ಧನ್ ಅಂದಿದ ತಕ್ಷಣ ನನ್ನ ಯಜಮಾನ್ರ ವಿಷಯ ಎತ್ತಿದ ತಕ್ಷಣ ನಿಮ್ಗೆ ಯಾವ್ಯಾವ ಸಿನಿಮಾ ನೆನಪಿಗೆ ಬರುತ್ತೆ ಸರ್? ಒಳ್ಳೊಳ್ಳೆ ಹೇಳಿ ಸುಮ್ಮನೆ ಹೇಳಿ ಸರ್. ವಿಷ್ಣುವರ್ಧನ್ ಒಳ್ಳೊಳ್ಳೆ ಸಿನಿಮಾಗಳು ಹೇಳಿ. ನಮಗೆ ಕರ್ಣ ಸಿನಿಮಾ ಆಗಿರ್ಬೋದು, ಆಯ್ತು, ಆಮೇಲೆ ಬಂಧನ ಆಗಿರ್ಬೋದು, ಸೂಪರ್, ಮುತ್ತಿನ ಹಾರ ಆಗಿರ್ಬೋದು, ಫ್ಯಾಬುಲಸ್, ಇನ್ನು ಹೀಗೆ ಬರ್ತಾ ಬರೋಣ. ಕರುಣಾಮಯಿ ಆಗಿರ್ಬೋದು, ಯಜಮಾನ ಆಗಿರ್ಬೋದು, ಸೂರ್ಯವಂಶ ಆಗಿರ್ಬೋದು, ಜಮೀನ್ದಾರ ಆಗಿರ್ಬೋದು, ಇಲ್ಲ ಇನ್ನೊಂದು ನಿಮ್ಮದೇ ಬರೋಣಿಗೆ ಕೋಟಿಗೊಬ್ಬನೇ ಎಲ್ಲ ಆಗಿರ್ಬೋದು. ಯಾಕೆ ಸರ್ ನಿಮ್ಗೆ ಯಾರಿಗೂ ಸಾಹಸ ಸಿಂಹ ನೆನಪಿಗೆ ಬರ್ತಾ ಇಲ್ಲ? ನೋಡಿದ್ರಾ? ಏನು ಸರ್ಟಿಫಿಕೇಟ್ ಸರ್ ಸಾಹಸ ಸಿಂಹಗೆ? ಬಿರುದು ಹೆಂಗೆ ಗೊತ್ತಾ ಸರ್ ಅವ್ರಿಗೆ? ಏನು ಹೇಳಿ, ಫಸ್ಟ್ ಏನಂತ ಕರೀತಾರೆ ನನ್ನ ಯಜಮಾನ್ರನ್ನ? ಅವರು ಅದೇ ಶಾಸ್ತ್ರ ವಿಷ್ಣು ಅಲ್ಲೇ ಆಗೋದ್ರಿ ಸರ್. ಬನ್ನಿ ಸರ್, ನೋಡಿ, ನಗು ನೋಡಿ ಸರ್, ಹೆಂಗ್ ಸಿಕ್ಕಾಕೋತೀರ ಎಲ್ಲರೂ. ನಾನು ಹೇಳೋದು ಅಲ್ಲೆಲ್ಲೋ ಅಣ್ಣವ್ರದ್ದು ಕೆಳದಿದ ಸಿಂಹ ಅಂತ ಸಿನಿಮಾ ಬಂತು. ಸರ್ ನಾನು ಹೇಳೋದು ಏನು ಅಂತಂದ್ರೆ, ಸಾಹಸ ಸಿಂಹ ವಾಸ್ ಅನ್ ಅಮೇಜಿಂಗ್ ಫಿಲ್ಮ್ ಇನ್ ದೋಸ್ ಡೇಸ್. ಹೌದು, ಮಾಡಿದ್ದಾರೆ ಇನ್ ದೋಸ್ ಏರಾ. ಹೇಳೋದು ಹೌದು, ಯಜಮಾನ್ರಿಗೆ ಸಾಹಸ ಸಿಂಹ ಅಂತಾನೆ ಫಸ್ಟ್ ಹೇಳ್ತಾರೆ ಹೊರತಾಗಿ ಕರುಣಾಮಯಿ ಅಂತ ಯಾರು ಕರೆಯಲ್ಲ. ಇಲ್ಲ, ನೀವು ಹೇಳ್ದಂಗೆ ಸಿಂಹಾದ್ರಿಯ ಸಿಂಹ ಅಂತ ಯಾರು ಕರೆಯೋದಿಲ್ಲ. ಸಾಹಸ ಸಿಂಹ, ಅಭಿನವ, ಭಾರ್ಗವ ಅಂದ ತಕ್ಷಣನೇ ಚಪ್ಪಾಳೆಗಳು ಹಂಗಿದ್ದೇಳುತ್ತೆ. ಸಾಹಸ ಸಿಂಹದಲ್ಲಿ ಅವ್ರಿಗೆ ಸಿಗ್ತಲ್ಲ ಒಂದು ರೆಕಗ್ನೈಸೇಷನ್. ಅದು ಇಟ್ ವಾಸ್ ಅನ್ ಆ್ಯಕ್ಷನ್ ಸಿನಿಮಾ ಸರ್. ಅವತ್ತಿನ ದಿನಗಳಲ್ಲಿ ಈ ಚಿಲ್ಡ್ರನ್ ರ್ಯಾಕೆಟಿಂಗ್ ಅಂತ ಏನು ನಡೀತಾ ಇತ್ತು, ಕರ್ಕೊಂಡೋಗಿ ಮಕ್ಕಳನ್ನ ಭಿಕ್ಷೆ ಮಾಡಿ, ಯಾಕೆ ಸರ್ ಅದರಲ್ಲಿ ಆ್ಯಸಿಡ್ ಹಾಕೋದು ಗೌರವಾಗಿರ್ಲಿಲ್ವಾ ಸರ್ ಮಕ್ಕಕ್ಕೆ? ಸರ್ ಈಗ ನೀವೇ ಅಣ್ಣ ಯಜಮಾನ್ರ ಬಗ್ಗೆ ಯಜಮಾನ್ರ ಬಗ್ಗೆ ಅದೇ ಯಜಮಾನ್ರು ಅಲ್ಲ, ನಾನು ಹೇಳ್ತೀನಿ, ಅದೇ ಯಜಮಾನ್ರು ನಿಮ್ಮ ಬರವಣಿಗೆಯನ್ನ ಬೇಸರ ವ್ಯಕ್ತಪಡಿಸ್ತಾರೆ. ಅದು ಗೊತ್ತಿರಬಹುದು, ನಿಮಗೂ ಕೂಡ ಗೊತ್ತು. ಯಾವ ಪಿಕ್ಚರ್? ಒಂದು ಸಿನಿಮಾದಲ್ಲಿ ನೀವು ಬರೀತೀರಾ, ಯಾವ್ದೋ ಚೂತ್ಯಗಳು ಅಂತೇಳಿ ಬರೀತೀರಾ, ಐ ಥಿಂಕ್. ಅವಾಗ ಅವ್ರ ಕಡೆ ಏನೋ ಇದು ಹಿಂಗ್ ಬರ್ದಿಯಾ ಅಂತ ಹೇಳಿರ್ತಾರೆ. ಅಂದ್ರೆ ವಿಷ್ಣು ಸರ್ ಮನಸ್ಥಿತಿ ಹಾಗಿತ್ತು, ವಿಷ್ಣು ಸರ್ ನೋಡುವ ರೀತಿ ನಾವು ಹಾಗೆ. ಒಂದ್ ನಿಮಿಷ, 82ನೇ ಇಸ್ವಿಲಿ ಏನಾಗಿತ್ತು ಹಾಗಾದ್ರೆ? ಅವಾಗಿನ್ನು
ನಡೆದು ಬರುವ ಕಾಲಘಟ್ಟಗಳಿದೆಯಲ್ಲ, ಅದು ಮನುಷ್ಯನ ಬದಲಾಯಿಸ್ತಾ ಹೋಗುತ್ತೆ. ಸೊ ಬರವಣಿಗೆನೂ ಬದಲಾವಣೆ ಆಗ್ಲೇ. ಒಂದೇ ನಿಮಿಷ, ನಾನು ನನ್ನ ಯಜಮಾನ್ರನ್ನ ಆ ರೀತಿ ಬರೆದಾಗ ಯಜಮಾನ್ರು ಬೈದಿದ್ದು ಸತ್ಯ. ಅದನ್ನೇ ಸಾಯಿ ಕುಮಾರ್ಗೆ ಬರ್ನಲ್ಲ, ಹಿಂಗೆ ಒಪ್ಕೊಂಡ್ರಿ ಸರ್? ಬದಲಾವಣೆ ಕಾಲ ಬದಲಾವಣೆ 2 ವರ್ಷ, 2 ವರ್ಷ, 2 ಇಲ್ಲ 95 ಯಜಮಾನ್ರ ನಾನು ಬರ್ದದ್ದು ತಿದ್ದಿದ್ರು, ಹೀಗೆ ಬರಿಬೇಕು ಅಂತಂದ್ರು. ನಾನು ಅದೇ ಹೇಳಿದೆ. ಬಹುಶಃ ಅಲ್ಲಿದ್ದು ಸಾಯಿ ಕುಮಾರ್, ಇಲ್ಲಿದ್ದು ವಿಷ್ಣುವರ್ಧನ್. ಇಷ್ಟೇ ಸರ್, ಈ ಸಮಾಜದಲ್ಲಿರೋದು 2. ಒಂದು ಇದು ಬೇಕು ಅಂತ ಹೇಳೋ ಜನ, ಇನ್ನೊಂದು ಇದು ಬೇಕು ಅಂತ ಹೇಳೋ ಜನ. ಹಾಗಾದ್ರೆ ನಿಮ್ ಸಿನಿಮಾ ನೋಡೋ ವರ್ಗ ಇದೆ ಅಂತ ನೀವು ಸರ್, ನನ್ನ ಸಿನಿಮಾ ನೋಡೋ ವರ್ಗ ರೊಚ್ಚಗೆದ್ದಿರೋ ಜನ. ನನ್ನ ಸಿನಿಮಾ ನೋಡೋ ಜನ ಬ್ಲಡ್ ಬಾಯ್ಲ್ ಆಗಿ ಇಲ್ಲಿ ಏನಾದ್ರು ಬೇಕು, ಎಸ್ ಇವ್ನು ಹೇಳ್ತಾರೆ ಕರೆಕ್ಟ್ ಅನ್ನೋ ಜನ. ನನ್ನ ಸಿನಿಮಾ ಇಟ್ ಇಸ್ ನಾಟ್ ಫಾರ್, ಅದೇನೋ ಹೇಳ್ತಾರಲ್ಲ, ಹೈ ಇಂಟೆಲೆಕ್ಟ್ಸ್ಗಲ್ಲ. ಯಾಕೆಂದ್ರೆ ಹೈ ಇಂಟೆಲೆಕ್ಚುಯಲ್ಸ್ ದೇ ಹ್ಯಾವ್ ಫಿನಿಶ್ ದೇರ್ ಲೈಫ್. ನೀವು ಲೆಫ್ಟ್ ಆರ್ ರೈಟ್? ನಾನು ಅದೆಲ್ಲ ಏನು ಮಾತಾಡಲ್ಲ. ಓಕೆ, ಯಾಕಂದ್ರೆ ಇಲ್ಲ ನಾನು ಹೇಳೋದು ಆಕರ್ಷವಾಗಿ ಇದೆ ಸರ್, ಸಮಾಜ ತಿದ್ದಿ ಸರ್. ನಾನು ಹೇಳೋದು ಒಬ್ರಿಗೂ, ನಾನು ಅದೇ ಕೇಳ್ತಾ ಇದ್ದೀನಿ. ಸಾಹಸ ಸಿಂಹ ಅಂದಾಗ ಇಲ್ಲ ನಾವು ಯಜಮಾನನ್ ನೋಡ್ತೀವಿ ಅಂತಂದ್ರೆ ಆ ಒಂದು ಮೆಟ್ಟಲನ್ನ ತೆಗೆದ್ಬಿಡಿ. ಕಾಲಘಟ್ಟಗಳಲ್ಲಿ ಏನೇನು ನಡಿಬೇಕೋ ಅದೆಲ್ಲ ಆಗ್ತಾ 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 ಮನುಷ್ಯ ಪರಿಪಕ್ವನಾಗ್ತಾನೆ. ಆದರೆ ನಾನು ಆಗಲಿಲ್ಲ. ನಾನು ಅಲ್ಲಿಯೂ ಬರ್ದದ್ದು ಹಾಗೆ, ಇಲ್ಲಿಯೂ ಬರ್ದದ್ದು ಹಾಗೆ. ನಾನು ಅದಕ್ಕೆ ಹೇಳಿದೆ, ಯಜಮಾನ ಬರ್ದದ್ದು ನಾನೇ. ಈ ಮಣ್ಣಿನಲ್ಲಿ ನಿಜವಾದ ಮರಳು ಅಂತದ್ದು ಏನಿದ್ದಾರೆ ಅದು ನಮ್ಮ ಕನ್ನಡಿಗರು ಉಳಿದಂತಹ ಕಸ ಕಡ್ಡಿ ಎಲ್ಲ ಹೊರಗಡೆಯಿಂದ ಬಂದಿರೋ ನನ್ನ ಮಕ್ಕಳು ಅಂತಾನೆ ಬರ್ದೆ. ತೆಗಿರಿ ವಾನತ್ತೆ ಪೋಲೆ ಅಲ್ಲ, ಅದಿದೆಯಾ ಕೇಳೋಣ. ಎಲ್ಲೆಲ್ಲಿ ಏನೆಲ್ಲ ಹೇಳಬೇಕು, ಕನ್ನಡಿಗರು ನಾವು, ನಮ್ಮದು, ಇದು ಮೋಸ, ಇದು ತಪ್ಪು, ಇದು ರಕ್ತಪಾತ ಆಗಿದೆ, ಇದಕ್ಕೆ ಅಂತ್ಯ ಯಾವಾಗ, ಇದನ್ನೆಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೇಳಬೇಕು ಅಲ್ಲೆಲ್ಲ ಹೇಳ್ತಾನೆ ಬಂದಿದ್ದೀವಿ. ರವಿ ಶ್ರೀವಾಸು ಸಿನಿಮಾಗಳಲ್ಲಿ ತುಂಬ ಕ್ರೂರವಾಗಿ ತೋರಿಸ್ತಾರೆ, ಎಲ್ಲ ಓಕೆ. ಅವರು ಬೇರೆ ಯಾರನ್ನೂ ಅಳಿಸಲ್ಲ. ಆದರೆ ಮಾತಾಡ್ತಾ ಆನ್ ಸ್ಕ್ರೀನಲ್ಲಿ ಹತ್ತು ಬಿಡ್ತಾರೆ, ತುಂಬ ಎಮೋಷನಲ್ ಆಗ್ತಾರೆ. ಯಾಕೆ? ಮೊನ್ನೆ ಪತ್ರಿಕಾಗೋಷ್ಠಿಲಿ ಆಗ್ತೀರಿ, ಹೌದು ಹೌದು, ಎಲ್ಲೋ ಅಪ್ಪನ ಬಗ್ಗೆ ಮಾತಾಡ್ತಾ ಅಳ್ತೀರಿ. ಹೌದು, ಅಷ್ಟೊಂದು ಭಾವನಾತ್ಮಕ ಜೀವಿ ನೀವು. ಹೌದು. ಯಾಕೆ ಸ್ಕ್ರೀನ್ ಮೇಲೆ ಹಾಗೆ ಇಲ್ಲ, ಅಲ್ಲಿ ತೋರಿಸ್ಬೇಕಾದ್ರೆ ಎಲ್ಲಿ ಬರುತ್ತೆ ಅಳು? ಅಲ್ಲಿ ಅಳು ಬರೋದಿಲ್ಲ, ಅಲ್ಲಿ ರೋಷ ಇದೆ, ಆವೇಶ ಇದೆ, ನೋವಿದೆ. ನಾನು ಹೇಳ್ತಾ ಇರೋದು, ನೀವೆಲ್ಲ ಬರೀ ರಕ್ತಪಾತ ಅಂತ ಇದ್ದೀರಲ್ಲ, ಆ ಕಥೆಯನ್ನು ಒಮ್ಮೆ ನೋಡಿ ನಾವೆಲ್ಲ ಕೂತ್ಕೊಳ್ಳೋಣ ಮಾತಾಡೋದಕ್ಕೆ. ಇಲ್ಲೇನಾಗ್ತಾ ಇದೆ, ಅದಕ್ಕೆ ಹೇಳಿದ್ನಲ್ಲ, ಫಸ್ಟ್ ಟ್ರೈಲರೇ ನಿಮ್ಗೆಲ್ಲ ಅಸಹ್ಯ ಅನ್ನಿಸ್ತಾ ಇದೆ. ನಾನೇನ್ ಮಾಡ್ತಾ ಇದ್ದೇನೆ, ಫಸ್ಟೇ ಕೆಟ್ಟದ್ದನ್ನ ಹೇಳ್ಬಿಡ್ತಾ ಇದ್ದೇನೆ. ಯಾಕೆಂದ್ರೆ ಒಳಗೆ ಕರೆದಾದ್ಮೇಲೆ ನೀವು ಇದನ್ನು ನೋಡಿದ್ರೆ ಏನಂತೀರಾ, ಮೋಸ ಮಾಡ್ಬಿಟ್ಟ ನಮಗೆ ಅಂತ ಹೇಳ್ತೀರಾ. ಕರೆಕ್ಟಾ? ನಮ್ಮ ಸಿನಿಮಾ ಹೀಗಿದೆ, ಇದ್ರ ಒಳಗಡೆ ಒಂದು ನೋವಿನ ಕತೆ ಇದೆ ಅಂತ ಹೇಳ್ತಾ ಇದ್ದೇವೆ. ನೋಡಿ ಎಷ್ಟು ಚಂದ ಇದೆ ಅಂತಂದ್ರೆ, ಸೋರುತಿಹುದೋ ಮನೆಯ ಮಾಳಿಗೆ ಅನ್ನೋ ಅದರಲ್ಲಿ ಹೃದಯ ವಿರುದ್ಧ ಇದರಾಗಿರುವಂತಹ ಒಂದಷ್ಟು ಸನ್ನಿವೇಶಗಳನ್ನೆಲ್ಲ ಇಟ್ಟು ತಾಯಿ ಮತ್ತು ಮಗನ ಎಲ್ಲ ಸೆಂಟಿಮೆಂಟಿನ ಕತೆ ಹೇಳ್ತಾ ಇದ್ದೇವೆ. ಅಲ್ಲೂ ಕೂಡ ನನ್ನನ್ನು ಹಂಗಿಸ್ತಾರೆ, ಅಲ್ಲಿ ನೋವಿದೆ, ಕಣ್ಣೀರಿದೆ ಅಂತ ಹೇಳ್ತಾ ಇದ್ದೇವೆ. ಅದು ಕೂಡ ಯಾರು ಕೇಳ್ತಾ ಇಲ್ಲ. ಅದು ಬರೀ 6,000 ಜನ ನೋಡ್ತಾರೆ. ಈ ಕೆಟ್ಟದನ್ನ ಹಾಕ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಾ, ಇದನ್ನು 1,40,000 ಜನ ನೋಡ್ತಾರೆ. ಈಗ ನಾನು ಏನು ಹೇಳಲಿ ಈ ಸಮಾಜಕ್ಕೆ? ಅಂದ್ರೆ ಜನಗಳಿಗೆ ಕೆಟ್ಟದ್ದೇ ಬೇಕು ಇಲ್ಲ, ಪ್ರಿಪೇರ್ ಆಗಿಬಿಟ್ಟಿದ್ದಾರೆ. ರವಿ ಶ್ರೀವತ್ಸ ಅಂದ್ರೆ ಅವ್ನು ಇಂಥವನು, ಅವ್ನು ಹಿಂಗೆ ಬರ್ತಾನೆ, ಅವ್ನು ಹಿಂಗೆ ಇರ್ತಾನೆ, ಇಷ್ಟೇ ತಾನೆ. ಅಂದ್ರೆ ನಾನು ಹೇಳಿದ್ನಲ್ಲ, ಸೆನ್ಸಾರ್ ಆಫೀಸ್ನ ಒಂದು ಶಾಸನ, ರವಿ ಶ್ರೀವತ್ಸನ ಸಿನಿಮಾಗಳು ಬಂದಾಗ ಎಚ್ಚೆತ್ಕೊಂಡು ನೋಡಿ ಅಂತ ಬರ್ದಿಟ್ಟಿದಾರಲ್ಲ, ಶಾಸನ ಬರ್ದಿದ್ದಾರೆ ಖಂಡಿತ. ಯಾಕಂದ್ರೆ 5 ಸಿನಿಮಾ ನೀವು ಆತರ ಯಾರಿದ್ದಾರೆ? ನಂಗೆ ಉಪ್ಪಿ ಸರ್ ಮೊನ್ನೆ ಹೇಳಿದಾಗ ನಾನು ಕೌಂಟ್ ಮಾಡಿದೆ, ಇವ್ರದ್ದು ಬರೀ ಆಗಾರೆ 2 ಸಿನಿಮಾನ ಅಂತ. ಒಂದು ಓಮ್ ಆಗಿರೋದು, ಒಂದು ಎ ಕೂಡ ಇದು ಮಾಡಿದ್ರಂತೆ, ಸೆನ್ಸಾರ್ ರಿಫ್ಯೂಸ್ ಮಾಡಿದ್ರಂತೆ. ಆಮೇಲೆ ಬಿ ಸರೋಜಾದೇವಿ ಮೇಡಮ್ ಹೋಗಿ, ಇಲ್ಲ ಇದನ್ನ ಬಿಡಬೇಕು, ಇದು ನೋಡಿ ತಪ್ಪೆ. ನಾ ಅದೇ ಹೇಳ್ತಾ ಇರೋದು, ಎ ಓಡ್ಲಿಲ್ವಾ, ಓಮ್ ಓಡ್ಲಿಲ್ವಾ? ಆಗಿನ ಕಾಲಕ್ಕೆ ಆ ತರದ ಒಂದು ಕತೆ ಬೇಕು. ಇಲ್ಲ ಆಗಿನ ಕಾಲಕ್ಕೆ ಸರ್, ಕಾಲ ಎಲ್ಲವೂ ಒಂದೇ. ನೀವೇನ್ ಹೇಳ್ತಾ ಇದ್ದೀರಾ, ಯಾವ್ದು ಏನಾಗಿದೆ ಅಂತ ಕಾಲ ಹಿಂಗಾಗಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಈ ಕಾಲಘಟ್ಟದಲ್ಲಿ ನಾವು ಅದೇ ಹೇಳ್ತಾ ಇದೀವಲ್ಲ, ಸತ್ಯ ಮಾಡಿ ಹೇಳಿ. ನಾವಿವತ್ತು ವಿ ಆರ್ ಕಾಲಿಂಗ್ ದಿಸ್ ಅಸ್ ಪಾಡ್ಕಾಸ್ಟ್. ಇದೇ ನಾವು ಆಗಿಂದೆ ಹೋಗಿದ್ರೆ ಆಲ್ ಇಂಡಿಯಾ ರೇಡಿಯೋಲು ಇದೇ ಮೈಕ್ ತಾನೇ ಸರ್ ಇಡ್ತಾ ಇದ್ದಿದ್ದು. ವಿಜುವಲ್ ಮೀಡಿಯಾ ಅಂತಿಲ್ಲ, ಆಲ್ ಇಂಡಿಯಾ ರೇಡಿಯೋದಲ್ಲೂ ಇದೇ ತಾನೇ ಸರ್ ಇಡ್ತಾ ಇದ್ದಿದ್ದು. ಒಂದು ಮೈಕ್ ಮುಂದೆ ಇಟ್ಬಿಟ್ಟು ಮಾತಾಡಪ್ಪ, ಆಕಾಶವಾಣಿ ಬೆಂಗಳೂರು ಓದುತ್ತಿರೋರು, ಇದಷ್ಟೇ. ಇಲ್ಲೇನಾಗ್ತದೆ, ಒಂದು ಕ್ಯಾಮ್ರಾ ಬಂದು ನಮ್ಮನ್ನು ಫೋಕಸ್ ಮಾಡ್ತಾ ಇದೆ. ಇಷ್ಟೇ ಸರ್, 50 ವರ್ಷದಲ್ಲಿ ನಾವು ಬೆಳೆದಿರೋದು. ಇನ್ನೇನು ಇಲ್ಲಿಂದ ಇನ್ನೇನು ಹೋಗೋಕ್ಕೂ ಆಗಲ್ಲ ಸರ್. ಒಂದು ಪ್ರಶ್ನೆ ಈ ಮಾತಿಗೆ, ರವಿ ಶ್ರೀವತ್ಸ ಕಾಂಟ್ರವರ್ಸಿ ಎರಡೂ ಕೂಡ
ಆ ಪದಗಳು ಏನಿದೆ, ಆ ಪದ ಪ್ರಯೋಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಬಳಕೆ ಆಗ್ತಾ ಇದೆ. ಬಹುಶಃ ಇದು ಎಲ್ಲೋ ಒಂದ್ ಕಡೆ ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ನಂಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಈಗ ನಾನು ನೀವೇ ಹೇಳಿದ್ರಿ ರವಿ ಶ್ರೀವಾಸ ಅಂತ ಸೆನ್ಸಾರ್ ಮಂಡಳಿ ಒಂದು ಶಾಸನ ಬರೆದ್ಬಿಟ್ಟಿದ್ದಾರೆ, ರವಿ ಶ್ರೀವಾಸ ಸಿನಿಮಾ ಇದು ಹುಷಾರಾಗಿ ನೋಡಿ ಅಂತ ಬಂತಿದ್ದಾರೆ. ನಾನು ಬೇಕು ಅಂತಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಈಗ ನೀವಾಗ್ಲೇ ಹೇಳಿದ್ರಿ ಸೆನ್ಸಾರ್ಗೋಸ್ಕರ ಇನ್ನು ನಾನು ಮನವೊಲಿಸಿ ಏನಾದ್ರು ಮಾಡಕ್ ಹೋಯ್ತು ಅಂತಂದ್ರೆ ನನ್ನನ್ನು ನಾನು ಮಾರ್ಕೋಬೇಕಾಗ್ತದೆ, ನನ್ನನ್ನು ನಾನು ಅದಮಿಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ, ನನ್ನನ್ನು ನಾನು ಅದೇನೋ ಹೇಳ್ತಾರಲ್ಲ ಸೋಲ್ಸ್ಕೊಂಡು ನಾನು ಕೆಲಸ ಮಾಡ್ಬೇಕಾಗತ್ತೆ. ಮಾಡಕ್ಕಾಗಲ್ಲ ಸರ್. ಓಕೆ, ಸೆನ್ಸಾರ್ ರಿಜೆಕ್ಟ್ ಮಾಡಿದ್ದನ್ನು ಕೂಡ ನೀವೀಗ ಯೂಟ್ಯೂಬಲ್ಲಿ ಆ ಟ್ರೈಲರ್ ಬಿಟ್ಟಿದ್ದೀರ, ನಾವು ನೋಡಿದ್ದೀವಿ. ಸೊ ಅದಕ್ಕೆ ಒಂದಿಷ್ಟು ಕಾಮೆಂಟ್ಸ್ ಬರ್ತಾ ಇದೆ. ಅದು ಕಾಮೆಂಟ್ಸ್ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಪರವಾಗಿನೂ ಬರುತ್ತೆ, ವಿರೋಧವಾಗಿ ಬರುತ್ತೆ. ಅಲ್ಲಿ ಬಹುತೇಕ ಹೆಚ್ಚಾಗಿ ರಕ್ತ ಜಾಸ್ತಿ ಆಯಿತು, ವೈಲೆನ್ಸ್ ಜಾಸ್ತಿ ಆಯಿತು ಅನ್ನೋ ಕಾಮೆಂಟ್ಸ್ಗಳೇ ಬರ್ತಾ ಇದೆ. ಯಾಕೆಂತಂದ್ರೆ ಅವರ ಅಭಿಪ್ರಾಯ ಅಷ್ಟೇ, ಬಿಟ್ಬಿಡ್ಬೇಕು. 1,35,000 ಜನದಲ್ಲಿ 335 ಕಮೆಂಟ್. ನಾನು ರಾತ್ರಿವರೆಗೂ ಅಪ್ಡೇಟ್ ಆಗಿದ್ದೀನಿ. ಎಸ್, 335ರಲ್ಲಿ 318 ಜನ ಆ ಥರ ಬರೀತಾರೆ. ಇನ್ನೊಂದು 17 ಜನ ಬಿಡ್ರಿ ನೋಡೋಣ, ಬಿಡ್ರಿ ಅವನೇನು ಮಾಡ್ತಾನೆ ಅಂತ ಬರೀತಾರೆ. ನಾನು ಅಲ್ಟಿಮೇಟ್ ಆಗಿ ಐ ವೆಯ್ಟ್ ಫಾರ್ ದ ರಿಸಲ್ಟ್ ಸರ್. ನಿಮಗೆ ಆ ಥರ ಯಾಕೆ ಇಲ್ಲ? 1,35,000 ಜನನೂ ಬರೀಲಿಲ್ಲ ಕಮೆಂಟ್ಸ್ನ. ಬರಿಬೇಕಲ್ವ ಸರ್? ವಾಸ್ತವನ ಏನೋ ಹೇಳಕ್ ಹೊರಟಿದ್ದಾರೆ, ಕಾರಣ ನೋಡೋಣ. ಅವ್ನು ಏನೋ ಒದ್ದಾಡ್ತಿರ್ತಾನೆ, ಯೂಟ್ಯೂಬಲ್ಲಿ ಹರ್ಕತಾ ಇರ್ತಾನೆ, ಏನೋ ಹೇಳ್ತೀನಿ ಅಂತ ಇರ್ತಾನೆ, ನೋಡೋಣ ಬಿಡ್ರಯ್ಯ ಅಂತ ಕೆಲವರು ಅಂದಿರ್ಬೋದೇನೋ. ರವಿ ಶ್ರೀವಾಸಗೆ ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಕ್ ಬರಲ್ವಾ? ತುಂಬಾ ಇದೆ ಸರ್. ಯಾಕೆ ಮಾಡಲ್ಲ ಸರ್? ಡೆಡ್ಲಿ ಸೋಮ ಅನ್ನೋ ಒಂದು ಸಿನಿಮಾ ಕೊಟ್ಮೇಲೆ 8 ತಿಂಗಳು ಕೂಡಿಸಿದಂಥ ಸಮಾಜ ಸರ್ ಇದು. ಯಾರು ಸರ್ ಕೆಲಸ ಕೊಡ್ತಾರೆ ನನಗೆ? ನಾನು 100 ಕತೆ ಹೇಳ್ತೀನಿ ಬರ್ನಿ. ಮುತ್ತು ನಮ್ಮಪ್ಪ ಅಂತ ಶಿವರಾಜ್ ಕುಮಾರ್ ಅವ್ರಿಗೆ ಮುತ್ತು ನಮ್ಮಪ್ಪ ಅಂದ್ರೆ ಟೈಟ್ಲ್ ಏನು ಹೇಳಿ ಸರ್? ಅದು ಒಂದು ಮಗು ತನ್ನ ತಂದೆ ಬಗ್ಗೆ ಒಂದು ಕತೆ ಹೇಳುತ್ತೆ, ಕರೆಕ್ಟಾ ಸರ್? ಮುತ್ತು ನಮ್ಮಪ್ಪ. ಇಟ್ಸ್ ಅ ಲೈಫ್ ಫಾರ್ ದ ಬುಕ್ 1 to 21 ಅಂತ ಒಂದು ಕ್ಯಾಪ್ಷನ್ ಇಟ್ಟು ಸ್ಟಾರ್ಟ್ ಮಾಡಬೇಕು ಅಂತ ಹೊರಟ್ವಿ. ಏನಾಯ್ತು ಈ ಸಮಾಜದಲ್ಲಿ? ನನಗೆ ಅದಕ್ಕೆ ನಾವೇ ದುಡ್ಡು ಹಾಕೊಳಕ್ ಹೋದ್ವಿ ಸರ್. ಇಲ್ಲಿ ಏನು ಅಂದರೆ ನಾನು ಹೇಳಿದ್ನಲ್ಲ, ಇವನು ಗೋಡ್ಸೆ ಅಂದರೆ ನನ್ನನ್ನು ಗೋಡ್ಸೆ ಬಿಟ್ಟು ಗಾಂಧಿಯನ್ನು ಮಾಡೋಕ್ಕೆ ಇಷ್ಟಪಡಲ್ಲ ಸರ್. ರವಿ ಶ್ರೀವಾಸ್ ಅವ್ರ ಜೊತೆಗೆ ಕೆಲಸ ಮಾಡಿದಂಥ ಹೀರೋಗಳು ಮತ್ತೆ ಮಾಡಲ್ಲ, ಯಾಕೆ? ನಾನೇ ಮುಟ್ಟಲ್ಲ. ಯಾಕೆ? ಐ ಆಮ್ ವೆರಿ ಸಾರಿ. ನನಗೆ ಹೀರೋಯಿಸಮ್ ಅನ್ನೋದು ನನಗೆ ಇಷ್ಟ ಇಲ್ಲ. ನನಗೆ ಅದನ್ನು ಇತಿಹಾಸದ ಪುಟಗಳಲ್ಲಿ ನನಗೆ ಹೀರೋಗಳು ಅಂತ ಬಂದಿದ್ದೆ ಆಗಿನ ಕಾಲದಲ್ಲಿ. ಒಂದು ಯಜಮಾನ್ರು, ಒಂದು ನನ್ನ ಅಣ್ಣವರು, ಒಂದು ನನಗೆ ಇಷ್ಟಪಟ್ಟಂತಹ ಶಂಕರ್ನಾಗ್ ಸರ್, ಟೈಗರ್ ಪ್ರಭಾಕರ್ ಸರ್, ಅಂಬರೀಷ್ ಸರ್, ನಾನು ಪೂಜಿಸಿದಂತಹ ಪಂಚಪಾಂಡವರು ಇವರು. ಆಮೇಲೆ ನಂಗೆ ಅದ್ರ ಮೇಲೆ ಹೊಟ್ಟೆ ಹೋಯ್ತು, ಹೀರೋಯಿಸಮ್ ಅನ್ನೋದೇ ಹೊರಟೋಗ್ಬಿಡ್ತಾರೆ. ನೀವು ಯಾವತ್ತೂ ಯಾವ ಹೀರೋಗೂ ಕತೆ ಬರದೇ ಇಲ್ಲ? ನಾನು ಬರ್ದಿಲ್ಲ ಸರ್. ಕತೆನೇ ಹೀರೋ ಅನ್ಕೊಂಡವರು. ಕತೆನ ಬರೆಯೋದೇ ನಾನು ಅದನ್ನ ಮೆರೆಸೋದಕ್ಕೆ ಅಂತ ಬರಿತೀನಿ ಸರ್. ಇದು ನನ್ನ ಸರಸ್ವತಿ ಮೇಲೆ ಹಾಡು. ಎಲ್ಲ ಅವ್ರಾಗ ಬಂದು ಕಥೆಯಲ್ಲಿ ಫಿಟ್ಟಿನ್ ಆಗಿದ್ದಾರೆ ಹೊರತಾಗಿ ನನಗೆಲ್ಲೋ ಶಿವರಾಜ್ ಕುಮಾರ್ ಸರ್ ಅನ್ನೋದು ಗಂಗೋ ಅವ್ರು ಕೊಟ್ಟಂತಹ ವರ, ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಗಂಗೋ ಅವರು ಮತ್ತು ಗೋವರ್ಧನ್ ಅವ್ರು ಕೊಟ್ಟಂತಹ ವರ. ನಾನು ಶಿವರಾಜ್ ಕುಮಾರ್ ಸರ್ ಹತ್ರ ಖಂಡಿತವಾಗ್ಲೂ ಹೋಗಿರಲಿಲ್ಲ. ನಾನು ಹೋಗಿರಲಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ನಮ್ಗೆ ಏನಿತ್ತು ಅಂತಂದರೆ, ಆ ಮನೆಯಲ್ಲಿ ಹೋದರೆ ನಮಗೆ ಕೆಲಸ ಕೊಡೋಲ್ಲ ಅನ್ನೋದೇ ನಮ್ಗೆ ಈ ಮನೆಯಲ್ಲಿದ್ದಾಗ ನಮಗೆ ಹೇಳಿದಂಥ ಪಾಠ. ಯಾಕೆ? ಅದು ಇತ್ತದ, ಅದನ್ನ ಬಿಡಿ, ಇತಿಹಾಸ ಕಿತ್ಕೋದು ಬೇಡ. ಇತ್ತು, ಆಗ ಕರ್ಕೊಂಡೋಗಿ ಕೊಟ್ಟಂಥ ವರ. ರವಿಚಂದ್ರನ್ ಸರ್ ನನಗೆ ಸೂರಪ್ಪ ಬಾಬು ಸರ್ ಕೊಟ್ಟಂತಹ ಭಿಕ್ಷೆ, ಅನ್ನ, ದಶಮುಖ. ಅದಾದ್ಮೇಲೆ ನಾನು ಯಾಕೆ ನಾನು 8 ಸಿನಿಮಾದಲ್ಲಿ 2 ಸಿನಿಮಾ, ಇನ್ನು 6 ಸಿನಿಮಾ ನಾನು ಯಾಕೆ ಹೋಗಲ್ಲ ಅಂದರೆ ಹೋಗಲ್ಲ ನಾನು, ನನಗೆ ಬೇಡ. ಎಲ್ಲ ಒಂದು ಕಡೆ ಹೇಳ್ತೀರಿ, ನಾನು ಸುದೀಪ್ ಸಿನಿಮಾ ಮಾಡಲ್ಲ, ದರ್ಶನ್ ಸಿನಿಮಾ ಮಾಡಲ್ಲ, ಎಷ್ಟು ಸಿನಿಮಾ ಮಾಡಲ್ಲ, ಬೇಡ ಸರ್. ಸರ್ ಒಂದು ಹೇಳ್ತೀನಿ, ಅಥವಾ ನಿಮ್ಮ ಕತೆಗಳಲ್ಲಿ ಇರ್ತಕ್ಕಂಥ ಕ್ರೌರ್ಯ, ವೈಲೆನ್ಸ್ನ ಒಪ್ಕೊಳ್ಳಲ್ಲ ಅಂತನಾ? ಇರ್ಬೋದೇನೋ ಗೊತ್ತಿಲ್ಲ. ಅದೇ ಅಟೆಂಪ್ಟ್ ಯಾಕೆ ಮಾಡ್ಬೇಕು ನಾನು? ಬಟ್ ಒನ್ಸ್ ಐ ಮೆಟ್ ಸುದೀಪ್ ಸರ್. ಯಾವಾಗ ಅಂತಂದ್ರೆ, ಒಂದು ಭೀಮಾ ತೀರದ ಹಂತಕರು ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು. ದುನಿಯಾ ವಿಜಯ್? ಇಲ್ಲ, ವೆರಿ ಸಾರಿ, ಕತೆ ಬಂತು ಅದಕ್ಕೆ. ಭೀಮಾ ತೀರದ ಹಂತಕರಿಗೆ ಮೊದಲನೇ ನಿರ್ದೇಶಕ, ಮೊದಲನೇ ನಿರ್ಮಾಪಕ ಬಂದು ಅಣಜಿ ನಾಗರಾಜು, ಮೊದಲನೇ ನಿರ್ದೇಶಕ ರವಿ ಶ್ರೀವತ್ಸ, ಆರ್ಟಿಸ್ಟ್ ಬಂದು ಸುದೀಪ್, ಪ್ರಕಾಶ್ ರಾಜ್ ಸರ್, ಸುದೀಪ್ ಸರ್, ಪ್ರಕಾಶ್ ರಾಜ್ ಸರ್, ಚಿರಂಜೀವಿ ಸರ್ಜಾ, ಆದಿತ್ಯ ಅಂಡ್ ದುನಿಯಾ ವಿಜಯ್. ಇಷ್ಟು ಜನ ಪ್ಲಾನಿಂಗ್. ನೀವು ಮೊದಲನೇ ಒಂದು ಆ್ಯಡ್ ನೋಡಿದ್ರೆ ಇನ್ನೂ ನಾವು ಏನೂ ಮಾಡಿರಲಿಲ್ಲ, 5 ಮುಷ್ಟಿಗಳನ್ನು ಹಾಕ್ಬಿಟ್ಟು ಭೀಮಾ ತೀರದ ಹಂತಕರು ಅಂತ ಆ್ಯಡ್ ಹಾಕಿದ್ವಿ. ಸುದೀಪ್ ಸರ್ ಅವ್ರನ್ನ ಇದೇ ಯಾವುದೋ ಜನತಾದಳ ಆಫೀಸ್ ಅಂತ ಇದೆ, ನಿಮಗೆ ಗೊತ್ತಿರಬೇಕು, ಮೌರ್ಯ ಇಂದ ಕಾರ್ನರಲ್ಲಿ, ಅಲ್ಲಿ ಕೆಂಪೇಗೌಡ ನಡೀತಾ ಇರ್ಬೇಕಾದ್ರೆ ಹೋಗಿ ಮಾತಾಡೋಕ್ಕೆ ಅಂತ ಹೋದಾಗ ಸುದೀಪ್ ಸರ್ ಟೋಲ್ಡ್ ಮಿ, ರವಿ ನಿನಗಿರೋದೆಲ್ಲ ಬರೀ
ವೈಲೆನ್ಸು ಇಲ್ಲ ಅಂತಂದ್ರೆ ಮಾಸ್, ಟೋಟಲ್ ಔಟ್ ಅಂಡ್ ಔಟ್ ಮಾಸ್ ಅಂತಾರಲ್ಲ, ಆ ಆಡಿಯನ್ಸ್ ನಿನ್ಗಿದ್ದಾರೆ ರವಿ. ನನಗೆ ಸ್ವಲ್ಪ ಈ ಕಡೆ ಇಟ್ಸ್ ಕ್ಲಾಸ್, ಲೇಡೀಸ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ನೀನು ಫಸ್ಟೇ ಭೀಮಾ ತೀರದ ಹಂತಕರು ಅಂತ ಟೈಟ್ಲ್ ಹಾಕೊಂಡ್ ಬರ್ತಾ ಇದೆಯಾ, ಇದೊಂದು ಸಿನಿಮಾ ಬೇಡ ರವಿ ಅಂತ. ಇದೊಂದು ಸಿನಿಮಾ ಬೇಡ ಅಂದಿದ ತಕ್ಷಣನೇ ಯೋಚನೆ ಮಾಡೋಣ ಅನ್ನೋ ಟೈಮ್ನಲ್ಲೇ ನಾನು ಮತ್ತು ನನ್ನ ಗುರುಗಳು ವರದಾ ಅಂತ ಒಂದು ಸಿನಿಮಾ ಕತೆ ಮಾಡ್ತಿರೋ ಟೈಮ್ನಲ್ಲೇ ಅಂಜಿ ನಾಗರಾಜ್ ಅವರು ಹೋಗಿ ಇದನ್ನ ಮಾಡಿದ್ರು. ಸೊ ಸುದೀಪ್ ಸರ್ ಯಾವಾಗ ನನ್ಗೆ ಆ ಕಾಲ್ಗಟ್ಟದಲ್ಲಿ ಹಂಗಂದ್ರು, ಅದು ಎಲ್ಲಾ ಹೀರೋಗಳ ಮಾತು ಅಂತಾನೆ ನಾನು ಬೇಕಾದ್ರೆ ಒಪ್ಕೋತೀನಿ. ರವಿ ಅಂತಂದ್ರೆ ವೈಲೆನ್ಸು, ರವಿ ಅಂತಂದ್ರೆ ಮಾಸು, ರವಿ ಅಂತಂದ್ರೆ ರಕ್ತ, ನಮ್ಗೆಲ್ಲೋ ಇರೋ ಆಡಿಯನ್ಸ್ ಮಿಸ್ ಆಗ್ಬಿಡ್ತಾರೇನೋ ಅಂತ ಬೇರೆ ಹೀರೋಗಳು ನಮಗೆ ಕೊಡದೇ ಇರ್ಬೋದೇನೋ. ಇನ್ನೊಂದು, ನಾನು ಕೂಡ ಹೋಗಿಲ್ಲ ಸರ್. ಯಾಕೆಂತಂದ್ರೆ ಮೊದಲನೇ ಒಂದು ಅಧ್ಯಾಯದಲ್ಲಿ ಆದಂತಹ ಅನುಭವ ಇರುತ್ತಲ್ಲ, ಅದು ನಾಳೆ ನನ್ನ 100 ವರ್ಷ ಆಗಲಿ 100 ಅಧ್ಯಾಯಗಳಾಗಲಿ ಅದೇ ಅನುಭವನೇ. ಸೊ ನಾನು ಹೋಗಿಲ್ಲ ಸರ್, ಖಂಡಿತವಾಗ್ಲೂ ಹೋಗಿಲ್ಲ, ನಾ ಹೋಗಲ್ಲ. ಬಹುಶಃ ಎಲ್ಲೋ ಒಂದು ಕಡೆಗೆ ರವಿ ಶ್ರೀವಾಸ ಕಾಂಟ್ರವರ್ಸಿ ಅಥವಾ ಕಾಂಟ್ರವರ್ಸಿ ಸಿನಿಮಾಗಳಿಗೆ ಕಾರಣ ರವಿ ಬೆಳಗೆರೆ ಅವರ ಲೇಖನಗಳ ಪ್ರಭಾವ ಅಂತ ಹೇಳ್ಬೋದಾ? ಅವ್ರನ್ನೇ ಪಾಪ ನಾನು ಇದು ಮಾಡಿದ್ರೆ ನಾನು ಬೆಳೆದ್ ಬಂದ ರೀತಿ ಅಂತ ಹೇಳಿದ್ನಲ್ಲ, ಬೆಳೆದ್ ಬಂದ ರೀತಿ ಜೊತೆಗೆ ಅವರ ಬರವಣಿಗೆನ ನಿಮ್ ಪ್ರಭಾವ. ಲಂಕೇಶ್ ಅವ್ರದ್ದು ಇತ್ತಲ್ಲ ಫಸ್ಟ್, ಲಂಕೇಶ್ ಅವರಿದ್ರು. ಮಾಸ್ಟರ್ ಹಿರಣ್ಯ ನನ್ನ ತಲೆಯ ಹಿಂಭಾಗದಲ್ಲಿ ನಿಂತಿದ್ದಾರೆ. ಧೀರೇಂದ್ರ ಗೋಪಾಲ್ ಅವರು ನನ್ನ ತಲೆಯ ಬ್ರಹ್ಮ ಇದ್ರಲ್ಲಿ ಕೂತಿದ್ದಾರೆ. ನನ್ನ ತಂದೆ ಬರೆದಂತಹ ಮಾತುಗಳು, ಒಡದಿ ಸಮಾಜನ ತಿದ್ದಬೇಕು ಅಂತ ನಾನು ಬರೆದಂತಹ ವೀರಪ್ಪನ ಒಂದು ಸಿನಿಮಾ ಏನಿದೆ, ಇದು ಡ್ರಾಮಾ ಏನಿದೆ, ಓಂ ಅಂತ ಏನೋ ಡ್ರಾಮಾ ಇದೆ, ಅದರಲ್ಲಿ ನಾನು ಬರೆದಂತಹ ಒಂದಷ್ಟು ಸತ್ಯ ವಿಷಯಗಳು ಏನಿದಾವೆ, ಅವತ್ತಿನ ಜನ ಎಲ್ಲ ಎಂಜಾಯ್ ಮಾಡಿದ್ರಲ್ಲ. 8 ಲಕ್ಷ ಕ್ಯಾಸೆಟ್ ಸೇಲ್ ಆಗುತ್ತೆ ಸರ್ ನಾನು ಬರೆದಂತಹ ಮೊದಲನೇ ಡ್ರಾಮಾ. ಸೊ ಇದೆಲ್ಲ ಖುಷಿ ಕೊಟ್ಟಾಗ, ಓ ಜನ ನಾನು ಹೇಳೋದನ್ನ ಇಷ್ಟಪಡ್ತಿದ್ದಾರೇನೋ ಅಂತಾನೆ ಮಾಡ್ತೀವಿ. ಆದ್ರೆ ಒಂದ್ ಕಡೆ ಎಡವುತ್ತೀನಿ ಅಂತ ನಾವು ಎಡವಿರ್ಬೋದು ನಾನು. ಹಂಗಂತ ಹೇಳ್ಬಿಟ್ಟು ತಪ್ಪು ಕಲ್ಪನೆಯಲ್ಲೇ ನಾನು ಪ್ರತಿ ಸತಿ ಎಡುತ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ರವಿ ಬೆಳಗೆರೆ ಅವ್ರನ್ನ ನಾನು ಮೂಲ ಅಂತ ಹೇಳಲಿಕ್ಕಾಗಲ್ಲ. ಹಿ ಹ್ಯಾಸ್ ಇನ್ಸ್ಪೈರ್ಡ್ ಮಿ ಅವಾಗ ಒಂದು ಘಟ್ಟದಲ್ಲಿ. ಹಾಗಾಗಿ ಅವರು ಕೂಡ ನನ್ನ ಜೊತೆ ಒಂದು 4 ಸಿನಿಮಾಗೆ ಜೊತೆಗೆ ನಿಂತ್ಕೋತಾರೆ. ಎಸ್, ಇವನೇನೋ ಹೇಳಕ್ಕೆ ಹೊರಡ್ತಾ ಇದ್ದಾನೆ, ಏನೋ ಮಾಡ್ತಾನೆ. ಮೊದಲನೇ ಸಿನಿಮಾಲಿ ಅವ್ರು ಇರಲಿಲ್ಲ, ಡೆಡ್ಲಿ ಸೋಮಲ್ಲಿ ಇರಲಿಲ್ಲ. ಅವರ ಒಂದು ಶಾರೀರ್ಯ, ಅವರ ಒಂದು ವಾಯ್ಸ್ ಇವತ್ತು ಕೂಡ ಅದೇ ಹೇಳಿದ್ನಲ್ಲ, ಕೊತ್ವಾಲ್ನ ತಾಯಿ ಅಂತ ಓದ್ತಾರಲ್ಲ, ಅದು ರವಿ ಬೆಳಗೆರೆ. ತದನಂತರ ಗಂಡ ಹೆಂಡತಿನಲ್ಲಿ ಒಬ್ಬ ಒಳ್ಳೆ ಆರಕ್ಷಕನಾಗಿ ಬಂದು ಗಂಡ ಮತ್ತು ಹೆಂಡತಿ ಮತ್ತು ಆ ತಾಳಿಯ ಸಂಬಂಧ ಏನು ಅಂತ ಹೇಳ್ತಾರೆ. 3ನೇ ಸಿನಿಮಾದಲ್ಲಿ ಅಶೋಕ್ ಕುಮಾರ್ ಶಿವರಾಮ್ ಅವರ ಹೃದಯದಲ್ಲಿ ಏನು ಒಂದು ಭಯ ಇತ್ತೋ ಅದು ಒಬ್ಬ ಆರಕ್ಷಕನ ಭಯ ಅಂತ ತಂದು ಜನರ ಮುಂದೆ ಕೂರಿಸ್ತಾರೆ. ಲಾಸ್ಟ್ ಒಂದು 5 ನಿಮಿಷ ಮಾತಾಡ್ತಾರೆ. ಪ್ರತ್ಯೇಕವಾಗಿ ಶೂಟ್ ಮಾಡ್ತೇವೆ. ಮಾದೇಶದಲ್ಲಿ ಆಕ್ಟೇ ಮಾಡಿಬಿಡ್ತಾರೆ. ಸೊ ಇಲ್ಲೋ ಮಾದೇಶ ಆ ಸಿನಿಮಾದ ಆ್ಯಕ್ಟಿಂಗು ಭಾವನಾ ಅವರಿಗೆ ಬೇಸರ ಆಗಿತ್ತು, ನಿಮ್ಮ ಬಗ್ಗೆ ಕೂಡ ಬೇಸರ ಅವರು ಹಾಕಿದ್ರು ಅನ್ನೋ ಮಾತು. ನನಗೆ ಹೇಳಿದ್ನಲ್ಲ ಸರ್, ತಂದೆಗೆ ಇಷ್ಟವಾಗಿದ್ದು ಮಗಳಿಗೆ ಇಷ್ಟವಾಗಿಲ್ಲದೆ ಇರ್ಬೋದು, ಮಗಳಿಗೆ ಇಷ್ಟ ಆಗಿರೋದು ಮೊಮ್ಮಗಂಗೆ ಇಷ್ಟವಾಗದೆ ಇರ್ಬೋದು. ಏನೋ ಸರ್ ಅದೆಲ್ಲ ಹೇಳೋಕ್ಕಾಗಲ್ಲ. ಯಾರಿಗೆ ಇಲ್ಲಿ ಇಷ್ಟ ಆಗಬೇಕಾಗಿರೋದು? ಒಬ್ಬ ಡೈರೆಕ್ಟರ್ ಇಲ್ಲ 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 ಇಲ್ಲ, ಯಾರು ಆ್ಯಕ್ಟ್ ಮಾಡ್ತಾರೋ ಅವ್ರಿಗೆ ಇಷ್ಟವಾಗಿ, ಅವ್ರಿಗೆ ಇಷ್ಟ ಆಗಬೇಕು. ಅಲ್ಟಿಮೇಟ್ ಸರ್. ಕರೆಕ್ಟ್. ಈಗ ನಾನು ಉಸಿರುಗಟ್ಟಿಸಿ ನಾನು ಆ್ಯಕ್ಟ್ ಮಾಡ್ಸೋಕ್ಕಾಗಲ್ಲ. ನಿಜ. ಹಾಗಾಗಿದ್ದಿದ್ರೆ 60 ದಿವಸ ಅವರ ಮತ್ತು ಶಿವರಾಜ್ ಕುಮಾರ್ ಮತ್ತು ನನ್ನ ಸಂಬಂಧ 60 ದಿನಕ್ಕೆ ಹೋಗ್ತಾ ಇರಲಿಲ್ಲ, 6ನೇ ದಿನಕ್ಕೆ ಕಿತ್ತೋಗ್ಬೇಕಾಯ್ತು. ಅವ್ರು ಖುಷಿಪಟ್ಟು ಮಾಡಿದಂತಹ ಒಂದು ಪಾತ್ರ ಅದು. ನಾ ಮಾಡ್ತೀನಿ ಕಣೋ ಇದನ್ನ ಅಂತ. ಈಗ ನೀವು ಡಿಸಿಷನ್ ತೊಗೊಂಡ್ಬಿಟ್ರಿ, ನಾನು ಸಿನಿಮಾ ಇನ್ನು ಮುಂದೆ ಮಾಡಲ್ಲ ಅಂತ. ಬಟ್ ಎಲ್ಲೋ ಒಂದು ಕಡೆಗೆ ರವಿ ಶ್ರೀವಾಸ್ ಅವರ ಡೆಡ್ಲಿ 3 ಮತ್ತು MR ಇವೆಲ್ಲ ಕನಸಾಗಿ ಉಳಿದು ಬಿಡುತ್ತಲ್ಲ ಅಂತ. ನನಗೊಂದು ಡೆಡ್ಲಿ ಸೋಮ ಭಾಗ 2 ಇದೆ ಸರ್. ಹೌದು ಸರ್. ನನ್ಗೆ ಭಯ ಏನು ಅಂತಂದರೆ ಪಾಪ ಆ ಸಿನಿಮಾನು ಇನ್ನೆಲ್ಲಿ ಸೆನ್ಸಾರ್ನಲ್ಲಿ ಕಟ್ಟಾಕೋತಾರೋ ಅಂತ. ಬಟ್ ವಿಧಿ ಇಲ್ಲ, ಯಾಕೆಂದರೆ ಈಗ ಆಲ್ರೆಡಿ ಎಲ್ಲ ಮುಗ್ದೋಗಿದೆ. ಡಬ್ಬಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡಿ ಅದನ್ನೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಂದ್ಬಿಡ್ಬೇಕು ಅಷ್ಟೇ ಸರ್. ಆ ವೃತ್ತಿಯಿಂದ ಮಾತ್ರ ನಾನು ಹಿಂದೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಅದು ಕೂಡ ನನ್ನ ಮಗು, ಇದಕ್ಕಿಂತ ಮುಂಚೆ ಜನ್ಮ ಕೊಟ್ಟಂಥ ಮಗು. ಏನೇ ಆಗಿರ್ಬೋದು, ಎತ್ತೇ ಆಗಿರ್ಬೋದು, ನನ್ನ ಸೆಣಸಾಟ ಹೊಡೆದಾಟ ಆ ಒಂದು ಸಿನಿಮಾ ಅಂತೇನಿದೆ, ನಾನು ಅದೇ ಹೇಳಿದ್ನಲ್ಲ, ಈ 2 ಸಿನಿಮಾ ಇದರಲ್ಲಿ ಮುಗೀತು ಅಂತಂದರೆ ಇನ್ನು ಯಾವ ಹೊಸ ಸಿನಿಮಾಗೂ ನಾನು ನನ್ನ ಅದೇನು ಲೇಖನಿನ ಹಿಡಿದು ಓಂಕಾರ ಹಾಕಲ್ಲ. ಈ ಮುತ್ತಪ್ಪ ರೈ ಸಿನಿಮಾ ಮಾಡುವಾಗ ಒಂದಿಷ್ಟು ಗೊಂದಲಗಳು ಇದ್ವು. ಆ ಸಿನಿಮಾ ಶುರು ಮಾಡಿದ್ರೆ ಮುಹೂರ್ತಕ್ಕೆ ನಾನು ಕೂಡ ಬಂದಿದ್ದೆ, ನಿಂತೋಯ್ತು. ಸೊ ಆ ಕನಸಿನ್ನು ಹಾಗೆ ಉಳಿದಿಲ್ಲ. ಇಲ್ಲ ಸರ್, ಇಲ್ಲ. ನಾನು ಅದೇ ಹೇಳಿದ್ನಲ್ಲ ಸರ್, ಕನಸು ಅನ್ನೋದನ್ನ ಇಟ್ಕೊಳಕ್ಕೆ ಹೋಗಬಾರ್ದು ಸರ್, ಅದನ್ನು ನನ್ಸು ಮಾಡ್ಕೊಂಡ್ಬಿಡ್ಬೇಕು. ಓಕೆ. ಅದನ್ನು ನನ್ಸು ಮಾಡ್ಕೊಳ್ಳೋಕೆ ಅಂತ ಹೋದಾಗಲೇ ಯಾವಾಗ ಇವರು ಸಮಾಧಿಯನ್ನು ಕಟ್ಬಿಟ್ರು, ಗೋರಿಯನ್ನು ಕಟ್ಬಿಟ್ರು, ನಾನು ಅವತ್ತೇ ಆ ಒಂದು ಯಾವತ್ತು ಸ್ಕ್ರಿಪ್ಟನ್ನು ಕೆಳಗೆ ಹಾಕ್ಬಾರ್ದು ಸರ್. ನಾನು ಅವತ್ತು ಹಾಕ್ಬಿಟ್ಟೆ ಅದನ್ನು. ಯಾಕೆ ಅಂತಂದರೆ 2022 ಸರ್, 2002 18 ವರ್ಷದ ಅದೊಂದು ಕೂಸು ಅಂತ ಹೇಳಕ್ಕೆ ಆಸೆ ಪಡಲ್ಲ. ಈಗ 18 ವರ್ಷದ ಮಗ ಅವನು, ಆದರೂ ಕೂಡ ಅವನು ನಿಂತ್ಕೊಳಕ್ಕಾಗ್ತಿಲ್ಲ ತನ್ನ ಕಾಲ ಮೇಲೆ ತಾನು ಅಂದಾಗ ಬಿಟ್ಬಿಡ್ಬೇಕು ಅದನ್ನು.
ಹಾಗಾಗಿ ನನಗೇನು ಅದ್ರ ಬಗ್ಗೆ ಎಲ್ಲ ಅಷ್ಟಿಲ್ಲ ಸರ್. ಯಾಕೆಂದರೆ ಇನ್ನೊಂದು ನನಗೆ ತುಂಬ ಇದ್ದಿದ್ದೇನು ಅಂತಂದರೆ ಅವ್ರ ವಿಷಯದಲ್ಲಿ ಅವ್ರ ಜೀವನದಲ್ಲಿ ನಡೆದಂಥ ಒಂದಷ್ಟು ಸತ್ಯ ಘಟನೆಗಳು ತುಂಬ ಚೆನ್ನಾಗಿ ನನಗೆ ಗೊತ್ತಿತ್ತು. ಯಾಕೆಂದರೆ ನಾನು ಇದೇ ರೀತಿ ದಿಸ್ ವಾಸ್ ಸ್ಟೈಲ್ ಆಫ್ ಮುತ್ತಪ್ರೈ ಸರ್, ದಿಸ್ ವಾಸ್ ಸ್ಟೈಲ್ ಆಫ್ ರವಿ ಬೆಳಗೆರೆ ಸರ್, ಆ್ಯಂಡ್ ದಟ್ ವಾಸ್ ದ ಸ್ಟೈಲ್ ಆಫ್ ರವಿ ಶ್ರೀವತ್ಸ. ದೂರದಲ್ಲಿ ಕೂತು ಕತೆ ಕೇಳಿದ್ದೀನಿ ಅವ್ರ ಹತ್ರ. ಆಮೇಲೆ ನಮ್ಮ ಕಥೆಯನ್ನು ಅವರು ನರೇಟ್ ಮಾಡಿದ್ವಿ. ಬಿಡದಿಯಲ್ಲಿ ಅವಾಗ ಇನ್ನೂ ಮನೆಯೇ ಆಗಿರಲಿಲ್ಲ. ಒಂದು 10 ಗೂಡುಗಳನ್ನು ಕಟ್ಕೊಂಡಿದ್ರು. ಆಗಿನ್ನ ಅವ್ರು ಕಟ್ಟಬೇಕಾದಂಥ ಮನೆಯಲ್ಲಿ ಒಂದು ದೊಡ್ಡ ಸ್ಟೂಲ್ ಹಾಕಿ ಊಟಗಳೆಲ್ಲ ಮಾಡಿ ಚೇರ್ಗಳೆಲ್ಲ ಹಾಕ್ಕೊಂಡು, ಪ್ಲಾಸ್ಟಿಕ್ ಚೇರ್ಗಳನ್ನೆಲ್ಲ ಹಾಕ್ಕೊಂಡು ಕತೆಗಳನ್ನೆಲ್ಲ ಹೇಳಿ ಅವರ ವಿಷಯಗಳನ್ನೆಲ್ಲ ಅವ್ರು ನಮ್ಗೆ ಹೇಳಿ ಈ ಥರದ್ದೆಲ್ಲ ನಡೆದಿತ್ತು. ಅದು ಹೇಳಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವ ಸರ್. ಅದು ರವಿ ಬೆಳಗೆರೆ ಅವರಲ್ಲೂ ಇತ್ತು. ಅದನ್ನ ನಾವು ರಾಮ ಎಂಟರ್ಪ್ರೈಸ್ ಮಾಡಬೇಕು ಅಂತ ಹೋಗಿದ್ವಿ. ಈ ಕತೆನ ಉಪೇಂದ್ರ ಅವರಿಗೆ ರವಿ ಬೆಳಗೆರೆ ಅವರು ಗನ್ನಿಟ್ಟು ಕತೆ ಹೇಳಿದ್ರು ಅಂತ ಕೇಳಿದ್ವಿ, ನಿಜ? ಅಯ್ಯೋ ಸರ್, ಅವರಲ್ಲೆಲ್ಲ ಅವಾಗ ಮಜಾ ಇತ್ತು ಸರ್. ಅದೇ ಹೇಳ್ತಾ ಇದ್ನಲ್ಲ, ಹಳೆ ಕಾಲಘಟ್ಟದಲ್ಲಿ ಇದೆಲ್ಲ ಒಂದು ಸ್ಟೈಲ್ ಇದು. ನಾನು ಒಬ್ಬ ರೈಟರ್ ಆಗಿ ರವಿ ಬೆಳಗೆರೆ ಎಂಜಾಯ್ ಮಾಡಿದಂತಹ ಆ ಒಂದು ದಿನಗಳು. ರಾಮು ಅವರು ಅವ್ರಿಗೊಂದು ಮನೆನೇ ಮಾಡ್ಕೊಡ್ತಾರೆ ಕಥೆಯನ್ನು ಮಾಡಿ ಅಂತ. ಎಷ್ಟು ಚಂದ ಕತೆ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಕತೆ ಮಾಡ್ತಾರೆ. ಸ್ಕ್ರೀನ್ ಪ್ಲೇ ಅಜೀವಕ್ಕೆ ಬರಲ್ಲ. ಸ್ಕ್ರೀನ್ ಪ್ಲೇ ಅನ್ನೋದು ಇಟ್ ಈಸ್ ಸಿನಿಮಾ ರೈಟರ್ಸ್ ಅದು ಮಾಧ್ಯಮ. ಅದು ಬೇರೆ ತರ ಬರುತ್ತೆ. ಇಲ್ಲಿ ಇದನ್ನ ಕಟ್ ಮಾಡಿ ಅಲ್ಲಿಂದ ಅಲ್ಲಿ ಓಪನ್ ಮಾಡಿದ್ರೆ ಅಂತ ಬರುತ್ತೆ. ಈ ಸೌಂಡ್ ಸಮೇತ ಎಲ್ಲವನ್ನು ರಸವತ್ತವಾಗಿ ಕಟ್ಕೊಡೋದು ಸ್ಕ್ರೀನ್ ಪ್ಲೇ ಅವ್ರದ್ದು. ಸೊ ಜೊತೆಯಲ್ಲಿ ಕೂತಾಗ ನಾನು ಮತ್ತು ಅವರು ಒಂದು 6 ತಿಂಗಳು ಆ ಕಥೆಯನ್ನು ಮಾಡಿದ್ವಲ್ಲ, ಆ ಕಥೆಯನ್ನು ನಾನು ದಿನೇಶ್ ಬಾಬು ಹೇಳಿದಾಗ, ನಾನು ಉಪೇಂದ್ರ ಸರ್ ಇಸ್ ಕಮರ್ಷಿಯಲ್ ಹೀರೋ, ಕಮರ್ಷಿಯಲ್ ರೈಟರ್, ಕಮರ್ಷಿಯಲ್ ಡೈರೆಕ್ಟರ್. ದಿನೇಶ್ ಬಾಬು ಇಸ್ ಅ ಕ್ಲಾಸ್ ಡೈರೆಕ್ಟರ್, ವೆರಿ ಕ್ಲಾಸ್. ಆ ಮನುಷ್ಯ 3 ಅವರ್ ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಕತೆ ಕೇಳ್ತಾರೆ. ರವಿ, ನಾ ಇಂಥ ಮಾದರಿ ಕತೆ ಕೇಳ್ಕವೇ ಇಲ್ಲ, ಇದು ಏದಾದ್ರು ವಿಜುವಲೈಸ್ ಪಣ್ಣ ரொம்ப நல்லா வருது. ಸಿ ಅ ಕ್ಲಾಸ್ ಡೈರೆಕ್ಟರ್ ಎಂಜಾಯಿಂಗ್ ದ ಮಾಸ್ ಫಿಲಮ್ ಇದೆಯಲ್ಲ, ಅಲ್ಲೇ ರವಿ ಬೆಳಗೆರೆ ಗೆದ್ಬಿಟ್ರು, ಅಲ್ಲೇ ರಾಮು ಗೆದ್ರು, ಅಲ್ಲೇ ಉಪೇಂದ್ರ ಅವರು ಗೆದ್ರು. ಎಲ್ಲರೂ ಗೆಲ್ಲಬೇಕಾಗಿತ್ತು. ಟೈಮ್, ನಾನು ಅದೇ ಹೇಳ್ದಲ್ಲ, ಆ ಟೈಮ್ ನಮಗೆ ಬಿಡಲಿಲ್ಲ. ಮುತ್ತಪ್ರೈ ಅವರಿಂದ ಒಂದು ಸದ್ದು ಬರುತ್ತೆ, ಬರಬಾರ್ದು, ಇದೇನು ಮಾಡೋಕ್ಕೆ ಹೋಗ್ಬೇಡಿ, ನಾನು ಸರೆಂಡರ್ ಆಗ್ತಾ ಇದ್ದೀನಿ. ಮುಗಿದೋಯ್ತು, ಅಲ್ಲಿಗೆ ಸಿನಿಮಾ ಮುಗ್ದೋಯ್ತು. ಸೊ ಹೇಳ್ತೀವಲ್ಲ ಸರ್, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಸಾಲದಕ್ಕೆ ನಾನು ಕೆಟ್ಟದ್ದು ಹೇಳ್ತೀನೋ ಒಳ್ಳೇದಕ್ಕೆ ಹೇಳ್ತೀನೋ, ಅದು ದೇವ್ರು ನನ್ನ ಜೊತೆ ನನ್ನ ಮುಂದೆ ಕಣ್ಬಿಟ್ಕೊಂಡು ನನ್ನನ್ನೇ ನೋಡ್ತಾ ಇದ್ರೆ ಆ ಕೆಟ್ಟದ್ದು ಕೂಡ ಒಳ್ಳೇದು ಅನ್ನೋ ಥರದಲ್ಲಿ ಈ ಜನ ಒಪ್ಕೋತಾರೆ. ಆ ಕೆಟ್ಟದ್ದು ಕೂಡ ಅಯ್ಯೋ ಆ ಕೆಟ್ಟದ್ದು ಆಗಬಾರ್ದಾಗಿತ್ತು ಅವ್ರಿಗೆ ಅನ್ನೋದು ಕೂಡ ಜನ ಕಣ್ಣಲ್ಲಿ ನೀರು ಹಾಕ್ತಾರೆ. ಕರೆಕ್ಟ್. ಎಲ್ಲೋ ಒಂದು ಕಡೆಗೆ ರವಿ ಶ್ರೀವಾಸ್ ಅವರ ಒಂದಷ್ಟು ಕತೆಗಳು, ರಕ್ತ ಚರಿತ್ರೆಗಳು, ಒಂದಿಷ್ಟು ಗೊತ್ತಿರದ ಕತೆಗಳು ಎಲ್ಲ ಹಂಗೆ ಹೋಗ್ಬಿಡ್ತವ ಅನ್ನೋದು ಅಷ್ಟೇ, ನೀನಿಲ್ಲ ಸರ್. ಯಾಕೆ ನಾ ಹೇಳೋದು ಮುಂದುವರಿಸ್ಬಾರ್ದು? ಇಲ್ಲ ಸರ್, ಬೇಡ. ತುಂಬ 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 ಎಸ್ಪೆಷಲಿ ಇನ್ ದಿಸ್ ಟೈಮ್ ಇದೆಯಲ್ಲ, ದ ಜರ್ನಿ ಫ್ರಮ್ ರೀಜನಲ್ ಆಫೀಸ್ ಟು ಬಾಂಬೆ ಸೆನ್ಸಾರ್ ಹೋಗಿದ್ದ ಆ ಒಂದು 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 ಸ್ಪೇಸ್ ಇದೆಯಲ್ಲ, ದಟ್ ವಾಸ್ ವೆರಿ ಬ್ಯಾಡ್. 72 ದಿನ ಯಾವತ್ತೂ ಒಂದು ಸಿನಿಮಾನ ಸೆನ್ಸಾರ್ ಮಾಡಲಲ್ಲಿ ಹಾಕ್ಬಾರ್ದು ಸರ್. ತುಂಬ ಅಲ್ಲಾಡಿಸ್ಬಿಟ್ರು ನಿಮ್ಮನ್ನ. ಅಲ್ಲಾಡಿಸೋದು ಅನ್ನೋದಕ್ಕಿಂತ ದಿನ ಬೆಳಗಾದ್ರೆ ಹೃದಯ ಹೊಡ್ಕೊಳತ್ತೆ, ಗೊತ್ತಾ ಸರ್? ಏನಾಗುತ್ತೆ ವೆಂಟಿಲೇಟರ್ ಮಗುನಿಟ್ಟಂಗಷ್ಟೇ. ನಾವು ಸಿನಿಮಾ ಮಾಡಿದ್ದೇ 52-54 ದಿವಸ. ಸಿನಿಮಾವನ್ನು ತೆಗೆದುಕೊಂಡು ಹೋಗಿ ನೀವು ಪರೀಕ್ಷೆ ಮಾಡಿ ಅಂತ ಹೇಳಿ ಡಾಕ್ಟ್ರ್ ಕೈಯಲ್ಲಿ ಕೊಟ್ಬಿಟ್ಟು ಅವ್ರು ತಾಳ್ರಿ ವೆಂಟಿಲೇಟರ್ಲ್ಲಿ ಹಾಕಿದ್ದೀನೋ, ಇಲ್ಲಾಂದರೆ ಇನ್ಕ್ಯುಬ್ಲೇಟ್ರಲ್ಲಿ ಹಾಕಿದ್ದೀನೋ, ಇಲ್ಲ ಏನೋ ಮಾಡಿದ್ದೀವೋ ಅಂದಾಗ ನನ್ನ ಮಗುನ ನೋಡಿದಾಗೆಲ್ಲ ಅದು ಮಾಸ್ಕ್ ಅಂತ ಇದ್ರೆ ನನ್ಗೆ ಹಿಂಗೆ ಅನ್ಸುತ್ತೆ. ಇದಕ್ಕೋಸ್ಕರ ನಾನು ಮಗುನ ಮಾಡಲೇ ಇಲ್ಲ, ಇದಕ್ಕೋಸ್ಕರ ನನ್ನ ಕೂಸನ್ನು ನಾನು ಹೆರಲೇ ಇಲ್ಲ, ಇದಕ್ಕೋಸ್ಕರ ನನ್ನ ಕನಸನ್ನು ನಾನು ತರಲೇ ಇಲ್ಲ. ನಾನು ತಂದದ್ದು ಓಕೆ, ಈ ಸತಿನೂ ಏನೋ ಆಗತ್ತೆ ಸೆನ್ಸಾರಲ್ಲಿ, ನೋಡೋಣ ಅಂತ ಬಂದೆ. ಆದರೆ 4 ಜನ ಮುಟ್ಟಾಳ್ರು ಮೆಂಬರ್ಗಳು ಸಿನಿಮಾನೇ ಕಾಳಿಗೆ ಅಂತ ಗೊತ್ತಿಲ್ಲದವ್ರು ಕೂತ್ಕೋತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಸತಿ ನಾನು ಜೊತೆ ಇಷ್ಟು ದಿವಸಗಳು ನೋಡಿದಾಗ ಯಾರೋ ಸಿನಿಮಾ ಪತ್ರಕರ್ತರೊಬ್ಬರು ಕೂತ್ಕೋತಾ ಇದ್ರು, ಯಾರೋ ಒಬ್ಬರು ಸಿನಿಮಾದಲ್ಲಿ ಸಂಬಂಧಪಟ್ಟಂತಹ ಆರ್ಟಿಸ್ಟು, ಪ್ರೊಡ್ಯೂಸರು ಯಾರೋ ಕೂತ್ಕೋತಾ ಇದ್ರು, ಯಾರೋ ಒಬ್ರು ಬೇರೆ ವಲಯದಿಂದ ಬಂದ್ರು ಕೂಡ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಇವರಿಬ್ರು ಕೂತ್ಕೋತಾ ಇದ್ರು. ಇಲ್ಲಿ 4 ಜನಕ್ಕೆ 4 ಜನ ಬೇರೆ ಆಗ್ಬಿಟ್ರೆ ನನಗೆ ತುಂಬ ಬೇಸರ ಆಗಿದ್ದು, ಬಜರಂಗ ದಳ BJPಯಿಂದ ಎಲ್ಲ ಸೆಲೆಕ್ಟ್ ಆಗಿದ್ದಾರೆ ಸರ್ ಅಂತಂದ್ರೆ ಇದೇನು ರಾಜಕೀಯನ? ಕತ್ತರಿಸ್ಬೇಕು ಅಂತಾನೆ ಈಗೋಯಿಸ್ಟಿಕ್ ಆಗಿ ಸಿನಿಮಾ ನೋಡ್ತೀರಾ? ನಾನು ಈ ಸಿನಿಮಾ ಈ ಶಾರ್ಟ್ ಕತ್ತರಿಸ್ಬಿಟ್ಟಪ್ಪ, ನಾನು ಇದನ್ನು ಕತ್ತರಿಸ್ಬಿಟ್ಟಪ್ಪ, ನಾನು ನೋಡ್ರಿ ಇದನ್ನು ಕತ್ತರಿಸಿ ಇದಕ್ಕೆ ನೀವು ಅರೆ ನೀವು ಅಲ್ಲಿ ಕತ್ತರಿಸ್ತಾ ಇದ್ದೀರಲ್ಲ, ಅದು ನನ್ನ ಮಗುನ ಹಂಗ ಅದು ಓಕೆ. ಆ ಜಂಪ್ಸ್ ಏನಾದ್ರು ಗೊತ್ತೇನ್ರಿ ಟೆಕ್ನಿಕಲ್ ಆಗಿ ನಿಮ್ಗೆ ಯಾರಿಗಾದ್ರು? ಆ ಜಂಪ್ ಹೊಡೆಯತ್ತಲ್ಲ, ಅದಕ್ಕೆ ಒಬ್ಬ ನಿರ್ದೇಶಕ ಎಷ್ಟು ತಲೆ ಕೆಡ್ಸ್ಕೋಬೇಕು, ಅದಕ್ಕೆ ಒಬ್ಬ ಎಡಿಟರ್ ತಿರ್ಗಾ ಎಷ್ಟು ತಲೆ ಕೆಡ್ಸ್ಕೋಬೇಕು, ಹಿನ್ನೆಲೆ ಸಂಗೀತ ಆಗಿದೆ, ಎಫೆಕ್ಟ್ಸ್ ಆಗಿದೆ, ತಿರ್ಗಾ DTS ತಿರ್ಗಾ ಹೋಗ್ಬೇಕು, ಇದಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್? ತುಂಬಾ ಚೆಂದ ಹೇಳ್ತೀನಿ,
ಒಂದೊಂದು ರೂಪಾಯಿ ಕೂಡ ತುಂಬ ಕಷ್ಟಪಟ್ಟು ತರಬೇಕು ಸರ್. ನಿಜ. ಹೌದು. ನೀವು ಬಂದು ಸಿನಿಮಾ ನೋಡೋದಕ್ಕೂ ಕೂಡ ನಾವು ದುಡ್ಡು ಕೊಡ್ತಾ ಇದ್ದೀವಿ. 3,000 ರೂಪಾಯಿ ಕೊಡ್ತೀವಿ ಸರ್ ಒಬ್ಬರಿಗೆ ಒಂದು ಸಿನಿಮಾ ನೋಡೋದಕ್ಕೆ. ಕರೆಕ್ಟ್. ಊಟ ಕೊಡ್ತೀವಿ ಸರ್. ಹೌದು. ಮದುವೆಗೆ ಕರೆದು, ನಾಮಕರಣಕ್ಕೆ ಕರೆದು, ಇಲ್ಲ ತಿಥಿಗೆ ಕರೆದು, ನಿನ್ನ ಮನೆ ಅನ್ನ ಚೆನ್ನಾಗಿಲ್ಲ ಅಂತಂದರೆ ನಿಮ್ಗೇನು ಅನಿಸುತ್ತೆ? ನಿನ್ನ ಮನೆ ಇದು ಸರಿ ಇಲ್ಲ, ವಾತಾವರಣ ಸರಿ ಇಲ್ಲ, ನೀನು ಹಾಕಿದ ಜಾಗ ಸರಿ ಇಲ್ಲ. ಕಷ್ಟದಲ್ಲಿ ಏನೋ ಮಾಡಿರ್ತೀವಿ ಸರ್. ನಾವು ಕಷ್ಟದಲ್ಲಿ ಮದುವೆ ಮಾಡಿರ್ತೀವೋ, ಕಷ್ಟದಲ್ಲಿ ನಾಮಕರಣ ಮಾಡಿರ್ತೀವೋ, ಕಷ್ಟದಲ್ಲೇ ನಮ್ಮ ಅಪ್ಪನ ಪಿಂಡ ಇಟ್ಟಿರ್ತೀವೋ, ಏನೋ ಗೊತ್ತಿಲ್ಲ. ನೀವು ಬಂದು 4 ಜನ ಊಟ ಮಾಡಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಹೋಗಿ. ಸಾಮೂಹಿಕವಾಗಿ ಎಲ್ಲ ಸೇರಿಕೊಂಡು ನಮ್ಮ ಬಗ್ಗೆ ತಿರಸ್ಕೃತವಾಗಿ ಮಾತಾಡಬೇಡಿ. ಅಲ್ಲ, ನೀವು ಹೇಳಿದ್ದನ್ನೇ ಅವ್ರು ಒಪ್ಕೊಳ್ಬೇಕು ಅನ್ನೋದು ಎಷ್ಟು ನ್ಯಾಯ ಅಂತ. ಅದನ್ನು ಹೇಳಿ ಮಾತಾಡೋಣ. ಅದನ್ನೇ ಹೇಳಿದ್ವಲ್ಲ, 40 ನಿಮಿಷ ಅವರು ಕೂತ್ಕೊಂಡು ನಾವು ಹೇಳ್ತಾ ಇದ್ದೀವಿ, ಹೀಗೀಗಿದೆ ಹೀಗೀಗಿದೆ. ನೀವು ಯಾವ ಸಿನಿಮಾನೂ ನೋಡಿಲ್ಲ, ನೀವು ಮಾರ್ಕೋ ಕೇಳಿದ ತಕ್ಷಣ ನಾನು ನೋಡಿದೆ ಅಂದ್ರಿ ಅಲ್ವಾ, ನನಗೂ ಖುಷಿ ಆಗತ್ತೆ. ಈಗ ಡಿಬೇಟ್ ಮಾಡೋಕ್ಕೆ ಚೆನ್ನಾಗಿರತ್ತೆ. ಮಾರ್ಕೋ ನೋಡಿಲ್ಲ, ಅನಿಮಲ್ ನೋಡಿಲ್ಲ, ರಕ್ತಚರಿತ್ರ ನೋಡಿಲ್ಲ, ಬ್ಯಾಂಡಿಟ್ ಕ್ವೀನ್ ನೋಡಿಲ್ಲ. ಯಾವ ಒಂದು ಇದರಲ್ಲಿ ನನ್ನ ಸಿನಿಮಾ ನೋಡ್ತಾ ಇದ್ದೀರಾ? ಇಲ್ಲ, ಸೆನ್ಸರ್ ಆಗಿ ಬಂದಿದೆಯಲ್ಲ ಯಾವುದು ಆ ಕಮಿಟಿ. ಅದೇ ನಾನು ಹೇಳ್ತಾ ಇರೋದು, ನಾವು ನೋಡಿಲ್ಲ. ಅದನ್ನೆಲ್ಲ ನೀವು ಕೇಳಬೇಡಿ. ಅಂಡ್ ಅಲ್ಟಿಮೇಟ್ ಆಗಿ ಹಿಯರ್ ಐ ಆಮ್ ನಾಟ್ ನೋವೇರ್ ಐ ಆಮ್ ಟೆಲಿಂಗ್ ಎನಿಥಿಂಗ್ ಅಬೌಟ್ ಯಶವಂತ್ ಶೆಣಾಯ್. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಜಸ್ಟ್ ವಾಂಟ್ ಟು ಅಂಡರ್ಲೈನ್ ದಿಸ್. ಆತನ ಒಂದು ಪದವಿ ಏನು ನಂಗೆ ಗೊತ್ತಿಲ್ಲ. ಹಿ ಮೈಟ್ ಬಿ ಎನ್ IAS, IPS, KS, KPS, ಏನೋ ಒಂದು ದೊಡ್ಡ ದೊಡ್ಡ ಒಂದು ಹುದ್ದೆ, ವೃತ್ತಿಯನ್ನು, ಓದನ್ನು ಎಲ್ಲವನ್ನು ಮಾಡಿಕೊಂಡು ಎಲ್ಲ ಆಗಿ ಇಲ್ಲಿ ಬಂದು ಪೋಸ್ಟಿಂಗ್ ಆಗಿರ್ತಾರೆ. ಅವರು ಸಿನಿಮಾಗಳನ್ನ ನೋಡಿ ಅಭ್ಯಾಸ ಇರಲ್ಲ. ಓಕೆ, ಪಿಲ್ಲರ್ಗಳು ಅಂತಿರ್ತವೆ ಗೊತ್ತಾ, 4 ಜನ. ಇದು ಬಹಳ ಮುಖ್ಯ. ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಪಿಲ್ಲರ್ಗಳಾಗಿರ್ಬೇಕು ಇವರು. ನಾನು ಇಡಿ ಅಂತ ಹೇಳ್ತಾ ಇದ್ದೀನಿ. ಏಕಾಏಕಿ ನೀವು ಯಾರು ಹೊರಗಡೆ ಅವ್ರನ್ನ ಕರ್ಕೊಂಡೇ ಬರಬೇಡಿ ಅಂತ ಹೇಳ್ತಾ ಇಲ್ಲ. ನಾಲೆಜ್ 3+1 ಇಡಿ, ಇಲ್ಲ 2+2 ಇಡಿ, ಅಟ್ಲೀಸ್ಟ್ 1+3, 1 against 3 ಇಡಿ. ಅಟ್ಲೀಸ್ಟ್ ಈ ಒಂದು ಹೆಬ್ಬೆಟ್ಟಾರು ಈ 3 ಪಾಠ ಮಾಡ್ತವೆ. ಇಲ್ಲ ರೀ, ಇದು ಹಿಂಗೆ, ಇದು ಹಿಂಗೆ, ಇದು ಹಿಂಗೆ, ಸಿನಿಮಾ ಹೀಗಿರುತ್ತೆ, ಸಿನಿಮಾ ಅಂದರೆ ಹೀಗೆ, ಇವನು ಈ ಥರದ್ರಲ್ಲಿ ಹೋಗ್ತಾ ಇದ್ದಾನೆ, ಅವನ ಕತೆ ಹೀಗೆ ಬರ್ತಾ ಇದೆ. ಆಫೀಸರ್ ಬಿಡಿ ಸರ್, ಪಾಪ ಅವ್ರಿಗೇನು ಅಂತಂದರೆ ಅವ್ರಿಗೆ ಗೊತ್ತಿ, ಅವರು ರೂಲ್ಸ್ ಪ್ರಕಾರ ಹೋಗ್ತಾರೆ. ಅವ್ರು ಬಿಡಿ, ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಅವ್ರು ಕ್ಲೀನಾಗಿ ಹೇಳ್ತಾ ಇದ್ದಾರೆ, ರವಿ ಕೈಂಡ್ಲಿ ಫರ್ಗಿವ್ ಮೀ, ಮೆಂಬರ್ಸ್ ಆರ್ ನಾಟ್ ಅಕ್ಸೆಪ್ಟಿಂಗ್. ಅಂದರೆ ಅರ್ಥ ಏನು? ಹೀ ಈಸ್ ಅಕ್ಸೆಪ್ಟಿಂಗ್. ಓಕೆ, ರೈಟ್? ಗೊತ್ತಾಯ್ತು. ಮೆಂಬರ್ಸ್ ಆರ್ ನಾಟ್ ಅಕ್ಸೆಪ್ಟಿಂಗ್, ಯು ಗೋ ಫಾರ್ ರಿವೈಸಿಂಗ್ ಕಮಿಟಿ. ಸರ್ ಇದು ಹಿಂಗೆ, ರವಿ ಮೆಂಬರ್ಸ್ ಆರ್ ನಾಟ್ ಅಕ್ಸೆಪ್ಟಿಂಗ್, ಯು ಗೋ ಫಾರ್ ರಿವೈಸಿಂಗ್ ಕಮಿಟಿ. ಸರ್ ಅದಂಗಲ್, ರವಿ ರಿವೈಸಿಂಗ್ ಕಮಿಟಿಗೆ ಹೋಗಿ, ನಿಮ್ಗೆ ಒಳ್ಳೇದಾಗತ್ತೆ. ಹೋದ್ರಿ, ಆಯಿತು. ನೋವೇರ್ ಶನಾಯ್ ಸರ್ ಈಸ್ ಇನ್ಕ್ಲೂಡೆಡ್ ವಿತ್ ದೀಸ್ 4. ಓಕೆ, ಮುಗೀತು, ಎಲ್ಲ ಆಗೋಯ್ತು. ನಂಗೆ ತುಂಬ ಇದಾಗಿದ್ದ ಆಶ್ಚರ್ಯ ಏನು ಅಂತಂದರೆ, ರೆಫ್ಯೂಸಲ್ ಸರ್ಟಿಫಿಕೇಟಿಗೆ ಸೈನ್ ಮಾಡ್ತೀನಿ ನಾನಲ್ಲಿ. ಅಂದರೆ ಇಟ್ ಈಸ್ ಜಸ್ಟ್ ಸೈನಿಂಗ್ ಯುವರ್ ಡೆತ್ ಸರ್ಟಿಫಿಕೇಟ್. ಓಕೆ, he says it is refused. And I am signing my refusal certificate for the first time in the span of 20 years. ನನ್ನ ಕೈ ಏನು ನಡ್ಕ ಆಗಿರ್ಬೋದು. ಹಿಂದಿನ 4 ಸಿನಿಮಾ ಗಿವ್ ಅಂಡ್ ಟೇಕ್ ಪಾಲಿಸಿ ಆಗೋಯ್ತು. ನಾನು ಬಿಡಲ್ಲ, ರೆಫ್ಯೂಸಲ್, ಸರ್ ಇದು, ಸರ್ ಅದು, ಡೇಟ್ ಹಾಕ್ಬಿಟ್ಟಿದ್ದೀವಿ, ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ, ಇದೆಲ್ಲ ಆಗೋಯ್ತು. ಫಸ್ಟ್ ಟೈಮ್ ಧೈರ್ಯ ಮಾಡಿದ್ದು ನಾನು, ನನ್ನ ಪಕ್ಕದಲ್ಲಿ ರಮೇಶ್ ಅಣ್ಣ, he spoke to the core. Remember, for 3 times he is the president of Karnataka Directors Association. 3 times. ಹೌದು. ನಾನು 35 ವರ್ಷ, ಆತ 40 ವರ್ಷದ ಒಂದು ನಾನು ಹೇಳ್ತಿದ್ನಲ್ಲ, KVR ವಾಸ್ ಅನ್ ಎನ್ಸೈಕ್ಲೋಪೀಡಿಯಾ ಅಂತಂದರೆ, ನಂಗೆ ಈತ ಇವಾಗ ಇಸ್ ಅ ಡಿಕ್ಷನರಿ. ಅವ್ರು ಕೂತ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಏನಕ್ಕೆ ರಮೇಶ್ ಅಣ್ಣನ ಪಕ್ಕದಲ್ಲಿ ಇಟ್ಕೊಂಡಿದ್ದೆ, ಪಕ್ಕದಲ್ಲಿ ಮಾತಾಡ್ಸ್ಲಿಕ್ಕೆ ಬಿಟ್ಟೆ ಅಂತಂದರೆ, ನನ್ನದೇನೋ ತಪ್ಪಿರಬೇಕು ಅಂತ ನಾನು ಮಾಡಿದೆ. ದ ಹೋಲ್ ಫಿಲಮ್ ರಮೇಶ್ ಅಣ್ಣ ಹ್ಯಾಸ್ ಟ್ರಾವೆಲ್ಡ್ ವಿತ್ ಮೀ ನೌ. ಅದಕ್ಕೂ ಕೆಲವ್ರು ಬರ್ದಿದ್ದಾರೆ ಕಮೆಂಟು, ಪಾಪ ಅವನು ಹಾಳು ಮಾಡಕ್ಬಿಟ್ಟ ಇವನು ಅಂತ. ನೋ ಪ್ರಾಬ್ಲಮ್, ಅದಕ್ಕೆ ಮಾತಾಡೋಕ್ಕೋಗಲ್ಲ. ರಮೇಶ್ ಅಣ್ಣ ಸ್ಪೋಕ್ ಟು ಹಿಮ್ ಫಾರ್ 40 minutes. ಈವನ್ ವಿ ಆರ್ ಶುಗರ್ ಪೇಷಂಟ್ ಸರ್, ಆಮೇಲೆ ಬೇರಿಯಾಟ್ರಿಕ್ ಪೇಷಂಟ್. ಮಾತಾಡ್ತಾ ಬಾಯೆಲ್ಲ ಒಣಗೋಗ್ತಾ ಇರುತ್ತೆ. ಈಗ ಮಾತಾಡೋಕೆ ಬರೋದಿಲ್ಲ, ಯಾಕೆಂದರೆ ಇಲ್ಲಿ ನರ್ವಸ್ನೆಸ್ ಇಲ್ಲ, ಇಲ್ಲಿ ಭಯ ಅನ್ನೋದಿಲ್ಲ. ಆದರೆ ಅಲ್ಲಿ ಡೆತ್ ಸರ್ಟಿಫಿಕೇಟನ್ನು ಮುಂದಿಟ್ಟಿದ್ದಾರೆ. ಆ ರೆಫ್ಯೂಸಲ್ ಈಸ್ ನಥಿಂಗ್ ಬಟ್ ಎ ಡೆತ್ ಸರ್ಟಿಫಿಕೇಟ್ ಆಫ್ ಯುವರ್ ಕಿಡ್.
ಅಟ್ಲೀಸ್ಟ್ ಆಪರೇಷನ್ ಮಾಡ್ತೀನಿ ಅಂತ ಡಾಕ್ಟರ್ ಬರ್ಸ್ಕೊಂಡು ಹೋಗ್ತಾನಲ್ಲ, ಅದು ಬೇರೆ. ಮಗು ಬರ್ತೇನೋ ಅಂತ, ಇದು ಸತ್ತೋಗಿದೆ ಬರೆದ್ಬಿಡು ಅಂತ ಹೇಳ್ತಾ ಇದ್ದಾನೆ, ಶರ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ರಮೇಶ್ ಅಣ್ಣ ಮುಖ ನೋಡಿ ಏನಮ್ಮ ಮಾಡೋಣ, ಐ ಬೀಯಿಂಗ್ ದ ಪ್ರೊಡ್ಯೂಸರ್, ನನ್ನ ಜೊತೆ ನನ್ನ ಇನ್ನೊಂದು ದೇವತಾ ಮನುಷ್ಯ ರೆಡ್ಡಿ ಅಂತ ಲಕ್ಷ್ಮೀನಾರಾಯಣ ರೆಡ್ಡಿ, ಅವರ ಪಾದದಲ್ಲಿ ನಾನು ಅವರ ಶೂನಲ್ಲಿ ನಾನು ನನ್ನ ಕಾಲನ್ನು ತೋರಿಸಿ ನಡೀರೋಣ ಹೋಗೋಣ ಈ ಸರಿ, ಇನ್ನೇನಾಗುತ್ತೆ ನೋಡೋಣ. ಸೊ ಜೂನ್ 23ನೇ ತಾರೀಕಿಗೆ ಜುಲೈ 23ನೇ ತಾರೀಕಿಗೆ ನಮ್ಮ ಸಿನಿಮಾ ರೆಫ್ಯೂಸ್ಡ್ ಅಂತ ಆಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಬ್ಯಾನ್. ಓಕೆ, ಅಲ್ಲಿ ನಾವು ತಿರ್ಗಾ ನಮ್ಮ ಸಿನಿಮಾವನ್ನು ಹಾಕ್ತೇವೆ. ಶನಾಯ್ ಸರ್ನ ಕೇಳ್ತೀವಿ, ವಾಟ್ ಈಸ್ ದ ಪ್ರೋಸೆಸ್, ನೀವು ನಾಳೆ ಬೆಳಗ್ಗೆನೇ ಹಾಕಿದ್ರು ಕೂಡ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೋಡ್ತಾರೆ ಅವರು, ಬಾಂಬೆನವ್ರು ನೋಡ್ತಾರೆ. ಈಗ ರೆಫ್ಯೂಸಲ್ಗೆ ನಾನು ಸೈನ್ ಹಾಕ್ಬಿಟ್ಮೇಲೆ ನಾನು ನಿಮ್ಗೆ ಆಗಲೇ ಹೇಳಿದೆ, ತುಂಬ ಆಶ್ಚರ್ಯವಾದ ಒಂದು ವಿಷಯ ನಡೀತು ಅಂತ. ರೆಫ್ಯೂಸ್ ಅಂತ ಸೈನ್ ಹಾಕಿದ್ಮೇಲೆ ಕಟ್ ಲಿಸ್ಟ್ ಕ್ರಿಯೇಟ್ ಆಗತ್ತಾ? ಕಟ್ ಲಿಸ್ಟ್ ಅಂದ್ರೆ ಗೊತ್ತಾ ನಿಮ್ಗೆ? ಇವ್ರು ಏನೇನೇನೇನ್ ಬೇಡ ಅಂದ್ಯಾರೋ ಆ ಲಿಸ್ಟ್ ಕ್ರಿಯೇಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಈಗ, ಬಿಕಾಸ್ ದಿಸ್ ಇಸ್ ಡೆಡ್. ದ ನ್ಯೂ ಬೇಬಿ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ನೌ ಇನ್ ಫ್ರಂಟ್ ಆಫ್ ದೋಸ್ ಪೀಪಲ್. 10 ಜನ ಮುಂದೆ. ಗುರುವಾರ ನಾವು ಮಗುವನ್ನ ಬಿಟ್ಬಿಟ್ಟಿದೀವಿ, ಆಗೋಯ್ತು, ಇನ್ ರೆಫ್ಯೂಸ್ ಹೋಗೋಣ ರಿವೈಸಿಂಗ್ಗೆ ಅಂತ. ಮಂಗಳವಾರ ಕಟ್ ಲಿಸ್ಟ್ ಬರ್ತಾ ಇದೆ. ಸೊ ರಿವೈಸಿಂಗ್ ಕಮಿಟಿಯಲ್ಲಿ ಕೂಡ ನಮ್ಮವರು ಒಬ್ರು ಇರ್ತಾರೆ. ರಿವೈಸಿಂಗ್ ಕಮಿಟಿನಲ್ಲಿ ನಾಗಭರಣ ಸರ್. ಎಸ್, ನಾಗಭರಣ ಸರ್, ಹ್ಯಾಟ್ಸ್ ಆಫ್ ಟು ದಟ್ ಪರ್ಸನ್, ಬಿಕಾಸ್ ಹಿ ನೋಸ್ ವಾಟ್ ಇಸ್ ಸಿನಿಮಾ. ಏನಾದ್ರೆ ಹೇಳಿದ್ರ ಮ್ಯೂಟ್ ಇದೆ ಕಟ್ಸ್ ಅಂತ ಬಂದಾಗ ನಾ ಕೂತ್ಕೊಂಡು ಅವ್ರ ಹತ್ರ ಇದೇ ಹೇಳೋದು, ಈ ಮಾತುಕತೆಗೆ ಕೂತ್ಕೋಬೇಕಲ್ಲ ಫಸ್ಟ್ ಯಾರಾದ್ರೂ. ಕರೆಕ್ಟ್. ಏಕಾಏಕಿ ನಾನು ನಿಮ್ಮ ಮನೆಗೆ ಬಾಗ್ಲು ಬರೋಕ್ಕಿಲ್ಲನೇ ನೀವು ಮಕ್ಕದ ಮೇಲೆ ರಪ್ಪಂತ ಬಾಗ್ಲು ಹಾಕ್ಬಿಟ್ರೆ ಇನ್ನೇನು ಅನ್ಸತ್ತೆ? ನಿಮ್ಮ ಮನೆಗೆ ಬರಲೇಬೇಕು ನಾನೀಗ. ಯಾಕೆ ಅಂತಂದ್ರೆ ನಿಮ್ಮ ಮನೆ ಮೇಲೇನೆ ನಾನು ಹಾದು ಮುಂದಿನ ಜಾಗಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಎಷ್ಟು ನೋವಾಗತ್ತೆ? ಮುಖಕ್ಕೆ ಹಾಕ್ಬಿಟ್ರಿ. ಇದೇ ನಾಗಭರಣ ಸರ್ ಎಷ್ಟು ಚಂದ ಕೂತ್ಕೊಂಡು ಮಾತಾಡಿದ್ರು ಅಂತಂದ್ರೆ, ಇದನ್ನ ಹೀಗೆ ಮಾಡಿ, ಇದನ್ನ ಹೀಗೆ ಮಾಡಿಕೊಟ್ರೆ ಇದು ಓಕೆ ಆಗತ್ತೆ. ನಾನು ಏನೆಲ್ಲ 4 ಸಿನಿಮಾದಲ್ಲಿ ಅನುಭವಿಸಿದ್ನೋ ಅದನ್ನ ಈಗ ನಾಗಭರಣ ಸರ್ ಮುಂದೆ ಕೂತಾಗ ನನಗೆ ಬರ್ತಾ ಇದೆ, ಎಲ್ಲ ವಿಷಯ ಕ್ಲೀನಾಗಿ ಬರ್ತಾ ಇದೆ. ನಾವು ಶನಾಯ್ ಸರ್ ವಾಸ್ದ ಅವರಿಬ್ಬರು ಕೂತ್ಕೊಂಡ್ರು. ಇದ್ರ ಜೊತೆಗೆ ಹೇಳ್ತೀನಿ, ಈಗ ಪತ್ರಕರ್ತರು ಕೂತಿದ್ದಾರೆ. ಈಗ ಗಣೇಶ್ ಅವ್ರ ಹೆಸರು ಹೊಂದಿದೆ, ತುಂಬ ಮುದ್ದಾಗಿದೆ, ನಮ್ಮ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ. ಇಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ಒಂದಿಬ್ಬರು ಹೆಣ್ಮಕ್ಳಿಗೆ ಅದು ಘೋರ ಅನ್ಸಿರ್ಬೋದು, ಇನ್ನಿಬ್ಬರು ಹೆಣ್ಮಕ್ಳು ಕೂಡ ಇದ್ದಾರೆ. ಎಲ್ಲರೂ ಕೂತ್ಕೊಂಡು ಪಾಸ್ ಮಾಡಿ ಇದಿಷ್ಟು ಆದರೆ ಮಾಡಬಹುದು ಅಂದಾಗ, ನೆಕ್ಸ್ಟ್ ಆ ವಿಷಯಗಳನ್ನೆಲ್ಲ ಇನ್ನೇನಿದ್ರು ನಾನು ಯಶವಂತ್ ಶನಾಯ್ ಸರ್ ಜೊತೆ ಕೂತ್ಕೊಂಡು ಮಾತಾಡಬೇಕು ಅಂದಾಗ, ಶನಾಯ್ ಸರ್ ಜೊತೆ ಕೂತ್ಕೊಂಡು ಇದು ಹೀಗೆ ಮಾಡ್ತಾ ಇದ್ದೀನಿ ಸರ್, ಇದು ಹೀಗೆ ಮಾಡ್ತಾ ಇದ್ದೀನಿ ಸರ್, ಅವ್ರ ಮುಂದೆ ಕಣ್ಣಲ್ಲಿ ನೀರು ಹಾಕಿದ್ದಿದೆ ನಾನು. ಯಾಕೆಂತಂದ್ರೆ ಮಗುವನ್ನ ಕತ್ತರಿಸುವಾಗ ಬಂದ್ಬಿಡುತ್ತೆ ಸರ್, ಅದೇನೇ ಆಗಿರಲಿ. ನೀವು ಕಷ್ಟಪಟ್ಟು ಒಂದು ಸಿನಿಮಾವನ್ನು ಮಾಡಿದಾಗ ಅದು ಕನಸಿನ ಕೂಸು, ಅದು ನೀವು ಮಾತ್ರ ನೋಡಿರ್ತೀರ ಸರ್, ನೆನಪಿರಲಿ. ಇನ್ನು ನೀವು ಪ್ರಪಂಚಕ್ಕೆ ಅದನ್ನು ತೊಗೊಂಡೋಗಿ ತೋರಿಸಿಲ್ಲ, ಇನ್ನೂ ಆ ಮಗುನ ತೆಗ್ದು ಹಿಂಗೆ ತೋರಿಸಿಲ್ಲ. ಅದಕ್ಕೆ ಮುಂಚೆನೇ ಅದನ್ನೆಲ್ಲ ಚೇಂಜ್ ಮಾಡ್ತಾ ಇದೀವಿ. ಈಗ ಸಣ್ಣ ಪುಟ್ಟದೆಲ್ಲ ಆರ್ಡರ್ ಮಾಡ್ತಾ ಇದೀವಿ. ಬೋತ್ ದ ಆಫೀಸರ್ಸ್ ಏನಿದ್ದಾರೆ, ಅಮೇಝಿಂಗ್ಲಿ ದೇ ಕೋಆಪರೇಟೆಡ್ ವಿತ್ ಮೀ. ಬಟ್ ಅಲ್ಲಿರೋ 4 ಜನ ನಿಮಗೆ ಸಮಸ್ಯೆ ಅಲ್ಲ, ನಾನು ಹೇಳೋದು ಆ 4 ಜನರಿಂದ ನಾನು ಹೋಗಂಗಾಗ್ಬಿಟ್ನಲ್ಲ, ಅದು ನನ್ನ ನೋವಾಗಿತ್ತು. ಆ 4 ಜನರಲ್ಲಿ ಒಂದಿಬ್ರು ನಮ್ಮವ್ರನ್ನ ಇಟ್ಕೊಳ್ರಪ್ಪ, ಸಿನಿಮಾಗೆ ಸಂಬಂಧಪಟ್ಟವ್ರು ಒಂದಿಬ್ರು ಬೇಡ, ಒಬ್ಬರು ನಿಡಪ್ಪ. ಈ 3 ಜನ, ನೀವು ಬಜರಂಗ್ ದಳ ಯಾರೋ ಬನ್ನಿ, BJP ಯಾರೋ ಬನ್ನಿ, ಯಾಪಿ ಯಾರೋ ಬನ್ನಿ, ಏನಾರು ಮಾಡ್ಕೊಳ್ಳಿ, ಒಬ್ರು. ಯಾಕೆ ಅಂತಂದ್ರೆ ಆಫೀಸರ್ಗೆ ಒಬ್ರು ಸಪೋರ್ಟಿವ್ ಆಗಿ ನಿಂತು ಅವ್ರಿಗೂ ಎಲ್ರಿಗೂ ಒಂದು ಪಾಠ ಮಾಡೋರು ಒಬ್ರು ಬೇಕು ಸರ್. ಬಹುಶಃ ರವಿ ಶ್ರೀವಾಸ್ ಅವರು ಕನ್ನಡ ಇಂಡಸ್ಟ್ರಿಗಿಂತ ತೆಲುಗು ತಮಿಳು ಇಂಡಸ್ಟ್ರಿಯಲ್ಲಿ ಇದ್ದರೆ ಈ ಸಮಸ್ಯೆ ಆಗ್ತಾ ಇತ್ತಾ? ಸರ್ ಏನಿಲ್ಲ, ನನಗೆ ಅರುಣ್ ಪ್ರಸಾದ್ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ, PA ಅರುಣ್ ಪ್ರಸಾದ್, ವಾಸ್ ಡೈರೆಕ್ಟೆಡ್ ಚಂದು, ಕಿಚ್ಚ ಮತ್ತು ಸೈ. ಅವ್ರಿಗೆ ನಾನು ನನ್ನ ಟ್ರೈಲರನ್ನು ಸರ್ ಸೆನ್ಸರ್ ಆಗೋವರೆಗೂ ನೀವು ನಂಬ್ತಿರೋ ಇಲ್ವೋ ಯಾರಿಗೂ ತೋರಿಸಿಲ್ಲ ಸರ್, ಯಾರಿಗೂ ತೋರಿಸಿಲ್ಲ. ನಾನು, ನನ್ನ ರಮೇಶ್ ಅಣ್ಣ ಮತ್ತು ನನ್ನ ರೆಡ್ಡಿ. ಯಾಕೆ ಅಂತಂದರೆ ವಿ ಎಕ್ಸ್ಪೆಕ್ಟೆಡ್ ದಿಸ್. ಅಯ್ಯಯ್ಯೋ ಅಬ್ಬಾ ಅಮ್ಮ ಇವರೇ ಶುರು ಮಾಡ್ಬಿಡ್ತಾರೆ. ಅದಕ್ಕೆ ನಾನು ನನ್ನ ಆಡಿಯೋ ಫಂಕ್ಷನ್ನು ಮಾಡಿರಲಿಲ್ಲ, ಒಂದು ಫ್ರೇಮ್ ಕೂಡ ತೋರಿಸಿರ್ಲಿಲ್ಲ. ರಿಲೀಸ್ ಆದಮೇಲೆ ಅರುಣ್ ಪ್ರಸಾದ್ ಸರ್, ಯಾಕೆ ಅಂತಂದರೆ ನನ್ನ ಪ್ರತಿಯೊಂದು ಆಗು ಹೋಗುಗಳಿಂದ ಇಲ್ಲಿ ನನಗೆ ಒಂದಷ್ಟು ಜನ ಅಂತ ಹೇಗಿದ್ದಾರೋ ಅಲ್ಲಿ ನನಗೆ ಅರುಣ್ ಪ್ರಸಾದ್ ಸರ್ ಕೂಡ ಇದ್ದಾರೆ. ಬೇಸಿಕಲಿ ಹಿ ಇಸ್ ಡೂಯಿಂಗ್ ಸಮ್ ಬಿಸ್ನೆಸ್ ಇನ್ ಸೌತ್ ಆಫ್ರಿಕಾ, ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಒಂದ್ಸತಿ ಹೈದರಾಬಾದ್ಗೆ ಬರ್ತಾರೆ, ಹೋಗ್ತಾರೆ, ಮಾಡ್ತಾರೆ. ಎಲ್ರಿಗೂ ಕಳಿಸಿದ ತಕ್ಷಣ ಅವ್ರು ಕಂದ ಅಂತ ಕರೀತಾರೆ. ಕಂದ, ಐ ಥಿಂಕ್ ದಿಸ್ ವಿಲ್ ಬಿ ದಿ ಬೆಸ್ಟ್. ಅದೇನೋ ವೈಲೆನ್ಸಲ್ಲಿ ಏನೇನೋ ಒಂದು ಸಿನಿಮಾಗಳು ಅಂತ ಇವರೆಲ್ಲ ಏನೇನೋ ಹೇಳ್ತಾ ಇದಾರಲ್ಲ, ಅದಕ್ಕೆಲ್ಲದಕ್ಕಿಂತ ಬೇರೆ ಥರ ಕಾಣುತ್ತೆ. ಸಾಲದಕ್ಕೆ ಒಂದು ರೋದನೆ ಕಾಣ್ತಾ ಇದೆ,
ಒಂದು ಪೇಯ್ನ್ ಇದೆ, ಒಂದು ಅಂಡರ್ ಕರೆಂಟಲ್ಲಿ ನಿನ್ನ ಪಿಕ್ಚರಲ್ಲಿ ಪೇಯ್ನ್ ಕಾಣ್ತಾ ಇದೆ. ಶೋ ಮಿ ದ ಫಿಲ್ಮ್ ಆಸ್ ಸೂನ್ ಆಸ್ ಪಾಸಿಬಲ್ ಕಂದ, ಐ ವಿಶ್ ಯು ಗುಡ್ ಲಕ್ ಅಂತ ಹಾಕಿದ್ರು. ಹೇಳೋದೇನು ಅಂತಂದರೆ ಇದನ್ನೇ ನಾನು ಈ ಕಡೆ ನಮ್ಮ ಮಧು ಅವರು ಕಳಿಸ್ಬೋದು, ಯಾರು ನಮ್ಮ ಕೆ ಮಧು ಅಂತ ಒಬ್ಬರಿದ್ದಾರೆ ಮಲಯಾಳಂನಲ್ಲಿ ಇದ್ರು ಒಂದಷ್ಟು. ಅವಾಗಿನ ಕಾಲದಲ್ಲಿ ಉಪ್ಪಲ್ಪಟ್ ನಾರಾಯಣ ರಾವ್ ಆಗಿರ್ಬೋದು, ಸಾಗರ್ ಅವರು ಇತ್ತೀಚೆಗೆ ತೀರ್ಕೊಂಡ್ಬಿಟ್ರು, PN ರಾಮಚಂದ್ರ ಅವರು ತೀರ್ಕೊಂಡ್ಬಿಟ್ರು, ಈ ಥರದ್ದೆಲ್ಲ ಒಂದಷ್ಟು ಜನ ಇದ್ದಾರೆ. ಎಲ್ರಿಗಿಂತ ನಾನು ಹೇಳೋದೇನು ಅಂತಂದರೆ ಸಿನಿಮಾ ಅಂದರೆ ಏನು ಅಂತ, ಸಿನಿಮಾ ಉಸಿರಾಡ್ತಿರೋರು, ಸಿನಿಮಾ ಮಾತಾಡ್ತಿರೋರು, ಸಿನಿಮಾನ ಅರಗಿಸ್ಕೊಂಡಿರೋರು, ಇವ್ರ ಹತ್ರ ನಾವು ಶೇರ್ ಮಾಡ್ಕೊಂಡಾಗ ನಾವು ಮಾಡ್ತಿರೋದು ಸರಿನಾ ತಪ್ಪ ಅಂತಾರು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿ MS ರಮೇಶಣ್ಣ, ಅಲ್ಲೆಲ್ಲೋ ಅರುಣ್ ಪ್ರಸಾದ್ ಸರ್. ಸೊ ಈ ಥರದವ್ನ ಜೊತೆಗೆ ಇಟ್ಕೊಂಡೇ ಹೋಗಿದ್ದೀನಿ ಸರ್. ನಾ ಎಲ್ಲೂ ಒಂದು ಕಡೆ ನಾನು ಅದೇನೋ ಹೇಳ್ತಾರಲ್ಲ, ಕ್ರೂರದ ಮುರುಗದ ಥರ ನಾನು ಒಬ್ಬನೇ ಓಡ್ತಾ ಇದ್ದೀನಿ, ನೀವೆಲ್ಲ ಹಿಂದೆ ಬನ್ನಿ, ಇಲ್ಲ. ಎಲ್ಲೋ ಒಂದು ಕಡೆ ರಮೇಶ್ ಅಣ್ಣ ಜೊತೆಗಿದ್ದಾರೆ ಅಂತಂದರೆ ಅವ್ರ ಸಂಭಾಷಣೆ, ಹರಿತವಾದ ಸಂಭಾಷಣೆಗಳನ್ನ ಸುಮ್ಮನೆ ಲೆಕ್ಕ ಹಾಕ್ಕೊಳ್ಳಿ ಹೆಂಗಿರುತ್ತೆ ಅಂತ. ಅವ್ರಿಗೇನೋ ಕೆಲಸ ಇಲ್ಲದೆ ಅವ್ರು ಬಂದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವ್ರಿಗೆಲ್ಲೋ ಒಂದು ಸಿನಿಮಾ ಓಕೆ ಇದೇನೋ ಜೋರಾಗಿದೆ, ಇವನೇನೋ ಹೇಳಕ್ಕೆ ಹೊರಡ್ತಾ ಇದ್ದಾನೆ. ಬಹುಶಃ ಈ ನಿಮ್ಮ ಗ್ಯಾಂಗ್ಸ್ ಆಫ್ ಯುಕೆ ಯಾವಾಗ ತೋರಿಸ್ಬೋದು ಅಂತ ಸೊ ಪ್ರಯತ್ನ ನಡೀತಾ ಇದೆ. ಅದು ಆ್ಯಕ್ಚುಲಾಗಿ ನಾನು ಅದಕ್ಕೆ ಹೇಳ್ತೀನಲ್ಲ ಸರ್, ಇದಕ್ಕೂ ನೊಂದ್ಕೊಂಡಿದ್ದೇನಕ್ಕೆ ಅಂತಂದರೆ August 8 ನಾವು ಬಿಡುಗಡೆ ಅಂತ ಅಂದ್ಕೊಂಡಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಯಾಕೆಂದರೆ ಸೋಮ 2005 ವರಮಹಾಲಕ್ಷ್ಮಿ ಹಬ್ಬದ ಒಂದು ವಾರ ಬಿಟ್ಟು ಬಂದಿತ್ತು. ಆ ಕನ್ಸು ಕಟ್ಕೊಂಡೇ ಈ ಸರಿ ಬರಬೇಕು ಅಂತ ಆಸೆ ಪಟ್ಟೆ, ಅದೇನು ಅದಾಗಲಿಲ್ಲ. ಅದಕ್ಕೆ ಇದೆಲ್ಲ ನೋವುಗಳಿದೆಯಲ್ಲ, ಈಗೇನಾಗೋಯ್ತು, ಏಕಾಏಕಿ ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ನೀವು ನೋಡಿದ್ರಿ, ಹೋದ ವಾರ 8 ಸಿನಿಮಾ ರಿಲೀಸ್ ಆಯಿತು, ಮೊನ್ನೆ ವಾರ 12 ಸಿನಿಮಾ ರಿಲೀಸ್ ಆಯಿತು. ಯಾವ ಸಿಗ್ತಾ ಇಲ್ಲ ಕೈಗೆ. ಅಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ತರಗೆಲೆ ಥರ ಹೊರಟೋಗುತ್ತೆ. ಆ ಥರ ತರಗೆಲೆ ಥರ ಹೊರಟೋಗ್ಬಿಟ್ಟಾಗ ಏನಾಗುತ್ತೆ, ಸಾಲದಕ್ಕೆ ಇವರೆಲ್ಲ ಏನು ಹೇಳಿದ್ದಾರೆ ಅದನ್ನೇ ಹಣೆಪಟ್ಟಿನ ತುಡಿತಾರೆ. ಅದಕ್ಕೆ ಫ್ಲಾಪ್ ಆಯಿತು ಅಂತಲೂ ಹೇಳ್ಬಿಡ್ತಾರೆ. ಹಿಂದೆ ಎಲ್ಲ ಒಂದು ಹೇಳಿದ ನೆನಪು, ಹೋಮ್ ಸಿನಿಮಾ ಬಂದ ನಂತರ ಎಲ್ಲ ರೌಡಿಸಮ್ ಸಿನಿಮಾಗಳ ಮೇಲೆ ಪ್ರಭಾವ ಬೀರ್ತು ಅಂತ ನೀವೊಂದು ಮಾತು ಹೇಳಿದ್ರೆ ಅದು ನಿಜಾನಾ? ಇಲ್ಲ, ನಾನು ಹಂಗೆ ಹೇಳಿಲ್ಲ. ಹೇಳಿ. ಓಮ್ ಸಿನಿಮಾ ಬಂದ ಮೇಲೆ ಚಿತ್ರರಂಗದಲ್ಲಿ ಒಂದಷ್ಟು ಬೇರೆ ತರಹದ ಒಂದು ಪ್ರಯತ್ನಗಳು ನಡೆಯೋದಕ್ಕೆ ಶುರು ಆಯ್ತು. ರೌಡಿಸಮ್ ಸಿನಿಮಾಗಳು ಇಲ್ಲ, ನಾನು ಹೇಳೋದು ರೌಡಿಸಮ್ ಯಾವ್ದು ಮಾಡಿದಾರೆ ಆ ಟೈಮ್ನಲ್ಲಿ, ಅದು ಬಂದ ಮೇಲೆ ಐ ಥಿಂಕ್ ಕರಿಯಾ ವಾಸ್ ಇನ್ 2002 or 2001 ಅನ್ಸತ್ತೆ. ಪ್ರಭಾವ ಬೀರ್ತವ ಸಿನಿಮಾ ಬಂದ್ಮೇಲೆ ಏನ್ ಮಾಡಕ್ಕಾಗಲ್ಲ ಸರ್. ಒಂದು ಪಾತ್ ಬ್ರೇಕಿಂಗ್ ಸಿನಿಮಾ ಅಂತ ಬಂದ ತಕ್ಷಣನೇ ಆ ಸಿನಿಮಾ ತಪ್ಪು ಅಂತ ಯಾಕೆ ಹೇಳ್ಬೇಕು? ನಾನು ಸತ್ಯ ಮಾಡಿ ಹೇಳ್ತೀನಿ. ಓಕೆ, ಈಗ ಓಮನ್ನ ಮಾಡಿದ್ರು ಉಪೇಂದ್ರ ಸರ್ ಅವರು, ಯಾಕೆ ಅವ್ರು ಡೆಡ್ಲಿ ಸೋಮ ಮಾಡಲಿಲ್ಲ? ಕರೆಕ್ಟ್, ಡೆಡ್ಲಿ ಸೋಮ ಆಗ್ಲೇ ತಾನೇ ಸತ್ತಿದ್ದು. 95 ಇನ್ನೂ ಬಿಸಿ ಕತೆ ಆಗಿರೋದು ಅವ್ರು ಮಾಡಿದಿದ್ರೆ. ಕರಿಯ ಮಾಡ್ಬೇಕಾದ್ರೆ ಪ್ರೇಮ್ ಸರ್ ಅವ್ರು ಯಾಕೆ ಡೆಡ್ಲಿ ಸೋಮ ಮಾಡಲಿಲ್ಲ? ನೀವು ಮಾಡಕ್ಕಿದ್ರ ಅಂತ ಸರ್, ಅದದು ಅವ್ರವ್ರಿಗೆ ಅವರದ್ದೇ ಆದ ಒಂದು ತಟ್ಟೆಯಲ್ಲಿ ಅನ್ನವನ್ನು ದೇವ್ರು ಇಟ್ಟಿರ್ತಾನದು, ಅವ್ರವರೇ ತಿನ್ನಬೇಕು. ಅದನ್ನು ನಾವು ತಿಂದ್ಬಿಟ್ಟು ಆ ಸಿನಿಮಾದಿಂದ ಪ್ರೇರೇಪಿತರಾಗಿ ಖಂಡಿತವಾಗ್ಲೂ ಇಲ್ಲ. ನಾನು ಇವತ್ತು ನನಗೆ ಉಪೇಂದ್ರ ಸರ್ ಓಮ್ ಅಂತಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅದೇನೋ ಹೇಳ್ತಾರಲ್ಲ, ಒಂದು ಬ್ಯೂಟಿಫುಲ್ ಫಿಲ್ಮ್ ಇನ್ ಮೈ ಡಿಕ್ಷನರಿ. ಎಸ್ ಸರ್, ಬೇರೆ ಥರನೇ ಇದೆ. ಕೊನೆಯದಾಗಿ ಕನ್ನಡ ಇಂಡಸ್ಟ್ರಿ ಸ್ಥಿತಿಗತಿ ಹೇಗಿದೆ ನೀವು ಕಂಡುಕೊಂಡಂತೆ? ಹಂಗೆ ಇದೆ ಸರ್, ಕನ್ನಡ ಇಂಡಸ್ಟ್ರಿ ಏನು ಬದಲಾಗಿಲ್ಲ. ಮಾರುಕಟ್ಟೆ ವಿಸ್ತಾರವಾಗಿರ್ಬೋದು. ಇಲ್ಲ ಸರ್, ಏನೇನೂ ಆಗಿಲ್ಲ ಸರ್, ಏನೇನೂ ಆಗಿಲ್ಲ. ಈಗ ತಾರತಮ್ಯ ನಡೀತಾ ಇದೆ ಅಂತ ಅನ್ಸುತ್ತಾ ಬೇರೆ ಭಾಷೆಗಳಿಗೂ ನಮ್ಮ ಕನ್ನಡ ಇಂಡಸ್ಟ್ರಿಗೂ? ಮಾರ್ಕೆಟ್ ವಿಚಾರ ಅವಾಗ ಏನಾಗಿತ್ತು ಸರ್, ನನ್ನ ಮನೆಯಲ್ಲಿ ನನ್ನ ಮನೆ ಮಕ್ಕಳುಗಳೇ ಸುತ್ತ ಎಲ್ಲ ಓಡಾಡ್ಕೊಂಡು ತುಂಬ ಚೆಂದಾಗಿದ್ವಿ. ನನಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ನಮ್ಮ ಮನೆ ಮಕ್ಕಳೇ ಚೆಂದ ಕಾಣ್ತಿದ್ರು. ಓಕೆ, ಈಗ ನಾವು ಇದು ಊರ ಮಕ್ಕಳೆಲ್ಲ ಒಳಗೆ ಬಂದ್ಬಿಟ್ಟವ್ರೆ, ಮನೆ ಒಳಗೆ ನುಗ್ಬಿಟ್ಟಿದ್ದಾರೆ. ಸೊ ನಮ್ಮನೆ ಮಕ್ಕಳನ್ನೆಲ್ಲ ಈಚೆ ಹಾಕಿ ನಮ್ಮನ್ನೂ ಈಚೆ ಹಾಕ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಏನಾಗಿದೆ, ನಮ್ಮ ಮಕ್ಕಳಲ್ಲಿ ಅಂತ ಹುಡುಕೋ ಪರಿಸ್ಥಿತಿ ಬಂದ್ಬಿಡ್ತಾ ಇದೆ. ಸಾಲದಕ್ಕೆ ನಮ್ಮ ಮಕ್ಕಳು ಕೂಡ ಕರಪ್ಟ್ ಆಗಿ ಈಗ ಆ ಮಕ್ಕಳುಗಳ ಥರ ಆಗ್ಬಿಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಯು ನೀಡ್ ಟು ಕಾಂಪೀಟ್ ಅಂತಂದಾಗ, ನಾವು ನಮ್ಮ ಅಸ್ತಿತ್ವವನ್ನು ನಾವು ಕಾಪಾಡ್ಕೋಬೇಕು ಅಂದಾಗ ವಿ ನೀಡ್ ಟು ಫೈಟ್. ಆ ನಿಟ್ಟಿನಲ್ಲಿ ಏನಾಗ್ತಾ ಇದೆ, ಸುದೀಪ್ ಸರ್ ಬಂದು ಹೀಸ್ ಟೇಕಿಂಗ್ ಕೇರ್ ಆಫ್ ಹಿಸ್ ಇದು ಎಂಪೈರ್ ಇದೆಯಲ್ಲ, ಅವರು ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋತಾ ಇದ್ದಾರೆ. ಯಶ್ ಅವರು ಕಾಪಾಡ್ಕೋತಾ ಇದ್ದಾರೆ. ಧ್ರುವ ಸರ್ಜಾ ಅವರು ಅವ್ರದ್ದನ್ನು ಕಾಪಾಡ್ಕೋತಾ ಇದ್ದಾರೆ. ದುನಿಯಾ ವಿಜಯ್ ಸರ್ ನೌ ಹಿ ಹ್ಯಾಸ್ ಬಿಕಮ್ ಅ ಡೈರೆಕ್ಟರ್, ಹಿ ವಾಂಟ್ಸ್ ಟು ಟೇಕ್ ಕೇರ್ ಆಫ್ ಹಿಸ್ ಫಿಲ್ಮ್ಸ್. ಸೊ ಈ ನಿಟ್ಟಿನಲ್ಲಿ ಇದ್ದಿದ್ದೇ ಒಂದಷ್ಟು, ಅದರಲ್ಲಿ ಕೂಡ ಇನ್ನೆಲ್ಲ ಪುನೀತ್ ಸಾರ್ನ ಕಳ್ಕೊಂಬಿಟ್ವಿ. ಎಲ್ಲೋ ಒಂದು ಕಡೆ ಸಿನಿಮಾ ಅಂತಂದರೆ ಆದಿಯಿಂದ ಅಂತ್ಯ ಅಂದರೆ ಪೌರಾಣಿಕ ಆಗಿರ್ಬೋದು, ಇಲ್ಲ ಅಂತಂದರೆ ಐತಿಹಾಸಿಕ ಆಗಿರ್ಬೋದು, ಇಲ್ಲ ಅಂತಂದರೆ ಇವತ್ತಿನ ಸೋಷಿಯಲ್ ಕಾನ್ಸಿಕ್ವೆನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವನ್ನೂ ಮಾಡುವಂಥ ಒಂದು ಜೀವ ಇವತ್ತು ಹೋಗಲ್ಲೆಲ್ಲೋ ದೂರದಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ದರ್ಶನ್ ಸರ್, ಎಸ್, ಯಾರೋ ಮಾಡಿದ ತಪ್ಪು ಅಂತೀರಾ ಅಥವಾ ಅಲ್ಲದ ತಪ್ಪು ಅಂತೀರಾ? ಸರ್ ನನಗೆ ಗೊತ್ತಿಲ್ಲ ಸರ್, ನನ್ನ ದರ್ಶನ್ ಸರ್ ಅದು ನೋವು ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಆ ನೋವಿದೆ ನನಗೆ. ಆ ಮನುಷ್ಯರು ನೀವು ಹತ್ರದಿಂದ ನೋಡಿದಂಥವ್ರು? ಇಲ್ಲ ಸರ್,
ನನಗೆ ನಾನು ಅದೇ ಹೇಳಿದ್ನಲ್ಲ ಸರ್, ದರ್ಶನ್ ಸರ್ ಹತ್ರ ನಾನು ಯಾವತ್ತೂ ಒಂದು 3 ಭೇಟಿನ ಬಿಟ್ಟರೆ ನಾವು ಆಗೇ ಇಲ್ಲ ಈ 25 ವರ್ಷದಲ್ಲಿ. ಐ ಥಿಂಕ್ ಹಿ ಕೇಮ್ ಇನ್ 2000 ಮೆಜೆಸ್ಟಿಕ್ ನೋಡಿದ್ದು, ಬಂದು ಅಲ್ಲಿ ಒಂದ್ಸಲಿ ನೋಡಿದ್ದು. ಆದಿತ್ಯ ಸರ್ ಸಿನಿಮಾದಲ್ಲಿ ಒಂದ್ಸತಿ ಪರಿಚಯ ಆಗಿದ್ದು, ಅಂದರೆ ಅವರ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದ್ಸತಿ ಭೇಟಿ ಮಾಡಿದ್ದು. ಅದಾದಮೇಲೆ ಅಯ್ಯ ಅನ್ನೋ ಸಿನಿಮಾಗೆ ನಾನು ಬರಿಬೇಕಾಗಿರುತ್ತೆ. ಅಲ್ಲಿ ಹೋದಾಗ ಮೇಡಮ್ನ, ಅಂದರೆ ವಿಜಯಲಕ್ಷ್ಮಿ ಮೇಡಮ್ನ, ಸಾರ್ ತಾಯಿನ, ಸಾರ್ನ ಎಲ್ಲ ಅವಾಗೆಲ್ಲೋ ನಾನು ಆ್ಯಕ್ಟ್ ಮಾಡಿರೋ ಒಂದೆರಡು ವಿಷಯಗಳನ್ನೆಲ್ಲ ಹೇಳಿದ್ರು. ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ, ಆ ವಿಷಯಗಳನ್ನ ಹೊಗಳಿದ್ರು. ಇದು ಬಿಟ್ಟರೆ ನಾನು ಸಾರ್ನ ಭೇಟಿ ಮಾಡಿದ್ದು ಇಲ್ಲವೇ ಇಲ್ಲ. ಸೊ ಬಟ್ ಸಾರಿಂದ ಆಗ್ತಾ ಇರೋಂಥ ಒಂದಷ್ಟು ವಿಷಯ ಇತ್ತು ಗೊತ್ತಾ ಇಂಡಸ್ಟ್ರಿನಲ್ಲಿ, ಅದೆಲ್ಲ ಕಮ್ರು ಹೋಯ್ತು, ಎಲ್ಲ ನುಚ್ಚು ನೂರಾಗೋಯ್ತು. ಅದು ನೋವು ಅಷ್ಟೇ. ಯಾಕೆಂತಂದರೆ ಐ ಓಪನ್ಲಿ ಐ ಕ್ಯಾನ್ ಸೇ ಅವ್ರ ಸಿನಿಮಾ ಬರ್ತಿದೆ ಅಂತಂದರೆ ಸೈಕಲ್ ಸ್ಟ್ಯಾಂಡ್ ಹುಡುಗರಿಂದ ಹಿಡಿದು, ಬೇಕ್ರಿಯ ಹುಡುಗರಿಂದ ಹಿಡಿದು, ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇದ್ದ ಹುಡುಗರಿಂದ ಹಿಡಿದು, ಕೌಂಟ್ರಲ್ಲಿ ಟಿಕೆಟ್ ಮಾರೋ ಅವರಿಂದ ಹಿಡಿದು, ಮ್ಯಾನೇಜರ್ಗಳಿಂದ ಹಿಡಿದು, ಥಿಯೇಟ್ರ್ ಓನರ್ಸಿಂದ ಹಿಡಿದು, ಎಕ್ಸಿಬಿಟರ್ಸಿಂದ ಹಿಡಿದು, ಡಿಸ್ಟ್ರಿಬ್ಯೂಟರ್ಸಿಂದ ಹಿಡಿದು, ಪ್ರೊಡ್ಯೂಸರ್ಸ್, ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಇಂಡಸ್ಟ್ರಿ ಈ ಎಲ್ಲರಿಂದ ಹಿಡಿದ್ರು ಕೂಡ ಎವ್ರಿ ಒನ್ ದೇ ವರ್ ಹ್ಯಾಪಿ. ದಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ದರ್ಶನ್ ಸರ್. ಅದು ಒಂಥರ ಅದೊಂದು ಅಲೆನೇ ಬೇರೆ. ಅದು ಅಲೆ ಅಲ್ಲ, ಅದು ಸುನಾಮಿ. ನಮ್ಮ ಇಂಡಸ್ಟ್ರಿನಲ್ಲಿ ಹಂಗೆ ಬಂದು ಹಂಗೆ ಹೊಡ್ಕೊಂಡು ಹಂಗೆ ನಿಂತಂಥ ಒಂದು ದೊಡ್ಡ ದೇವ್ರದು. ಅದೆಲ್ಲ ಇವಾಗ ಹೋಗಿದ್ದು ಮೂಲೆಯಲ್ಲಿ ಕೂತ್ಬಿಟ್ಟಿದ್ದಾರೆ. ಅದೊಂದು ತುಂಬ ನೋವಿದೆ. ಬೇಗ ಬರಬೇಕಷ್ಟೆ. ಅವ್ರು ಬೇಗ ಬಂತು ಅಂತಂದರೆ ಇಂಡಸ್ಟ್ರಿ ಇನ್ನೊಂದಷ್ಟು ಸರಿ ಹೋಗುತ್ತೆ ಅನ್ನೋ ಆಸೆ. ಎಸ್, ಇಷ್ಟೊತ್ತು ಸುದೀರ್ಘವಾಗಿ ರವಿ ಶ್ರೀವತ್ಸ ಅವರು ಮಾತಾಡಿದರು. ಸುದೀರ್ಘ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಕೂತ್ಕೊಂಡ್ರೆ ಇಡೀ ದಿನನೂ ಮಾತಾಡುವಷ್ಟು ವಿಚಾರಗಳು, ವಿಷಯಗಳು ಅವ್ರ ಹತ್ರ ಇದೆ. ಕನ್ನಡ ಇಂಡಸ್ಟ್ರಿನ ತುಂಬ ಆಳವಾಗಿ ಬಲ್ಲವರು, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಏರಿಳಿತಗಳು ಕಂಡವರು, ಅವಮಾನಗಳನ್ನು ಕಂಡಂಥವ್ರು. ನೀವೇ ಅವರ ಮಾತಲ್ಲಿ ಕೇಳ್ತಾ ಹೋದ್ರಿ ಎಷ್ಟು ನೋವನ್ನ ಅನುಭವಿಸಿದ್ದಾರೆ ಅಂತ. ಅಂದರೆ ನಾನು ಇರೋದೇ ಹೇಗೆ, ನಾನು ಮಾಡೋದೇ ಹೇಗೆ, ಒಪ್ಕೋತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ನನ್ನದನ್ನು ನಾನು ಹೇಳಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಬೇಸತ್ತು ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತಾ ಇದ್ದೀನಿ, ನನಗೆ ಈ ಸಿನಿಮಾ ಸಾವಾಸ ಸಾಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ನೋವಾಗಿರ್ಬೋದು. ಸೊ ಮುಂದಿನ ದಿನಗಳಲ್ಲಿ ಈಗ ಹೇಳಿರ್ಬೋದು, ಮುಂದೆ ಯಾವತ್ತೋ ಒಂದಿನ ಅವರಲ್ಲಿ ಇರ್ತಕ್ಕಂಥ ಒಂದಷ್ಟು ಕಥೆಗಳು ಇನ್ನೂ ಹೊರಗೆ ಬರಲಿ, ಅದಕ್ಕೆ ಅವರೇ ನಿರ್ದೇಶಕರಾಗಿರಲಿ ಅಂತ ನಾವು ಬಯಸ್ತಾ, ಸರ್ ನಮ್ಮ ಪಾಡ್ಕಾಸ್ಟ್ಗೆ ಬಂದು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ. ಮುಂದೆ ಮತ್ತಷ್ಟು ನಿಮ್ಮ ಸಿನಿಮಾಗಳನ್ನು ನಾವು ಕೂಡ ಎದುರು ನೋಡ್ತಾ ಇದ್ವಿ. ಅದು ರಕ್ತ ಸಿಕ್ತಾನೋ ವಾಟ್ ಎವರ್ ಗೊತ್ತಿಲ್ಲ, ಈ ಥರದ ಗುದ್ದಾಟ ಜಂಜಾಟಗಳ ನಡುವೆನೂ ಕೂಡ ನಿಮ್ಮ ಸಿನಿಮಾಗಳು ಬಂದು ಸದ್ದು ಮಾಡಲಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಸರ್. ಯಾಕೆ ಅಂತಂದರೆ ತಪ್ಪನ್ನು ಕೆಲವರು ಬಿಟ್ಟೇ ಬಿಡ್ತಾರೆ, ಬೇಡ ಅದನ್ನು ಯಾಕೆ ನಾವು ತಂದು ಮನೆಯಲ್ಲಿ ಕೂಡಿಸ್ಕೋಬೇಕು ಅಂತ. ಗೆಲುವನ್ನು ಮಾತ್ರ ಅರಿಸಿ ಹಿಂದೆ ಓಡೋಗ್ತಾರೆ. ಅದೇ ಹೇಳ್ತಾರಲ್ಲ, ಗೆದ್ದೆತ್ತಿನ ಬಾಲನ ಹಿಡ್ಕೊಂಡು ಹೋಗೋದು ಅಂತ. ಆ ಥರದ್ರಲ್ಲಿ ನೀವೊಬ್ಬರಾಗದೆ ಅಲ್ಲಿ ಏನಾಗಿದೆ ನೋಡೋಣ, ಅವನನ್ನು ಕರೆಸಿ ಕೂಡಿಸಿ ಒಂದಷ್ಟು ಪ್ರಶ್ನೆಗಳನ್ನು ಹಾಕಿ ನೋಡುವ, ಅವನನ್ನು ಜನರ ಹತ್ರ ಕರ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿ ನನ್ನನ್ನು ಇಲ್ಲಿವರೆಗೂ ಜನರು ತನಕ ಕರ್ಕೊಂಡು ಹೋಗ್ತಾ ಇರಲ್ಲ. ಅದಕ್ಕೆ ತುಂಬ ಥ್ಯಾಂಕ್ಸ್. ಕಮೆಂಟ್ಸ್ಗಳಲ್ಲಿ ಏನಾದ್ರು ತಪ್ಪು ಬಂತು ಅಂತಂದರೆ ದಯವಿಟ್ಟು ನನ್ನನ್ನು ಬೇಸರ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ನನಗೆ ಎಗೇನ್ಸ್ಟಾಗೇ ಬರೆಯೋರು ಒಂದಷ್ಟು ಜನ ಇರ್ತಾರೆ. ಅದು ನಿಮ್ಮ ಮಾಧ್ಯಮದಲ್ಲಿ ಈ ರೀತಿ ಫಸ್ಟ್ ಟೈಮ್ ಆಗ್ಬೋದೇನೋ ನನಗೂ ಗೊತ್ತಿಲ್ಲ. ಅದ್ರ ಮೇಲೆ ಒಂದು ನನಗೆ ದಯವಿಟ್ಟು ಕ್ಷಮಿಸಿ. ಯಾಕೆಂತಂದ್ರೆ ನನ್ನನ್ನು ಕರೆಸಿ ಕಮೆಂಟ್ ಸೆಕ್ಷನ್ ನೀವು ಬೇರೆ ಥರ ಮಾಡ್ಕೊಳ್ಳೋದ್ರಿಂದ. ಯಾಕಂದರೆ ಸಾಮಾಜಿಕವಾಗಿ ನಾವು ಕಾಣಿಸ್ಕೋಬೇಕು ಅಂತ ಅಂದಾಗ ಎಲ್ಲದನ್ನು ಎದುರಿಸುವಂಥ ಥ್ಯಾಂಕ್ ಯು ಸರ್. ರೆಡಿ ಇರಬೇಕು. ನಾವು ರೆಡಿ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್.